ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದೀವಿ. ಈ ಒಂದು ಸೆಷನ್ನಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೀಟ್ ಎಂಟ್ರೆನ್ಸ್ ಪಾರ್ಟ್ ಎಷ್ಟು ಬೇಕೋ ಅಷ್ಟು. ಅಂಡ್ ರಿಮೆಂಬರ್ ದಟ್ ಫ್ರಮ್ ದ ಪಾಸ್ಟ್ 10 years ನೀವು ಅಬ್ಸರ್ವ್ ಮಾಡಿದಾಗ ಈ ಒಂದು ಚಾಪ್ಟರ್ ಇಂದ ಡೆಫಿನೆಟ್ ಆಗಿ ನಿಮಗೆ 3 ಕ್ವಶನ್ಸ್ ಅಂತೂ ಖಂಡಿತವಾಗ್ಲೂ ಕೇಳ್ತಾನೆ ಇದ್ದಾರೆ. ಸೊ ಡೋಂಟ್ ಲೀವ್ ದಿಸ್ ಚಾಪ್ಟರ್, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. 3 ಕ್ವಶನ್ ಅಂತಂದಿದ ತಕ್ಷಣ ನಿಮಗೆ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ, ತುಂಬ ಕಷ್ಟ ಇರುತ್ತೆ ಅಂತ ಫೀಲ್ ಆಗ್ತಾ ಇರ್ತೀರ. ಅದರಲ್ಲಿ 2 ಕ್ವಶನ್ ನಿಮಗೆ ಈಸಿ ಆಗಿರುತ್ತೆ, ಒಂದು ಮಾಡರೇಟ್ ಆಗಿರುತ್ತೆ. ಬಟ್ ನಿಮಗೆ ಪಾಸ್ಟ್ ಕಳೆದ 3 ವರ್ಷದಿಂದ ನೀವು ನೋಡಿದ್ದಾಗ ಈ ಎಲ್ಲ 3 ಕ್ವಶನ್ಸ್ ನಿಮಗೆ ಈಸಿಯಾಗಿ ಕೊಡ್ತಾ ಇದ್ದಾರೆ ಈ ಒಂದು ಚಾಪ್ಟರ್ನ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್, ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಪ್ರಿಪೇರ್. ಸೊ ಲೆಟ್ ಅಸ್ ವೆಲ್ಕಮ್, ಏನು ಮಾಡ್ತಾ ಇದೀವಿ ಈ ಸೆಷನ್ನಲ್ಲಿ ಅಂತ ನಾವು ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಒನ್ ಥಿಂಗ್, ವಾಟ್ ಆರ್ ದ ಟಾಪಿಕ್ಸ್ ಗೋಯಿಂಗ್ ಟು ಬಿ ಕವರ್ಡ್. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಅದನ್ನು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಹೇಗೆ ಮೆಜರ್ ಮಾಡ್ಬೋದು ಡಿಫ್ರೆಂಟ್ ಕೇಸಸ್ ಅಲ್ಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಅಷ್ಟೇ ಅಲ್ಲ, ಓಮ್ಸ್ ಲಾ, ವಾಟ್ ದ ಓಮ್ಸ್ ಲಾ ಸೇಸ್ ಅಂಡ್ ರೆಸಿಸ್ಟಾರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಂಡ್ ವಾಟ್ ಇಸ್ ದ ಗ್ರೂಪಿಂಗ್ ಆಫ್ ರೆಸಿಸ್ಟಾರ್ಸ್, ಸಿಂಪಲ್ ಆಗಿ ಸ್ವೀಟ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಆಮ್ ನಾಟ್ ಗೋಯಿಂಗ್ ಇನ್ ಡೆಪ್ತ್, ನಾನು ಹೋಗೋಕ್ಕಾಗಲ್ಲ. ಯಾಕಂದಾಗ ನಮಗೆ ಒನ್ ಶಾರ್ಟ್ ನಿಮಗೆ ಆಲ್ರೆಡಿ ನಿಮಗೆ ಏಕಲವ್ಯ ಬ್ಯಾಚಲ್ಲಿ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಸೊ ಈ ಒಂದು ಸೆಷನ್ನಲ್ಲಿ ನಮಗೆ 1 hour ಇಲ್ಲ 1.5 2 hours ಅಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಟ್ ಇಸ್ ಸೆಲ್ಸ್ ಅಂದರೆ ಏನು, ಅದರ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, EMF ಅಂದರೆ ಏನು, ಅವೆಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಕಿರ್ಚಾಫ್ಸ್ ಲಾಸ್ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಲಾ. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಗೋ ವಿತ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಏನಪ್ಪ ಅದು ಅಂತಂದಿದ್ದಾಗ ನೋಡಿ ಇಲ್ಲಿ ವಿ ಕ್ಯಾನ್ ಸೇ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ದಟ್ ಈಸ್ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಹೇಳ್ತೀವಿ ನಾವು. ವೀಟ್ಸ್ಟೋನ್ ಬ್ರಿಡ್ಜ್ ಅಷ್ಟೇ ಅಲ್ಲ, ನಿಮಗೆ ಮೀಟರ್ ಬ್ರಿಡ್ಜ್ ಅಂತಲೂ ಹೇಳ್ತಾರೆ. ಮೀಟರ್ ಬ್ರಿಡ್ಜ್ ಅಂಡ್ potentiometer. These are all the points which we are going to cover in this session. ಅರ್ಥ ಆಯ್ತಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಹೌ ಟು ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್, ಹೌ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ವೇರಿಯಸ್ ಸಿಚುವೇಶನ್ಸ್ ಅನ್ನೋದು ನೋಡ್ಕೊಂಡು ಹೋಗೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಇಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್ ಇನ್ ಎ ಗಿವೆನ್ ಟೈಮ್ ಅಂತ ಹೇಳ್ತಾರೆ. ಇನ್ ಎ ಗಿವೆನ್ ಟೈಮ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ನೋಡಿ ಇಲ್ಲಿ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಆವರೇಜ್ ಕರೆಂಟ್. ಸಿ ಹಿಯರ್, ಆವರೇಜ್ ಎಲೆಕ್ಟ್ರಿಕ್ ಕರೆಂಟ್ನ ಹೇಗೆ ಮೆಜರ್ ಮಾಡ್ತೀವಿ ನಾವು ಅಂತಂದಾಗ ಇಟ್ ಈಸ್ ಗಿವೆನ್ ಬೈ ಟೋಟಲ್ ಚಾರ್ಜ್ ಫ್ಲೋಯಿಂಗ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ ಹೇಳ್ಬೋದು. ಇಲ್ಲ ಅಂದರೆ Q/T ಅಂತನೂ ಬರೀಬಹುದು. Q/T ಗೊತ್ತಾಯ್ತಲ್ವಾ? ದೇರ್ಫೋರ್ ಸಿ ಹಿಯರ್, Q ಅನ್ನೋದನ್ನು ನಿಮಗೆ ಈ N into E ಅಂತ ಬರೀಬಹುದು. ದಟ್ ಈಸ್ N ಅಂತಂದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋಯಿಂಗ್ ಇನ್ ಎ ಕಂಡಕ್ಟರ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ಅಂತ ನಾವು ಬರ್ದಿದ್ದಾಗ ದೆನ್ ವಿ ಕ್ಯಾನ್ ರೈಟ್ ಎಲೆಕ್ಟ್ರಿಕ್ ಕರೆಂಟ್ I is equals to N into E divided by T ಅಂತನೂ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಚಾರ್ಜ್ನ ಹೇಗೆ ಬರೀತೀವಿ ನಾವು ಅಂತಂದಾಗ I into T ಅಂತ ಬರೀತಾರೆ. ಕರೆಂಟ್ ಇಂಟು ಟೈಮ್, ದ ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ಟೈಮ್. ದೇರ್ಫೋರ್ what is the SI unit of current here? SI unit of electric current. ನೋಡಿ ಇಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು, ಸಿ ಹಿಯರ್, ಇಟ್ ಈಸ್ ಜೌಲ್ ಪರ್ ಸೆಕೆಂಡ್ ಕೂಲಮ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಕೂಲಮ್ ಪರ್ ಸೆಕೆಂಡ್ ವಿಚ್ ಇಸ್ ನಥಿಂಗ್ ಬಟ್ ಆಂಪಿಯರ್ ಅಂತ ಹೇಳ್ತೀವಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್ ಅಂತ ನಾವು ಕರಿಬಹುದು. ಇಲ್ಲಿ ನೋಡಿ Q equal to I into T ಅಲ್ವಾ, I into T. Suppose if I want to know what is the instantaneous current, then how can I write this? Instantaneous current is equals to the rate of flow of charges ಅಂತ ಹೇಳ್ತಾರೆ. rate of flow of charges, that is dQ/dt ಅಂತ ಹೇಳ್ಬೋದು. And suppose see here, if the current flowing through a conductor varies with respect to time. ಅದೇನಾದರೂ ನಿಮಗೆ ಚೇಂಜ್ ಆಗ್ತಾ ಇದ್ದರೆ ಆವಾಗ ನಿಮಗೆ ಟೋಟಲ್ ಚಾರ್ಜ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವು ಅಂತಂದಾಗ ವೇರಿಯಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದೆನ್ ವಿ ಕ್ಯಾನ್ ರೈಟ್
ಚಾರ್ಜ್ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ I ಇಂಟು dt ಫ್ರಮ್ 0 to t ಅಂತ ಬರೀಬಹುದು. ಐ ಅನ್ನೋದು ನಿಮಗೆ ವೇರಿಯಬಲ್ ಆಗಿದ್ದಾಗ, ಐ ಅನ್ನೋದು ನಿಮಗೆ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗಿದ್ದಾಗ ಚಾರ್ಜ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಫ್ರಮ್ 0 seconds to 2 seconds, 0 to 10 seconds ಅಂತ ಕೇಳಿದಾಗ ಇಂಟಿಗ್ರೇಟ್ ಮಾಡಿದಾಗ ವಿಲ್ ಗೆಟ್ ವಾಟ್ ಇಸ್ ದ ಚಾರ್ಜ್ ಫ್ಲೋಯಿಂಗ್ ಇನ್ ದಟ್ ಟೈಮ್ ಇಂಟರ್ವೆಲ್ ಅಂತ ಬರುತ್ತೆ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಐ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಕರೆಂಟ್ ಅನ್ನೋದು ನಿಮಗೆ ವೆಕ್ಟಾರ್ ಕ್ವಾಂಟಿಟಿ ಅಂತ ತುಂಬ ಜನ ಅನ್ಕೊಂತಾರೆ. ಯಾಕೆ ಅಂತಂದಾಗ ಇಟ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಅದು ವೆಕ್ಟಾರ್ ಅಂತ ಅನ್ಕೊಂತಾರೆ. ಅದರದ್ದು ವೆಕ್ಟಾರ್ ಆಗಲ್ಲ, ಇಟ್ ಇಸ್ ಅ ಸ್ಕೇಲಾರ್ ಬಿಕಾಸ್ ದೋ ಇಟ್ ಈಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಇಟ್ ಡಸ್ ನಾಟ್ ಒಬೇ ದ ವೆಕ್ಟಾರ್ ಅಡಿಷನ್ ಲಾಸ್ ಅಂತ ಹೇಳ್ತಾರೆ. ಸೊ ಕರೆಂಟ್ ಇಸ್ ಎ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್, whenever we consider the electron which is revolving in an orbit of radius r with some speed v, then what is the current in that orbit anta heltare. What is the current in that orbit? See here, current in the orbit ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವು ಇಲ್ಲಿ? I ಈಸ್ ಈಕ್ವಲ್ಸ್ ಟು E ಡಿವೈಡ್ ಬೈ ಕ್ಯಾಪಿಟಲ್ T ಅಂತ ಹೇಳ್ತಾರೆ, ವೇರ್ T ಈಸ್ ದ ಟೈಮ್ ಪೀರಿಯಡ್ ಆಫ್ ದ ಎಲೆಕ್ಟ್ರಾನ್ ಅಂತ ಬರೀಬೋದು. ಬಟ್ ವಾಟ್ ಈಸ್ ದ ಟೈಮ್ ಪೀರಿಯಡ್? ವಿ ಕ್ಯಾನ್ ರೈಟ್ ಹಿಯರ್ ಇಟ್ ಈಸ್ ಈಕ್ವಲ್ಸ್ ಟು 2πr by v ಅಂತ ಬರೀಬಹುದು. ಸೊ ಈ ಟಿ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಅಂತ ಬರೀಬಹುದು ನೋಡಿ ಇಲ್ಲಿ ಒಂದ್ಸರಿ. ಕರೆಂಟ್ I ಬಿಕಮ್ಸ್ ಈಕ್ವಲ್ಸ್ ಟು E ಇಂಟು ವಿ ಡಿವೈಡ್ ಬೈ 2πr ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ ಇಲ್ಲಿ I is equals to E by capital T ಅಲ್ವಾ? ಸೊ ಇಟ್ ಈಸ್ ಈಕ್ವಲ್ಸ್ ಟು E ಇಂಟು F ಅಂತನೂ ಬರೀಬಹುದು. ವಾಟ್ ಈಸ್ ದಿಸ್ ಕ್ಯಾಪಿಟಲ್ T ಹಿಯರ್? ಕ್ಯಾಪಿಟಲ್ T ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್ ಅಂತ ಹೇಳ್ಬೋದು. ಅಂಡ್ F ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ ಇಟ್ ಈಸ್ ಅ frequency, of the electron in an orbit ಅಂತನೂ ಹೇಳ್ಬೋದು. This is how we can calculate the current in various cases, and these are different forms of equations to calculate the current ಅಂತ ಹೇಳ್ತಾ ಇದೀವಿ. And later we have to understand about what is the current density. ಗೊತ್ತಾಗ್ತದೆ ಅಲ್ವಾ? ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು ನೋಡಿ ಇಲ್ಲಿ, ಡಿನೋಟೆಡ್ ಬೈ ದ ಲೆಟರ್ ಕ್ಯಾಪಿಟಲ್ ಲೆಟರ್ J ಅಂತ ಹೇಳ್ತಾರೆ. ಕರೆಂಟ್ ಡೆನ್ಸಿಟಿ ಅಂದ್ರೆ ಏನಪ್ಪಾ ಇಲ್ಲಿ ಅಂತಂದಾಗ, ಸಿ ಹಿಯರ್, ಇಟ್ ಈಸ್ ದ ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತಾರೆ. ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದಟ್ ಈಸ್, ಸಿ ಹಿಯರ್, if I is the current and A is the area of cross section, ಏನು ಬರೀಬೋದು ನಾವಿಲ್ಲಿ? ಕರೆಂಟ್ ಡೆನ್ಸಿಟಿನ ಅಂತಂದಾಗ ವಿ ಕ್ಯಾನ್ ಸೇ ಕರೆಂಟ್ ಡೆನ್ಸಿಟಿ J ಈಸ್ ಈಕ್ವಲ್ಸ್ ಟು I by A ಅಂತ ಹೇಳ್ತಾರೆ. therefore we can say that I is equals to J into A ಅಂತ ಬರೀತೀರಾ. ನೋಡಿ ಇಲ್ಲಿ J ನೋಡಿ, ಕರೆಂಟ್ ಡೆನ್ಸಿಟಿ ಅನ್ನೋದು ನಿಮಗೆ ಇಟ್ ಈಸ್ ನಾಟ್ ಎ ಸ್ಕೇಲಾರ್, ಇಟ್ ಈಸ್ ಎ ವೆಕ್ಟಾರ್ ಅಂತ ಕರಿತೀವಿ. ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ, therefore ಇಲ್ಲೊಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಕರೆಂಟ್ನ ಹೇಗೆ ಬರೀಬೋದು ನಾವು ಅಂತಂದಾಗ ಇಟ್ ಈಸ್ ರಿಟನ್ ಆಸ್ ಡಾಟ್ ಪ್ರಾಡಕ್ಟ್ ಆಫ್ ಕರೆಂಟ್ ಡೆನ್ಸಿಟಿ ಇಂಟು ಏರಿಯಾ ವೆಕ್ಟಾರ್ ಅಂತ ಬರಿತೀವಿ. ಆರ್ I is equals to JA cos theta ಅಂತ ಬರಿತೀವಿ. ವಾಟ್ ಇಸ್ ದ theta here? Theta is the angle between what and what? J and A ಅಂದ್ರೆ ಕರೆಂಟ್ ಡೆನ್ಸಿಟಿ ವೆಕ್ಟಾರ್ಗೂ ಮತ್ತು ಏರಿಯಾ ವೆಕ್ಟಾರ್ಗೂ ಮಧ್ಯ ಇರತಕ್ಕ ಆಂಗಲ್ನ ಟೀಟಾ ಅಂತ ರೆಪ್ರೆಸೆಂಟ್ ಮಾಡ್ಕೊತೀವಿ. I equal to JA cos theta. ಗೊತ್ತಾಯ್ತಲ್ಲಪ್ಪ ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ನಾವು ಆನ್ಸರ್ ಮಾಡಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಥಿಂಕ್ ದಟ್ ಸಪೋಸ್ ಕರೆಂಟ್ ಡೆನ್ಸಿಟಿ ಅನ್ನೋದು ಚೇಂಜ್ ಆಗ್ತಾ ಇದೆ, ಇಟ್ ಈಸ್ ಎ ವೇರಿಯಬಲ್ ಕ್ವಾಂಟಿಟಿ ಆಗಿದ್ದಾಗ. ಸಪೋಸ್ ನೋಡಿ ಇಲ್ಲಿ, ಇಫ್ J ಈಸ್ ಎ ವೇರಿಯಿಂಗ್ if J ಈಸ್ ವೇರಿಯಿಂಗ್ ಅಂತ ಹೇಳ್ತಾರೆ. If J is varying, then we can write the current as ಹೇಗೆ ಬರಿಬೋದು ನೋಡಿ ಇಲ್ಲಿ, current is equals to integral J dA cos theta ಅಂತ ಬರಿಬಹುದು. J into dA cos theta. ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಕರೆಂಟ್ ಅಂಡ್ ಇಟ್ ಈಸ್ ರಿಲೇಟೆಡ್ ಟು ಕರೆಂಟ್ ಡೆನ್ಸಿಟಿ ಅಂತ ಹೇಳ್ತಾ ಇದೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ.
ಅರ್ಥ ಆಗ್ತದಲ್ವಾ? ಇಟ್ ಈಸ್ ಡಿನೋಟೆಡ್ ಬೈ ವಿ ಸಫಿಕ್ಸ್ ಡಿ ಅಂತ ಹೇಳ್ತಾ ಇದೀವಿ. ನೋಡಿ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು? ಯಾವುದಾದ್ರೂ ಒಂದು ಕಂಡಕ್ಟಾರ್ನ ಕನ್ಸಿಡರ್ ಮಾಡಿದ್ದಾಗ ಈ ಕಂಡಕ್ಟಾರಲ್ಲಿ ನಮಗೆ ಇನ್ಫೈನೈಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಈ ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಇನಿಷಿಯಲಿ ರ್ಯಾಂಡಮ್ ಆಗಿ ಡೈರೆಕ್ಟ್ ಆಗ್ತಾ ಇರೋದ್ರಿಂದ ಈ ಕಂಡಕ್ಟರಲ್ಲಿ ಯಾವುದೇ ರೀತಿ ಕರೆಂಟ್ ಅನ್ನೋದು ಇರೋದಿಲ್ಲ. ಬಟ್ ಈ ಕಂಡಕ್ಟರ್ ಎಂಡ್ಸ್ ಅಲ್ಲಿ, ಇಫ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಆರ್ ಕನೆಕ್ಟೆಡ್ ಟು ಸಮ್ ಬ್ಯಾಟರಿ, then there will be a potential difference between the two ends ಅಂತ ಹೇಳ್ತಾರೆ. Because of that potential difference there will be electric field ಅಂತ ಹೇಳ್ತಾರೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ ಅಂತಂದ್ರೆ ಈ ಕಂಡಕ್ಟರ್ ಅಲ್ಲಿ ಇರತಕ್ಕಂಥ ಎಲ್ಲಾ ಎಲೆಕ್ಟ್ರಾನ್ಸ್ನ ಓಕೆ ಮೂವ್ ಮಾಡುತ್ತೆ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಅವಾಗಾದ್ರೆ ಎಲೆಕ್ಟ್ರಾನ್ಸ್ ಅನ್ನೋದು ಎಲ್ಲ ಒಂದು ಡೈರೆಕ್ಷನ್ನಲ್ಲಿ ಹೋಗುತ್ತೋ ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಆನ್ ದಟ್ ವೆಲಾಸಿಟಿ ಇಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ವಾಟ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ? ವಿ ಕ್ಯಾನ್ ಸೇ ಹಿಯರ್ ಡ್ರಿಫ್ಟ್ ವೆಲಾಸಿಟಿ ಅಂತಂದ್ರೆ ಇಟ್ ಈಸ್ ಅ ವೆಲಾಸಿಟಿ ಅಕ್ವೈರ್ಡ್ ಆರ್ ಗೈನ್ಡ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ವೆಲಾಸಿಟಿ ಗೈನ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ಗೊತ್ತಾಯ್ತಲ್ವ ಹೇಳಿದ್ದು? ನೋಡಿ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಆಫ್ ಆಲ್ ದ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ವೆಲಾಸಿಟಿ ಅನ್ನೋದು ನಿಮಗೆ ಡ್ರಿಫ್ಟ್ ವೆಲಾಸಿಟಿ ಅಂತ ನಾವು ತಗೊಂಡಿರೋಣ. ಅವಾಗ ನೋಡಿ ಇಲ್ಲಿ ಯೂಸಿಂಗ್ ದ ಈಕ್ವೇಷನ್ ಆಫ್ ಮೋಷನ್ v is equals to u plus a t. By using the v equal to u plus at formula we can write vd is equals to 0 plus what is this f by m into tau. We can say what is this tau called here? Tau ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ it is called as relaxation time ಅಂತ ಹೇಳ್ತಾರೆ. ರಿಲ್ಯಾಕ್ಸೇಷನ್ ಟೈಮ್. ವಾಟ್ ಇಸ್ ರಿಲ್ಯಾಕ್ಸೇಷನ್ ಟೈಮ್ ಅಂತಂದಾಗ ಇಟ್ ಈಸ್ ಅ ಟೈಮ್ ಇಂಟರ್ವೆಲ್ ಬಿಟ್ವೀನ್ ಟು ಸಕ್ಸಸಿವ್ ಕೊಲಿಷನ್ಸ್ ಅಂತ ಹೇಳ್ತಾರೆ. 2 successive collisions. ಅರ್ಥ ಆಗ್ತದೆ? ದಟ್ ಈಸ್ ಅ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಸೊ ವಿ ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಫೋರ್ಸ್ ಅಂದ್ರೆ ಏನಪ್ಪ ಇಲ್ಲಿ ಈ ಕ್ಯೂ ಅಂದರೆ ಎಲೆಕ್ಟ್ರಾನಿಕ್ ಚಾರ್ಜ್ ಅಲ್ವಾ, ಇ ಇಂಟು ಇ ಬೈ ಎಮ್ ಇಂಟು ಟೌ ಅಂತಲೂ ಬರೀಬಹುದು. ದಿಸ್ ಈಸ್ ಅ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಟೈಮ್ ಟೇಕನ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ಬೋದು. ವೇರ್ ಎಮ್ ಈಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್, ಇ ಈಸ್ ದ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಕರಿಬಹುದು. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ಏನಪ್ಪ ಆಗಿರುತ್ತೆ ನಿಮಗೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಐ ಈಸ್ ಈಕ್ವಲ್ಸ್ ಟು ಎನ್ ಇ ಎ ಇಂಟು ವಿ ಡಿ ಅಂತ ಬರೀಬಹುದು. ಏನಿಲ್ಲಿ ಎನ್ ಅಂದ್ರೆ ಏನಪ್ಪ ಇಲ್ಲಿ ಅಂತ ನೋಡೋಣ. ವೇರ್ ಎನ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎನ್ ಬೈ ವಿ ಅಂತ ಬರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಇಲ್ಲ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ನಂಬರ್ ಆಫ್ ಎಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತಾರೆ. ಯೂನಿಟ್ ವಾಲ್ಯೂಮ್. ಗೊತ್ತಾಯ್ತಲ್ವಾ? ಸೊ ವಾಟ್ ಈಸ್ ದಿಸ್ ಎ ಹಿಯರ್? ಎ ಅಂತಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದಟ್ ಈಸ್ ಕಾಲ್ಡ್ ಆಸ್ ಎ. ಆ್ಯಂಡ್ ವಿ ಡಿ ನಾವು ಎಂತ ಹೇಳ್ತೀವಿ? ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಡ್ರಿಫ್ಟ್ ವೆಲಾಸಿಟಿ. ಅರ್ಥ ಆಯ್ತಲ್ಲ? ದರ್ ಈಸ್ ಅ ರಿಲೇಷನ್ ಬಿಟ್ವೀನ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತಾ ಇದ್ದೀವಿ. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಮೊಬಿಲಿಟಿ ಅಂದ್ರೆ ಏನು ಅಂತ ನೋಡೋಣ. Mobility is nothing but divided by mu and it is defined as drift velocity acquired per unit electric field ಅಂತ ಹೇಳ್ತಾರೆ. ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ mu is equals to vd by e. vd ಅಂದ್ರೆ drift velocity, e ಅಂದ್ರೆ electric field intensity ಅಂತ ಹೇಳ್ತೀವಿ. this is about the mobility of the electrons. ಗೊತ್ತಾಗಿದಲ್ವಾ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್? ಇಲ್ಲಿ ನೋಡಿ, ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದೀವಿ ಅಂದರೆ ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಡ್ರಿಫ್ಟ್ ವೆಲಾಸಿಟಿ ಮತ್ತು ಮೊಬಿಲಿಟಿ ಅಂದರೆ ಏನು ಅಂತಲೂ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನಾವು ಲೆಟ್ ಅಸ್ ಸಿ ಫ್ಯೂ ನ್ಯೂಮರಿಕಲ್ ಕ್ವಶನ್ಸ್ ಬೇಸ್ಡ್ ಆನ್ ದೀಸ್ ಪಾಯಿಂಟ್ಸ್. ನೋಡಿ ಇಲ್ಲಿ ಎ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಅಟ್ ಎ ಸ್ಪೀಡ್ ಆಫ್ ವಾಟ್ ಈಸ್ ಸ್ಪೀಡ್ ಗಿವೆನ್ ಹಿಯರ್ 10 to the power of 6 meter per second along a line produces a current I is equals to 1.6 into 10 to the power of
minus 6 amperes. Okay, the number of electrons ಅಂತ ಹೇಳ್ತಾ ಇದ್ದಾರೆ. The number of electrons in 1 meter length, 1 meter length ಅಂತ ಕೊಡ್ತಿದ್ದಾರೆ. ಸೊ x is equal to distance ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಅದು 1 ಮೀಟರ್ ಅಂತ ನಿಮಗೆ ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ನೋಡಿ ಇಲ್ಲಿ we know that current is equals to ಚಾರ್ಜ್ ಬೈ ಟೈಮ್ ಅಂತ ಬರೀಬಹುದಾ? ಚಾರ್ಜ್ ಬೈ ಟೈಮ್, ಇಸ್ ಇಟ್ ರೈಟ್? ನೋಡಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸ್ಪೀಡ್ ಕೊಟ್ಟಿದ್ದಾರೆ ಅಂಡ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಚಾರ್ಜ್ ಡಿವೈಡ್ ಬೈ ಟೈಮ್ನ ಹೇಗೆ ಬರಿಬೋದು? ನೋಡಿ ಇಲ್ಲಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರಿತೀವಿ. ವಿ ಕ್ಯಾನ್ ರೈಟ್ q ಇಂಟು ವಿ ಬೈ ಎಕ್ಸ್ ಅಂತ ಹೇಳ್ತಾರೆ. ಸೊ I is equals to, what is the q value we can write here? q is nothing but number of electrons into electronic charge ಅಂತ ಬರೀಬಹುದು. ನೋಡ್ತಾ ಇದ್ದೀರಲ್ಲೋ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು NEV ಡಿವೈಡ್ ಬೈ ಎಕ್ಸ್. They are asking what is n? I into x divided by E into V. Simplify by substituting all the values here. I ಅಂತಂದ್ರೆ 1.6 into 10 to the power of minus 6 into what is the x value? It is 1 meter divided by what is the E value here? E value ಬಂದ್ಬಿಟ್ಟು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ? ನಿಮ್ಗೆ ಇಲ್ಲಿ ಎಲೆಕ್ಟ್ರಾನಿಕ್ ಚಾರ್ಜ್ ಅಲ್ವಾ, 1.6 into 10 to the power of minus 19 into speed is 10 to the power of plus 6 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ನೋಡಿ. ಇಲ್ಲಿ 1.6 ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನೋಡಿ ಇಲ್ಲಿ 10 to the power of plus 19 minus 12 ಅಂತ ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 10 to the power of 7 electrons. 10 to the power of 7 electrons will move in 1 meter length to produce the current of 1.6 into 10 to the power of minus 6 ampere. Therefore, we can go with option B. Option B. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಸೀದಾ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಕಾಪರ್ ವೈರ್ ಆಫ್ ಲೆಂತ್ 1 ಮೀಟರ್ ಅಂಡ್ ರೇಡಿಯಸ್ 1 mm is joined in series with an iron wire of length 2 meter and radius 3 mm and a current is passed through the wire ಅಂತ ಹೇಳ್ತಾ ಇದ್ದಾರೆ. Okay, the ratio of current densities in the copper and iron wire is ಅಂತ ಹೇಳ್ತಾ ಇದ್ದಾರೆ. Is it right? ನೋಡಿ ಇಲ್ಲಿ the ratio of current density in the copper to what is that? Iron. That is the question. Is it right? How to calculate this value? See here, current density is nothing but current by area. Is it right ma? So how to write the current value here? Current ಹೇಗೆ ಬರೀಬಹುದು ಇಲ್ಲಿ ಅಂತ ನೋಡೋಣ. Current, see here, you can say, ನೋಡಿ ಇಲ್ಲಿ how they are connected here, joined in series. When they are connected in series, we can say current in both the wires remains constant. Therefore ಯಾವಾಗಾದ್ರೆ ಕರೆಂಟ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಹೇಳ್ಬೋದು, ಇಲ್ಲ ಅಂತಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವಯರ್ ಅಂತನೂ ಹೇಳ್ಬೋದು. Therefore we can say that JC copper divided by J iron can be written as ಏನು ಬರ್ತದೆ ನೋಡಿ, R iron square divided by R copper square. What is R iron value here? R iron is ಕೊಟ್ಟಿದ್ದಾರೆ with an iron wire of length 2 meter and radius 3 mm ಅಂತ ಹೇಳಿದ್ದಾರೆ. 3 mm divided by what is copper value 1 whole square. If we do it, you will get as 9 ಅಂತ ಬರುತ್ತೆ. So 9:1 is the answer. Hence we can go with option B. ಅರ್ಥ ಆಗ್ತದೆ ಅಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿಮಿಲರ್ಲಿ ಲೆಟ್ us go to the next question. Sorry, 2 wires A and B of same material ಅಂತ ಕೊಟ್ಟಿದ್ದಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. having radii in the ratio RA by RB is equals to 1/2 ಅಂತ ಕೊಟ್ಟಿದ್ದಾರೆ. carrying the currents IA by IB is equals to 4:1. The ratio of drift speeds of electrons in A to that of B is ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್ here? ಹೇಗೆ ನೋಡಿ, ಡ್ರಿಫ್ಟ್ ವೆಲಾಸಿಟಿಗೂ ಕರೆಂಟ್ಗೂ ನಮಗೆ ಗೊತ್ತಿರೋ ರಿಲೇಷನ್ ಒಂದಿದೆ. ವಾಟ್ ಈಸ್ ದಟ್ ಅಂತಂದಾಗ ವಿ ನೋ ದಟ್ I is equals to NEA into VD.
ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ನೋಡಿ, ಕರೆಂಟ್ಗೆ ಮತ್ತು ಡ್ರಿಫ್ಟ್ ವೆಲಾಸಿಟಿಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಮ್ಗೆ ಒಂದೇ ಒಂದು ರಿಲೇಷನ್ ನಮಗೆ ಗೊತ್ತಿದೆ. ಸೊ ವೆನೆವರ್ ವಿ ಅಬ್ಸರ್ವ್ ದಿಸ್, ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತಾರೆ. ಡ್ರಿಫ್ಟ್ ವೆಲಾಸಿಟಿ ಈಸ್ ಪ್ರಪೋರ್ಷನಲ್ ಟು r² ಇಂಟು VD ಅಂತ ಬರೀಬಹುದಲ್ವಾ. ದೇರ್ ಫೋರ್ ಅಪ್ಲೈ ಮಾಡಿ ಇಲ್ಲಿ IA ಡಿವೈಡ್ ಬೈ IB ವಿಲ್ ಬಿಕಮ್ ಈಕ್ವಲ್ಸ್ ಟು RA² ಡಿವೈಡ್ ಬೈ RB² ಇಂಟು VB² ಡಿವೈಡ್ ಬೈ VA² ಅಂತ ಹಾಕ್ಬೋದು. ಕರೆಕ್ಟಾ? ನೋಡಿ, ವಾಟ್ ಇಸ್ IA ಬೈ IB ಹಿಯರ್? ಇಟ್ ಈಸ್ 4:1. RA ಬೈ RB ಅಂತಂದಾಗ ಹೋಲ್ ಸ್ಕ್ವೇರ್ ಮಾಡಿದಾಗ 1/4 ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ VB ಬೈ VA ಹೋಲ್ ಸ್ಕ್ವೇರ್ ವಿಲ್ ಗೆಟ್ ಇಟ್. ಸೊ simplify this value. What happens here? 4 into 4 16. You will get no ma 16 is equals to VA by VB whole square. We can write, therefore we can write VA by VB is equals to root of 16, which is nothing but 4. But VA by VB ನಾವು ಕೊಟ್ಟಿರೋದು ನಿಮ್ಗೆ ಇಲ್ಲಿ VB by VA ಬರುತ್ತೆ ನಮ್ಗೆ ಇಲ್ಲಿ VB by VA. See here VB by VA. Please write this properly. ನೋಡಿ ಇಲ್ಲಿ VB by VA ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? therefore we can say that see here 16 is equals to root 16 is equals to VB by VA ಅಂತ ಬರೀಬಹುದು. therefore you will get VB by VA is equals to 4. ಅವ್ರು ಕೇಳ್ತಾ ಇರೋದು ನಮಗೆ VA by VB ಅಲ್ವಾ. ಸೊ which is nothing but 1/4 ಅಂತ ಬರುತ್ತೆ. ಸೊ what is the option we can get it here? We can go with option ನೋಡಿ ಇಲ್ಲಿ 1/4 ಇಲ್ಲ 4/1 ಬರೋದು ನಿಮ್ಗೆ ಇಲ್ಲಿ. ಸೊ ಚೆಕ್ ಇಟ್ ಒನ್ಸ್. ಯು ಕ್ಯಾನ್ ಗೋ ವಿತ್ 1/4 ಅಂತ ಹೇಳ್ತಾ ಇಲ್ಲ 4/1. VB by VA ಕರೆಕ್ಟ್ ಆಗಿದೆನಪ್ಪ ಇಲ್ಲಿ ನಮಗೆ? ಪ್ಲೀಸ್ ಚೆಕ್ ಇಟ್. ನಮಗೆ ಆಪ್ಷನ್ ಏನು ಬರುತ್ತೆ ಅಂತಂದ್ಬಿಟ್ಟು ನೀಟಾಗೆ ಚೆಕ್ ಮಾಡಿ. ಪ್ಲೀಸ್ ಚೆಕ್ ಇಟ್. ವಿಲ್ ಗೆಟ್ 4:1. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ನ ಡಿ ಕರೆಕ್ಟಾ? 1/4 ಅಂತಂದಾಗ ವಿಲ್ ಗೆಟ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಗ್ತದಲ್ವಾ ಏನು ಸಾಲ್ವ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು? ಇಲ್ಲೊಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನಿಸ್ತದೆ ನನಗೆ. ಇಲ್ಲಿ ಸ್ಕ್ವೇರ್ ಆಗಿ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ. ಓಕೆ, ಐ ವಿಲ್ ಡೂ ಇಟ್ ಒನ್ಸ್ ಅಗೈನ್. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ನೋಡಿ ಇಲ್ಲಿ ಏನಾಗುತ್ತೆ ಅಂತ, IA by IB is equals to RA by RB whole square into VA by VB ಅಲ್ವಾ ಬರಬೇಕಾಗಿದ್ದು ನಮಗೆ. ಸೊ ನಾನು ಉಲ್ಟಾ ಬರೆದ್ಬಿಟ್ಟಿದ್ದೀನಿ, ಅದು ಅಲ್ಲದೆ ಸ್ಕ್ವೇರು ಸಹ ಮಾಡಿಬಿಟ್ಟಿದ್ದೀನಿ. ಸಾರಿ. ಸೊ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಏನು ಬರುತ್ತೆ ಅಂತ. IA by IB becomes equals to RA by RB ಅಂತಂದರೆ ನಿಮಗೆ 1/4 ಅಂತ ಬರುತ್ತೆ ಇಂಟು VA by VB ಅಂತ ಬರುತ್ತೆ. ಸೊ ಪ್ಲೀಸ್ ಚೆಕ್ ಇಟ್ ಮಾಡಿ. IA by IB ಎಷ್ಟು ಕೊಡಿದ್ರೆ ನಿಮಗೆ 4:1 ಅಲ್ವಾ ನಿಮಗೆ? therefore we can write ಏನು ಬರೀಬೋದು ನೋಡಿ ಇಲ್ಲಿ. ಸೊ ಪ್ಲೀಸ್ ಚೇಂಜ್ ಇಟ್. ಇಲ್ಲಿ ಬರೀತಾ ಇದ್ದೀನಿ ನೋಡಿ, 4/1 is equals to 1/4 into VA by VB. If you simplify this value, you will get VA by VB ಬಂದ್ಬಿಟ್ಟು ನಿಮಗೆ 16:1 ಅಂತ ಬರುತ್ತೆ. ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ದಿಸ್ ಈಸ್ ರಾಂಗ್ ಆ್ಯಕ್ಚುಲಿ. ಸೊ ಓಕೆ, ಆ ಥರ ಇಲ್ಲ, ನೋ ನೀಡ್ ಟು ವರಿ. ಸೊ ಕೂಲಾಗೆ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾಗ ವಿಲ್ ಗೆಟ್ 16:1 ಅಂತಂದರೆ ವಿಲ್ ಗೆಟ್ ಆಪ್ಷನ್ ಎ. ಆಪ್ಷನ್ನ ಎ ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತಂದ್ಬಿಟ್ಟು. ಸೊ ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಂತ ಹೇಳ್ತಾ ಇದ್ದಾರೆ ನೋಡಿ. ಲೆಟ್ ಅಸ್ ಸಿ ವಾಟ್ ಆರ್ ದಿಸ್ ಓಮ್ಸ್ ಲಾ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ವಾಟ್ ಈಸ್ ದಿಸ್ ಓಮ್ಸ್ ಲಾ? ಓಮ್ಸ್ ಲಾ ಅಂದರೆ ಏನು ಅಂತಂದಾಗ, ಸಿ ಹಿಯರ್ under similar conditions or at constant temperature and other physical conditions ಅಂತಾನೆ ಹೇಳ್ಬಿಡ್ತೀನಿ ಡೈರೆಕ್ಟಾಗೆ. ಸೊ ನೋ ನೀಡ್ ಟು ವರಿ ಅಬೌಟ್ ಅಲ್ಲವ. ನಿಮ್ಗೆ ಗೊತ್ತಾಯ್ತಲ್ಲವ ನಿಮಗೆ, ಯಾವಾಗಾದರೆ ಕಾನ್ಸ್ಟೆಂಟ್ ಟೆಂಪರೇಚರು ಮತ್ತು ಅದರ್ ಫಿಸಿಕಲ್ ಕಂಡೀಷನ್ ಅಂದರೆ ಪ್ರೆಷರ್ ಎಲ್ಲ ಕಾನ್ಸ್ಟೆಂಟ್ ಆಗಿದ್ದಾಗ ಏನಾಗುತ್ತೆ ನಿಮಗೆ ಅಂತಂದ್ರೆ, ಸಿ ಹಿಯರ್ V is directly proportional to I ಅಂತ ಬರಿತೀವಿ. V, what is V called here? V ಅಂತಂದಾಗ potential difference across the ends of the conductor ಅಂತ ಹೇಳ್ತಾರೆ. across the ends of the conductor.
ಎಂಡ್ಸ್ ಆಫ್ ದ ಕಂಡಕ್ಟರ್ ಅಲ್ಲಿ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ನ ವಿ ಅಂತ ಕರಿತೀವಿ. ಐ ಅಂತಂದಾಗ ಕರೆಂಟ್ ಥ್ರೂ ದ ಕಂಡಕ್ಟರ್ ಅಂತ ಹೇಳ್ತಾರೆ. ಕರೆಂಟ್ ಥ್ರೂ ದ ಕಂಡಕ್ಟರ್, ಕರೆಂಟ್ ಥ್ರೂ ದ ಕಂಡಕ್ಟರ್. ಅರ್ಥ ಆಯ್ತಲ್ಲ ಹೇಳಿದೇನು ಅಂತ ಅಂದ್ಬಿಟ್ಟು, therefore you can by removing the proportionality I can write I into R ಅಂತ ಬರೀಬಹುದು. what is this R called here? R ಅನ್ನೋದೇನಪ್ಪ ಅಂತಂದಿದ್ದಾಗ we can say R is the resistance ಅಂತ ಹೇಳ್ತಾರೆ. R is the resistance and is a constant of proportionality ಅಂತ ಹೇಳ್ತೀವಿ. R is equals to V by I. It is the ratio of potential difference to increase potential difference to current in the conductor ಅಂತ ಹೇಳ್ತಾರೆ. current in the conductor. But whenever we consider a conductor, for a conductor ನೋಡಿ ಇಲ್ಲಿ resistance is directly proportional to length of the conductor and inversely proportional to area cross section ಅಂತ ಹೇಳ್ತಾರೆ. So removing the proportionality I can write rho L by A ಅಂತ ಬರೀಬಹುದು. what is this rho called? rho ಅಂದ್ರೆ ಏನಪ್ಪ ಇಲ್ಲಿ ಅಂತಂದಿದ್ದಾಗ rho is called as specific resistance ಅಂತ ಹೇಳಿದ್ದಾರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದಾಗ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಂತಲೇ ಹೇಳ್ಬೋದು. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೇಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ವಾಟ್ ಈಸ್ ದಟ್ ಅಂತಂದಾಗ ವೆನ್ ಅರ್ಥ ಮಾಡ್ಕೊಂಡ್ರೆ ವೆನ್ ವಾಲ್ಯೂಮ್ ಆಫ್ ಎ ವೈರ್ ರಿಮೈನ್ಸ್ ಕಾನ್ಸ್ಟೆಂಟ್. ವೆನ್ ವಾಲ್ಯೂಮ್ ಆಫ್ ಎ ವೈರ್ ಅಂತಂದರೆ ಕಂಡಕ್ಟಿಂಗ್ ವೈರ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದಿದ್ದಾಗ ವಿ ಕ್ಯಾನ್ ರೈಟ್ ಆರ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್, ನೋಡಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, ರೋ ಎಲ್ ಬೈ ಎ ಅಲ್ವಾ. ನೋಡಿ ಇಲ್ಲಿ ಇಂಟು ಎಲ್ ಡಿವೈಡ್ ಬೈ ಎಲ್ ನಾವು ಮಾಡಿದ್ದಾಗ ವಿ ಕ್ಯಾನ್ ರೈಟ್ ರೋ ಇಂಟು ಎಲ್ ಸ್ಕ್ವೇರ್ ಬೈ ವಾಲ್ಯೂಮ್ ಅಂತ ಬರುತ್ತೆ. therefore we can say that resistance is directly proportional to L square ಅಂತ ಬರೀಬಹುದು. therefore we can write R1 by R2 is equals to L1 by L2 whole square ಅಂತ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನೋಡಿ ಇದು ಫಸ್ಟ್ ಕೇಸ್ ನೋಡಿ ಇಲ್ಲಿ ಸೆಕೆಂಡ್ ಕೇಸು ಬರಿಬೋದು. ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ ಅಲ್ವಾ. ನೋಡಿ ಇಂಟು ಎಲ್ ಡಿವೈಡ್ ಬೈ ಇಂಟು ಎ ಡಿವೈಡ್ ಬೈ ಎ ಮಾಡಿದ್ದೀವಿ ಅಂತಂದಿದ್ದಾಗ ವಾಟ್ ಕ್ಯಾನ್ ಯು ಗೆಟ್ ಹಿಯರ್? ನೋಡಿ ಇಲ್ಲಿ ಏರಿಯಾ ಇಂಟು ಲೆಂತ್ ವಿಲ್ ಗಿವ್ ವಾಲ್ಯೂಮ್ ಅಲ್ವಾ. therefore it is equal to ರೋ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ ಯು ಕ್ಯಾನ್ ಸೇ ಎ ಸ್ಕ್ವೇರ್ ಅಂತ ಬರಿಬೋದು. ಯಾವಾಗಾದರೂ ವಾಲ್ಯೂಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್ ಅಂತ ಬರಿಬಹುದು. ಇಲ್ಲ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಟು ದಿ ಪವರ್ ಆಫ್ 4, ಇಲ್ಲ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಯಾಮೀಟರ್ ಟು ದ ಪವರ್ 4 ಅಂತನೂ ಬರಿಬಹುದು. ಗೊತ್ತಾಯ್ತಲ್ಲಪ್ಪ ಹೇಳ್ತಾರೆ ಏನಂತ? ವೇರ್ ಆರ್ ಈಸ್ ದ ರೇಡಿಯಸ್ ಆಫ್ ದ ವಯರ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಈಸ್ ದಿಸ್ ಕ್ಯಾಪಿಟಲ್ ಡಿ ಕಾಲ್ಡ್ ಹಿಯರ್? ಕ್ಯಾಪಿಟಲ್ ಡಿ ಅಂತಂದಾಗ ಡಯಾಮೀಟರ್ ಅಂತನೂ ಹೇಳ್ಬೋದು. ಕ್ಯಾಪಿಟಲ್ ಡಿ ಈಸ್ ಡಯಾಮೀಟರ್ ಆಫ್ ದ ವಯರ್ ಅಂತ ಹೇಳ್ತೀವಿ. ಲೈಕ್ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Suppose sometimes they will ask, remember that R is directly proportional to L square and inversely proportional to mass ಅಂತನೂ ಬರೀಬಹುದು. ಹೇಗೆ ಬರೀತೀವಿ ಅಂತಂದಿದ್ದಾಗ see that I will write under a note ಅಲ್ಲಿ ನಾನು ಬರ್ದಿರ್ತೀನಿ. ನೋಡಿ ಇಲ್ಲಿ R is equals to ಸೊ ಇಲ್ಲಿ ನೋಡಿ ಇಲ್ಲಿ you can say ರೋ L by A ಅಲ್ವಾ. ಇದನ್ನ ಇಂಟು ಎಲ್ ಡಿವೈಡ್ ಬೈ ಎಲ್ ನಾವು ಮಾಡಿದ್ದಾಗ ಎ ಇಂಟು ಎಲ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಅಲ್ವಾ. ಸೊ ಯು ಕ್ಯಾನ್ ರೈಟ್ ರೋ ಇಂಟು ಎಲ್ ಸ್ಕ್ವೇರ್ ಡಿವೈಡ್ ಬೈ ವಾಲ್ಯೂಮ್. ಕರೆಕ್ಟ್ ಏನಪ್ಪ? ಸೊ ನೋಡಿ ಇಲ್ಲಿ ರೋ ಇಂಟು ಎಲ್ ಸ್ಕ್ವೇರ್ ಡಿವೈಡ್ ಬೈ ವಾಲ್ಯೂಮ್ನ ಏನಂತ ಬರಿಬೋದು ನಾವಿಲ್ಲಿ ಅಂತಂದಾಗ ಮಾಸ್ ಬೈ ಡೆನ್ಸಿಟಿ ಅಂತ ಹೇಳ್ತಾರೆ. ಮಾಸ್ ಬೈ ಡೆನ್ಸಿಟಿ. ಫಾರ್ ಎ ಗಿವೆನ್ ಮೆಟೀರಿಯಲ್ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. therefore you can write ರೋ ಎಲ್ ಸ್ಕ್ವೇರ್ ಇಂಟು ಡೆನ್ಸಿಟಿ ಡಿವೈಡ್ ಬೈ ಎಮ್ ಅಂತ ಬರೆದಿದ್ದಾಗ ನಮಗೆ ಆರ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಇಸ್ ಇಟ್ ಲೆಂತ್ ಆಫ್ ದ ಕಂಡಕ್ಟಿಂಗ್ ಮೆಟೀರಿಯಲ್ ಸ್ಕ್ವೇರ್ ಡಿವೈಡ್ ಬೈ ಮಾಸ್ ಆಫ್ ದಟ್ ಮೆಟೀರಿಯಲ್ ವಯರ್ ಅಂತ ಹೇಳ್ತೀವಿ. ಅರ್ಥ ಇದಲ್ವ? ದಿಸ್ ಇಸ್ ಅಬೌಟ್ ದ ರೆಸಿಸ್ಟೆನ್ಸ್. ಇದ್ರ ಮೇಲೆ ಡೆಫಿನೆಟ್ ಆಗಿ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ನಾವು ಅನಲೈಸ್ ಮಾಡಬೇಕು ಈ ರೀತಿ. ಗೊತ್ತಾಯ್ತಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಅ ರೆಸಿಸ್ಟಾರ್. ವಾಟ್ ಈಸ್ ಎ ರೆಸಿಸ್ಟಾರ್ ಹಿಯರ್? ರೆಸಿಸ್ಟಾರ್ ಅಂದರೆ ಏನು ಅಂತಂದಾಗ ಸಿ ಹಿಯರ್ ವಿಚ್ opposes
ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾರೆ. ವಿಚ್ ಅಪೋಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್ ದಟ್ ಈಸ್ ಕಾಲ್ಡ್ ಆಸ್ ಅ ರೆಸಿಸ್ಟಾರ್ ಅಂತ ಹೇಳ್ತೀವಿ. ಅರ್ಥ ಇದೆಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ನಾವು ಲೆಟ್ಸಿ ರೆಸಿಸ್ಟೆನ್ಸ್, ಒಂದು ರೆಸಿಸ್ಟಾರ್ಗೆ ರೆಸಿಸ್ಟೆನ್ಸ್ ಅನ್ನೋದು ಹೇಗಿರುತ್ತೆ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಆರಿಜಿನ್ ಆಫ್ ರೆಸಿಸ್ಟೆನ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಂದಾಗ ಈಸ್ ಡ್ಯೂ ಟು ಕೊಲಿಷನ್ಸ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. collisions between the electrons is the reason or responsible for the origin of resistance for a conductor ಅಂತ ಹೇಳ್ತಾರೆ. Now let us see what is the effect of temperature ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. effect of temperature. See here, as the temperature of the conductor increases, resistance of the conductor will also increase according to the relation R. You can say R at any temperature T is equals to R naught into 1 plus alpha into T ಅಂತ ಬರೀಬಹುದು. ವೇರ್ ಆಲ್ಫಾ ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ, ವೇರ್ ಆಲ್ಫಾ ಈಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, ಆಲ್ಫಾ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ ಹೇಳಿದ್ದು. ಸೊ ಹೌ ಟು ರೈಟ್ ದಿಸ್ ಆಲ್ಫಾ ವ್ಯಾಲ್ಯೂ ಹಿಯರ್? ನೋಡಿ, ಇಲ್ಲಿ ಆಲ್ಫಾ ಈಸ್ ಈಕ್ವಲ್ಸ್ ಟು ಆರ್ ಟಿ ಮೈನಸ್ ಆರ್ ನಾಟ್ ಡಿವೈಡ್ ಬೈ ಆರ್ ನಾಟ್ ಇಂಟು ಟಿ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ರಲ್ಲ ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ. ಇದ್ರ ಯೂನಿಟ್ನ ಯಾವಾಗಲೂ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸಪೋಸ್ ಸಿ ಹಿಯರ್, ಇಫ್ R1 is the resistance R1 is the resistance at T1 degree Celsius and R2 is the resistance at T2 degree Celsius, then we can write alpha can be written as R2 minus R1 divided by R1 into T2 minus T1 ಅಂತನೂ ಬರೀಬಹುದು per degree Celsius. This is how we can write. ಒಂದ್ಸರಿ ಗ್ರಾಫ್ನ ನೀಟಾಗಿ ಅಬ್ಸರ್ವ್ ಮಾಡೋಣ. ನೋಡಿ, ಇಲ್ಲಿ ಆರ್ ಟಿ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಅಂತ ಹೇಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಆರ್ ನಾಟ್ ಪ್ಲಸ್ ಆರ್ ನಾಟ್ ಆಲ್ಫಾ ಇಂಟು ಟಿ. ನೋಡಿ, ಈ ಒಂದು ಈಕ್ವೇಷನ್ನ ನಾವು y ಇಸ್ ಈಕ್ವಲ್ಸ್ ಟು mx ಪ್ಲಸ್ ಸಿ ನಾವು ಅನಲೈಸ್ ಮಾಡಿದ್ದಾಗ ಏನಾಗುತ್ತೆ ನೋಡಿ. ಇಫ್ ಐ ಪ್ಲಾಟ್ ದ ಗ್ರಾಫ್ ಬೈ ಟೇಕಿಂಗ್ ದ ಟೆಂಪರೇಚರ್ along x-axis and the resistance along the y-axis, then the graph will be a straight line ಅಂತ ಹೇಳ್ತೀವಿ. ಗ್ರಾಫ್ ವಿಲ್ ಬಿ ಎ ಸ್ಟ್ರೈಟ್ ಲೈನ್. ನೋಡಿ, ಇಲ್ಲಿಂದ ಇಲ್ಲಿಗಿರತಕ್ಕಂಥದ್ದು ಇನಿಷಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಈಸ್ ದ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಹಿಯರ್? ನೋಡಿ, ಇಲ್ಲಿ ಸ್ಲೋಪ್ ಏನ್ರಿ ಆಗುತ್ತೆ ಇಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಎಮ್ ನಥಿಂಗ್ ಬಟ್ ಆರ್ ನಾಟ್ ಇಂಟು ಆಲ್ಫಾ ಅಂತ ಹೇಳ್ತಾರೆ. ಸೊ ಫ್ರಮ್ ದ ಗ್ರಾಫ್ ಹೌ ಟು ಕ್ಯಾಲ್ಕುಲೇಟ್ ಆಲ್ಫಾ ವ್ಯಾಲ್ಯೂ ಹಿಯರ್? ಆಲ್ಫಾ ಇಸ್ ಈಕ್ವಲ್ಸ್ ಟು ಸ್ಲೋಪ್ ಡಿವೈಡೆಡ್ ಬೈ ಆರ್ ನಾಟ್ ಅಂತ ಬರೀಬಹುದು ಪರ್ ಡಿಗ್ರಿ ಸೆಲ್ಸಿಯಸ್. ಗೊತ್ತಾಯ್ತಲ್ವಾ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ದಿಸ್ ಈಸ್ ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್. ಇವಾಗ ನೋಡಿ, ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸಲ್ಲಿ ನಾವು ಕೆಲವು ರೆಸಿಸ್ಟರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ರೆಸಿಸ್ಟರ್ಸ್ ಏನಂತ ಕರಿತೀವಿ ನಾವು ಅಂತಂದಾಗ ಅದನ್ನು ಕಾರ್ಬನ್ ರೆಸಿಸ್ಟಾರ್ಸ್ ಅಂತ ಹೇಳ್ತಾರೆ. ಈ ಕಾರ್ಬನ್ ರೆಸಿಸ್ಟಾರ್ಸಲ್ಲಿ ನಿಮಗೆ ಸಿ ಹಿಯರ್ ಹೌ ಟು ಫೈಂಡ್ ಔಟ್ ದ ರೆಸಿಸ್ಟೆನ್ಸ್ ಇನ್ ಕಾರ್ಬನ್ ರೆಸಿಸ್ಟಾರ್ಸ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಕಾರ್ಬನ್ ರೆಸಿಸ್ಟಾರಲ್ಲಿ ನಿಮಗೆ 4 ಬ್ಯಾಂಡ್ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ 2 ಟರ್ಮಿನಲ್ಸ್ ಇರುತ್ತೆ ಅಂತ ಹೇಳ್ತಾರೆ. 2 ಟರ್ಮಿನಲ್ಸ್. ಲೆಟ್ ಅಸ್ ಸೇ ದಿಸ್ ಇಸ್ ದ ಫಸ್ಟ್ ಟರ್ಮಿನಲ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಟರ್ಮಿನಲ್ ಅಂತ ಹೇಳ್ತಾರೆ. ಫಸ್ಟ್ 3 ಬ್ಯಾಂಡ್ಸ್ ಅನ್ನೋದು ತುಂಬ ಹತ್ತಿರದಲ್ಲಿರುತ್ತೆ, 4ನೇ ಬ್ಯಾಂಡ್ ಅನ್ನೋದು ತುಂಬ ದೂರದಲ್ಲಿರುತ್ತೆ ಅಂತ ಹೇಳ್ತಾರೆ. ಸಿ ಹಿಯರ್, 1 ನಿಮಿಷ ಇಲ್ಲಿ. ದಿಸ್ ಈಸ್ ದ ಫಸ್ಟ್ ಬ್ಯಾಂಡ್ ಅಂತ ಹೇಳ್ತಾರೆ. ಈಸ್ ದ ಫಸ್ಟ್ ಬ್ಯಾಂಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದಾಗ ಫಸ್ಟ್ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫಸ್ಟ್ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಬ್ಯಾಂಡ್.
ಸೆಕೆಂಡ್ ಬ್ಯಾಂಡ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಲ್ಲಿ ಸೆಕೆಂಡ್ ಡಿಜಿಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಬ್ಯಾಂಡ್. ದಿಸ್ ಇಸ್ ದ ಥರ್ಡ್ ಬ್ಯಾಂಡ್. ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಥರ್ಡ್ ಬ್ಯಾಂಡ್ ಹಿಯರ್? ಥರ್ಡ್ ಬ್ಯಾಂಡ್ ಅಂತಂದಿದ್ದಾಗ ಇಟ್ ವಿಲ್ ರೆಪ್ರೆಸೆಂಟ್ ಮಲ್ಟಿಪ್ಲಯರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ವೆನೆವರ್ ಯು ಗೋ ವಿತ್ ಫೋರ್ತ್ ಬ್ಯಾಂಡ್ it will give the tolerance ಅಂತ ಹೇಳ್ತೀವಿ. ಇಟ್ ವಿಲ್ ಗಿವ್ ದ ಟಾಲರೆನ್ಸ್. ಓಕೆನಾ? ಸೊ ಹೌ ಟು ಐಡೆಂಟಿಫೈ or how to calculate the value of this carbon ರಿಜಿಸ್ಟಾರ್ಸ್ ಅಂತಂದಾಗ ಅದಕ್ಕೊಂದು ಮೆಮೊರಿ ಟಿಪ್ ಇದೆ. ಅದೇನದು ಅಂತ ಅಂದ್ಬಿಟ್ಟು ನೋಡೋಣ. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಟ್ಯಾಬ್ಲರ್ ಕಾಲಮ್ ಫಸ್ಟ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ what is the color? One more thing, this is the first band, and this is the second band, third band, and this is the fourth band anta heltare. Fourth band. See here, first one we have to think about what is the black, brown, red, orange, yellow, green, blue, gray. See here, we can say it is a violet. Next one is a grey anta ಹೇಳ್ತಾರೆ. W that is a white ಅಂತ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಬ್ಯಾಂಡಲ್ಲಿದ್ದರೆ ಬ್ಲ್ಯಾಕ್ 0 ಬರುತ್ತೆ. ಫಸ್ಟ್ ಸೆಕೆಂಡ್ ಬ್ಯಾಂಡ್ 1 2 3 4 5 6 7 8 9 ಅಂತ ಹೇಳ್ತಾರೆ. ಇಲ್ಲೂ ಅಷ್ಟು ಸೆಕೆಂಡ್ ಬ್ಯಾಂಡಲ್ಲೂ ಸೇಮ್ ವ್ಯಾಲ್ಯೂ ಇರುತ್ತೆ. 0 1 2 3 4 5 6 7 8 9 we can write. ನಾವು ಥರ್ಡ್ ಬ್ಯಾಂಡಲ್ಲಿ ಇದ್ದಾಗ ಏನಾಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ 10 to the power of 0, 10 to the power of 1, 10 to the power of 2, like that we can write. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಐಡಿಯಾ ಅಬೌಟ್ ದಿಸ್. 10 to the power of 7, 10 to the power of 8, 10 to the power of 9 ಅಂತ ಹೇಳ್ತಾರೆ. ವಾಟ್ ಈಸ್ ಫೋರ್ತ್ ಬ್ಯಾಂಡ್? ಇಟ್ ವಿಲ್ ಬಿಕಮ್ ನಿಮಗೆ ಯಾವುದೂ ಬರೋದೇ ಇಲ್ಲ ಇಲ್ಲಿ. ನೆಕ್ಸ್ಟ್ ನಿಮ್ಗೇನು ಬರುತ್ತೆ ನಿಮಗೆ ಅಂತಂದಾಗ ಸಿ ಹಿಯರ್ ಗೋಲ್ಡ್ ಮತ್ತು ಸಿಲ್ವರ್ ಆ್ಯಂಡ್ ನೋ ಕಲರ್ ಅಂತ ಹೇಳ್ತಾರೆ. ಫಸ್ಟ್ ಬ್ಯಾಂಡಲ್ಲಿ ಇವೆಲ್ಲ ನಿಮಗೆ ಬರೋದೇ ಇಲ್ಲ. ಸೆಕೆಂಡ್ ಬ್ಯಾಂಡಲ್ಲೂ ಬರಲ್ಲ, ಥರ್ಡ್ ಬ್ಯಾಂಡಲ್ಲೂ ಬರುತ್ತೆ. ಇಲ್ಲಿ ನಿಮಗೆ ಥರ್ಡ್ ಬ್ಯಾಂಡಲ್ಲೂ ಬರಲ್ಲ. ನಿಮಗೆ ಗೋಲ್ಡಲ್ಲಿ ನಿಮಗೆ ಫೋರ್ತ್ ಬ್ಯಾಂಡಲ್ಲಿದ್ದರೆ ನಿಮಗೆ ಟಾಲರೆನ್ಸ್ ಅನ್ನೋದು 5% ಇರುತ್ತೆ. ಅದು ಸಿಲ್ವರ್ ಇದ್ದೆ ಅಂತಂದಾಗ ನಿಮಗೆ ±10% ಇರುತ್ತೆ ಅಂತ ಹೇಳ್ತಾರೆ. ಅದೇ ನೋ ಕಲರ್, ಯಾವುದೂ ರೀತಿ ಕಲರ್ ನಿಮಗೆ ಫೋರ್ತ್ ಬ್ಯಾಂಡಲ್ಲಿ ಇಲ್ಲ ಅಂತಂದರೆ 20% ಟಾಲರೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ದೀಸ್ ಹೌ ವಿ ಕ್ಯಾನ್ ರೈಟ್ ದ ವಾಟ್ ಇಸ್ ದಟ್ ಥಿಂಗ್. ಸೊ ಇದನ್ನೆಲ್ಲ ನಾವು ಫಸ್ಟ್ ಈ ಎಲ್ಲ ಕಲರ್ಸನ್ನ ಫಸ್ಟ್ ಲೆಟರ್ಸ್ನ ನೋಡಿದ್ದಾಗ BBROYGBVGW ನೋಡಿದ್ದಾಗ ನಮಗೊಂದು ಮೆಮೊರಿ ಟಿಪ್ ಅನ್ನೋದಿದೆ. ಏನಪ್ಪ ಅದು ಅಂತಂದಾಗ BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಸ್ ವೆರಿ ಗುಡ್ ವೈಫ್ ಅಂತ ಬರುತ್ತೆ. ವಿತ್ ಗೋಲ್ಡ್ ಸಿಲ್ವರ್ ಆರ್ನಮೆಂಟ್ಸ್ ಅಂತ ಬರುತ್ತೆ ಒಂದು ಮೆಮೊರಿ ಟಿಪ್. ಅದನ್ನು ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಇದನ್ನು ವ್ಯಾಲ್ಯೂಸ್ ಎಲ್ಲ ನೀವು ಬರೀಬಹುದು ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದ what is that color band or color code of the carbon resistors ಅಂತ ಹೇಳ್ತಾರೆ. color code of carbon resistors. ಗೊತ್ತಾಗಿದಲ್ವಾ? ಸೊ ನಾವು ವಿಲ್ ಸಾಲ್ವ್ ದ ಫ್ಯೂ ಮಾಡಲ್ಸ್ ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಅಂತ ನೋಡೋಣ. See that what they saying first problem ನೋಡಿ ಇಲ್ಲಿ a wire of length L and resistance capital R is stretched to get the radius of the cross section halved ಅಂತ ಹೇಳ್ತಾ ಇದ್ದಾರೆ. What is the new resistance? See here, when a wire is stretched, ಯಾವಾಗಾದ್ರೂ ಒಂದು ವೈರ್ನ ನಾವು ಸ್ಟ್ರೆಚ್ ಮಾಡ್ತೀವೋ, whenever the wire is
ಸ್ಟ್ರೆಚ್ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ, ಲೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅದು ಕಮ್ಮಿ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ವಾಲ್ಯೂಮ್ ರಿಮೈನ್ಸ್ ಅ ಕಾನ್ಸ್ಟೆಂಟ್. ಏರಿಯಾ ವಿಲ್ ಚೇಂಜ್, ಲೆಂತ್ ವಿಲ್ ಚೇಂಜ್, ಬಟ್ ವಾಲ್ಯೂಮ್ ವಿಲ್ ನೆವರ್ ಚೇಂಜ್. ಯಾವಾಗಾದ್ರೂ ವಾಲ್ಯೂಮ್ ಅನ್ನೋದು ಚೇಂಜ್ ಆಗುತ್ತೋ ಆವಾಗ ನಮಗೆ ಗೊತ್ತಿದೆ ರೇಡಿಯಸ್ ರೆಸಿಸ್ಟೆನ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r⁴ ಅಂತ ಅಂದ್ಬಿಟ್ಟು. ಇಸ್ ಇಟ್ ರೈಟ್? ದೇರ್ ಫೋರ್ ವಿ ಕ್ಯಾನ್ ರೈಟ್ R2/R1 ಈಸ್ ಈಕ್ವಲ್ಸ್ ಟು R1/R2 ಅಂತ ಬರೀತಾ ಇದ್ದೀವಿ. ವಾಟ್ ಈಸ್ R1 ವ್ಯಾಲ್ಯೂ ಹಿಯರ್? R1 ಓನ್ಲಿ. ಬಟ್ ವಾಟ್ ಈಸ್ R2 ವ್ಯಾಲ್ಯೂ ಹಿಯರ್? R2 ಅಂತಂದರೆ ನಿಮಗೆ R1/2 ಅಂತ ಬರುತ್ತೆ, ಹೋಲ್ ಸ್ಕ್ವೇರ್. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಇಲ್ಲಿ ಪವರ್ 4 ಅಲ್ವಾ, ಯು ವಿಲ್ ಗೆಟ್ ಪವರ್ 4 ಅಂತಂದರೆ ನಿಮಗೆ 2⁴ ಅಂತ ಬರುತ್ತೆ. 2⁴ ಅಂತಂದಾಗ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ 16. ದೇರ್ ಫೋರ್ ವಿಲ್ ಗೆಟ್ R2 ಈಸ್ ಈಕ್ವಲ್ಸ್ ಟು 16 ಟೈಮ್ಸ್ R1 ವಿಚ್ ಈಸ್ ಈಕ್ವಲ್ಸ್ ಟು 16R ಅಂತ ಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಅರ್ಥ ಆಯ್ತಲ್ವ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಈ ಪ್ರಾಬ್ಲಮ್ನ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ದೇ ಸೇಯಿಂಗ್ ಟು ಆಸ್. See the next question, what they are saying to us clearly. The resistance of a wire at 20 degrees Celsius is 20 ohm and 500 degrees Celsius is 60 ohm. At which temperature resistance will be 25 ohm ಅಂತ ಕೇಳ್ತಾ ಇದ್ದಾರೆ. ಒಂದು 3 ಕೇಸಸ್ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಕೇಸ್ ನಾವು ನೋಡೋಣ. See here R20 is equals to 20 ohm. This is T1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ವಿಲ್ ಗೆಟ್ ದ ಆನ್ಸರ್ ಆಸ್ 20 ಡಿಗ್ರಿ ಸೆಲ್ಸಿಯಸ್ ದೇ ಹ್ಯಾವ್ ಗಿವೆನ್. ಅಂಡ್ ವಾಟ್ ಇಸ್ ದಟ್ 500 ಡಿಗ್ರಿ ಸೆಲ್ಸಿಯಸ್. 500 ಡಿಗ್ರಿ ಸೆಲ್ಸಿಯಸ್ ಹತ್ರ ನಿಮಗೆ ಎಷ್ಟು ಬಂದರೆ ನಿಮಗೆ ಇಲ್ಲಿ 60 ಓಮ್ ಅಂತ ಕೊಟ್ಟಿದ್ದಾರೆ. ಟೆಂಪರೇಚರ್ T2 ಅಂತ ಕರೆಯೋಣ, ವಿಚ್ ಈಸ್ ಈಕ್ವಲ್ಸ್ ಟು 500 ಡಿಗ್ರಿ ಸೆಲ್ಸಿಯಸ್. ನಾವು ಫಸ್ಟ್ ಆಫ್ ಆಲ್ ಬೈ ಯೂಸಿಂಗ್ ದೀಸ್ ಟು ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್. ನೋಡಿ ಇಲ್ಲಿ ಏನು ಬರಿಬೋದು ಅಂತ ನೋಡಿ, ಇಲ್ಲಿ we can say R1/R2 is equals to, using the relation R, T is equals to R0 into 1 plus alpha into T. ಈ ಫಾರ್ಮುಲಾ ಪ್ರಕಾರ ನಾವೇನು ಬರಿತಾ ಇದ್ದೀವಿ ನೋಡಿ, ಇಲ್ಲಿ ರೇಷಿಯೋ ತೊಗೊತಾ ಇದ್ದೀನಿ ಒಂದೇ ಸರಿ. R1/R2 is equals to 1 plus alpha into T1 divided by 1 plus alpha into T2 ಅಂತ ಬರೀಬಹುದು. What is R1 value here? 20. What is R2 value here? It is 60. Nothing but 1 plus, what is alpha value here? ನಮಗೆ ಗೊತ್ತಿಲ್ಲ. Alpha into 20 degree Celsius divided by 1 plus alpha into, what is the T2 value? It is 500 ಅಂತ ಬರುತ್ತೆ. ಸೊ 21, 23. ಇದನ್ನು ಸಿಂಪ್ಲಿಫೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ನಿಮಗೆ 1 plus 500 alpha ಈಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ 3 plus 60 ಆಲ್ಫಾ ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು. 500 minus 60 ಅಂತಂದಾಗ ವಿಲ್ ಗೆಟ್ 440 ಆಲ್ಫಾ ಈಸ್ ಈಕ್ವಲ್ಸ್ ಟು 3 minus 1 ಅಂದರೆ 2 ಅಂತ ಬರುತ್ತೆ. ದೇರ್ ಫೋರ್ ಆಲ್ಫಾ ಈಸ್ ಈಕ್ವಲ್ಸ್ ಟು 1/220 per degree Celsius ಅಂತ ಬರ್ತಾ ಇದೆ. Got the point? Now apply or use this relation to calculate what is the ಟೆಂಪರೇಚರ್ ಅಟ್ 25 ಓಮ್ ಅಂತ ಹೇಳ್ತಾರೆ. 25 ಓಮ್ ಇರಬೇಕು ಅಂತಂದಾಗ ಅದರ ಟೆಂಪರೇಚರ್ ಏನು ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಹೌ ಕ್ಯಾನ್ ಯು ಡೂ ದಿಸ್ ಹಿಯರ್, ಹೇಗೆ ಮಾಡಬಹುದು ಅಂತ ಒಂದ್ಸರಿ ನೋಡೋಣ. ಸೇಮ್ ಸಿ ಹಿಯರ್ ವಿ ಕ್ಯಾನ್ ಸೇ RT is equals to 25 degree Celsius. T3 ನಮಗೆ ಗೊತ್ತಿಲ್ಲ, let us say T degree Celsius. So similarly we can say R1/R2 is equals to ಏನಪ್ಪ ಬರುತ್ತೆ ನಮಗೆ ಇಲ್ಲಿ 1 plus alpha into T1 divided by 1 plus alpha into T2 ಅಂತ ಬರೀಬಹುದು. What is R1? 20. What is R2? It is 25. Sorry, R3 ಅಲ್ಲಪ್ಪ, ಇದು 25, ಇದು T3. 1 plus, what is alpha value here? 1/220 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ ನಾವಿಲ್ಲಿ. ಸೊ ಸಿ ಹಿಯರ್ 1/220 into what is the T1 value in the first case here? T1 ಬಂದ್ಬಿಟ್ಟು ನಿಮಗೆ 20 degree Celsius. Is it right? 20 divided by, ನೋಡಿ ಇಲ್ಲಿ 20 divided by 1 plus 1/220 into T ಅಂತ ಬರುತ್ತೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್ ಯೂಸಿಂಗ್ ದಿಸ್ ವಿಲ್ ಗೆಟ್ ದ ಟೆಂಪರೇಚರ್ T ಅನ್ನೋದು ನಿಮಗೆ
ವಿಲ್ ಗೆಟ್ ದ ಆನ್ಸರ್ ಆಸ್ 80 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ಮಾಡ್ತಿರಲ್ವಾ, ಕ್ಯಾಲ್ಕುಲೇಷನ್ ಮಾಡಿ, ಈಸಿಯಾಗೇ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು ಟಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ವಿಲ್ ಗೆಟ್ ವಾಟ್ ಈಸ್ ದ ವ್ಯಾಲ್ಯೂ ಆಸ್ 80 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ ಅಂತ ಹೇಳ್ಬೋದು. ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ದೇ ಸೇಯಿಂಗ್ ಟು ಆಸ್, ನೋಡಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎ ರಾಡ್ ಆಫ್ ಸರ್ಟನ್ ಮೆಟಲ್ ಈಸ್ 1 ಮೀಟರ್ ಲಾಂಗ್ ಆ್ಯಂಡ್ 0.6 ಸೆಂಟಿಮೀಟರ್ ಇನ್ ಡಯಾಮೀಟರ್ ಅಂತ ಹೇಳಿದ್ದಾರೆ. ಇಟ್ಸ್ ರೆಸಿಸ್ಟೆನ್ಸ್ ಈಸ್ 3 × 10⁻³ ಓಮ್. ಎ ಡಿಸ್ಕ್ ಆಫ್ ಸೇಮ್ ಮೆಟಲ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗಾದ್ರೆ ನಿಮಗೆ ಸೇಮ್ ಮೆಟಲ್ ಅಂತ ಹೇಳ್ತಾರೋ ನೋಡಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ ಸೇಮ್ ಆಗಿರುತ್ತೆ. ಓಕೆನಾ. ಈಸ್ 1 mm. ಎ ಡಿಸ್ಕ್ ಆಫ್ ಸೇಮ್ ಮೆಟಲ್ ಈಸ್ 1 mm ಥಿಕ್ and 2 centimeter in diameter. What is the resistance between its circular faces ಅಂತ ಹೇಳ್ತಾ ಇದ್ದಾರೆ. circular faces. So how can we calculate the resistance across the circular faces? ನೋಡಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. What can you say that we know that resistance is directly proportional to L divided by R square ಅಂತ ಬರೀಬಹುದು. Therefore we can say that what is the resistance between the circular faces alva, we can say that R disc divided by R rod is equals to what is the thickness of the thing here, thickness divided by radius of the disc square into ಇಲ್ಲಿ ನಿಮಗೆ radius of the rod square divided by length of the rod ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ. R disc divided by R rod is equals to what is the L disc here, length of the metallic rod ನಿಮಗೆ 1 meter ಅಂತ ಕೊಟ್ಟಿದ್ದಾರೆ. what is the radius of the disc they have given here, ನೋಡಿ ಇಲ್ಲಿ 0.6 in diameter ಅಂತಂದರೆ by 2 ಮಾಡಿದಾಗ 0.3 ಬರುತ್ತೆ. we can say that 0.3 into 10⁻² ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಂಟು ವಾಟ್ ಈಸ್ ದ ರೇಡಿಯಸ್ ಆಫ್ ದ ರಾಡ್ ರೇಡಿಯಸ್ ಆಫ್ ದ ರಾಡ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ, ಸಾರಿ ಇಲ್ಲಿ ಡಿಸ್ಕ್ ರೇಡಿಯಸ್ ಅಲ್ವಾ ಕೇಳ್ತಾರೆ ಇದಿಲ್ಲಿ ನಮಗೆ. ಸೊ ವಾಟ್ ಈಸ್ ದ ಥಿಕ್ನೆಸ್ ಆಫ್ ದ ಡಿಸ್ಕ್ ಹಿಯರ್, thickness of the disc ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 1 mm, that is 1 into 10⁻³ divided by what is the radius of the disc they have given 2 centimeter ಅಂತ ಡಯಾಮೀಟರ್ ಕೊಟ್ಟಿದ್ದಾರೆ, ಅಂದರೆ by 2 ಮಾಡಿದಾಗ 1 ಬರುತ್ತೆ. ಸೊ ಯು ಕ್ಯಾನ್ ರೈಟ್ 1 into 10⁻² ಹೋಲ್ ಸ್ಕ್ವೇರ್ ಅಂತ ಮಾಡ್ಬೋದು. ಇಂಟು ವಾಟ್ ಇಸ್ ದ ರೇಡಿಯಸ್ ಆಫ್ ದ ರಾಡ್ 0.6 ಸೆಂಟಿಮೀಟರ್ by 2 ಅಂತಂದಾಗ 0.3 into 10⁻² ಹೋಲ್ ಸ್ಕ್ವೇರ್ divided by what is the length of the rod is 1 meter ಅಂತ ಹೇಳಿದ್ದಾರೆ. therefore if you simplify this value ಏನು ಬರಬಹುದು ಅಂತ ಹೇಳಿ ನೋಡೋಣ. ಸೊ ರೆಸಿಸ್ಟೆನ್ಸ್ ಆಫ್ ದ ಡಿಸ್ಕ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಆಫ್ ದ ರಾಡ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 3 into 10⁻³ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ 10⁻³ ಈ 10⁻⁴ ಮೇಲೆ ಹೋದರೆ 10⁻⁻4 ಅಂತ ಹೇಳಿದ್ದಾರೆ. ಇಂಟು 0.3 ಹೋಲ್ ಸ್ಕ್ವೇರ್ ಅಂತಂದಾಗ ನಿಮ್ಗೆ ಏನಪ್ಪ ಬರುತ್ತೆ 0.09 into 10⁻⁻4 ಅಂತ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ R disc divided by 3 into 10⁻⁻³ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ ಇಲ್ಲಿ 9 into 10⁻⁶ ಅಂತ ಬರೀಬಹುದಲ್ವಾ. 9 into 10⁻⁶, 9 into 10⁻⁻6 into 10⁻⁻1 ಅಂತ ಬರುತ್ತೆ. ಯಾಕಂದರೆ ಇಲ್ಲಿ 10⁻⁻³ + 4 ಅಂದರೆ +1 ಅಲ್ವಾ ನಿಮಗೆ, ಸಾರಿ -1 ಅಲ್ಲ, ಇಲ್ಲೇನು ಬರುತ್ತೆ +1 ಅಂತ ಬರುತ್ತೆ. therefore R disc becomes equals to 9 3s 27 into 10⁻⁻5 -3 ಅಂತ ಬರುತ್ತೆ. ಸೊ 27 into 10⁻⁻8 ಓಮ್ ಅಂತ ಬರ್ತಾ ಇದೆ. ಈಸ್ ಇಟ್ ಕ್ಲಿಯರ್? therefore if you want to write ನೋಡಿ ಆಪ್ಷನ್ಸ್ ಎಲ್ಲ ಏನಿದೆ ನೋಡಿ ಇಲ್ಲಿ 27 into ಇದೆ ನಿಮಗೆ 2.7 ಇದೆ. ಸೊ 2.7 ಅಲ್ಲಿ ಬರೀಬೇಕು ನಾವು ಅಂತಂದಾಗ 1 ಪವರ್ ನಿಮಗೆ ಕಮ್ಮಿ ಆಗುತ್ತೆ, 10⁻⁻7 ಓಮ್ ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್? therefore we can go with ಆಪ್ಷನ್ ಬಿ. See the next question, what they saying to us. next problem ನೋಡೋಣ. ಪ್ರಾಬ್ಲಮ್ನ masses of 3 wires are in the ratio ನೋಡಿ ಇಲ್ಲಿ m1 ಇಷ್ಟು m2 ಇಷ್ಟು m3 is equals to 1:3:5 ಅಂತ ಹೇಳಿದ್ದಾರೆ. and their lengths are in the ratio.
L1 ಇಷ್ಟು L2 ಇಷ್ಟು L3 ಈಸ್ ಈಕ್ವಲ್ಸ್ ಟು ಏನಪ್ಪ ಬರುತ್ತೆ ನಮಗಿಲ್ಲಿ 5:3:1 ಅಂತ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ದೇರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸಸ್ R1 ಇಷ್ಟು R2 ಇಷ್ಟು R3 ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಗೊತ್ತಾಯ್ತಲ್ಲಪ್ಪ? ನಾವು ಪ್ರೂವ್ ಮಾಡಿದ್ದೀವಿ. ಏನಂತ ಪ್ರೂವ್ ಮಾಡಿದ್ವಿ ನಾವು ಅಂತಂದಾಗ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L ಸ್ಕ್ವೇರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಫ್ ದ ಮೆಟೀರಿಯಲ್ ಅಂತ ಹೇಳಿದ್ವಿ. ದೇರ್ ಫೋರ್ ಯು ಕ್ಯಾನ್ ರೈಟ್ R1 ಇಷ್ಟು R2 ಇಷ್ಟು R3 ಕ್ಯಾನ್ ಬಿ ರಿಟನ್ ಆಸ್ L1 ಸ್ಕ್ವೇರ್ ಬೈ M1 ಇಷ್ಟು L2 ಸ್ಕ್ವೇರ್ ಬೈ M2 ಇಷ್ಟು L3 ಸ್ಕ್ವೇರ್ ಡಿವೈಡ್ ಬೈ M3 ಅಂತ ಬರೀಬಹುದು. ಓಕೆನಾ? ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು L1 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ ನಮಗಿಲ್ಲಿ L1 ಸ್ಕ್ವೇರ್ L1 ಅಂದರೆ 5 ಸ್ಕ್ವೇರ್ ಅಂದರೆ 25 ಡಿವೈಡ್ ಬೈ M1 ಅಂದರೆ 1 ಇಷ್ಟು ನೋಡಿ L2 ಸ್ಕ್ವೇರ್ ವ್ಯಾಲ್ಯೂ ಹಿಯರ್ 9 ಡಿವೈಡ್ ಬೈ 9 ಇಷ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ L3 ಸ್ಕ್ವೇರ್ 1 ಡಿವೈಡ್ ಬೈ 5 ಸ್ಕ್ವೇರ್ ಅಂತಂದರೆ ವಿಲ್ ಗೆಟ್ 25 ಅಂತ ಬರುತ್ತೆ. ಸೊ ಇಫ್ ಯು ಫೈಂಡ್ ದ ರೇಷಿಯೋ ಏನಪ್ಪ ಬರುತ್ತೆ ನಮಗಿಲ್ಲಿ 25:1 ಇಷ್ಟು 1/25 ಅಂತ ಬರ್ತಾ ಇದೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ ನೋಡಿ ಇಲ್ಲಿ 125:15:1 ಅಂತ ಬರಬೇಕು. ಒಂದ್ಸಲ ಚೆಕ್ ಮಾಡ್ತೀರಾ? 15:1 ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್? ಸೊ ನೀಟಾಗೆ ಥಿಂಕ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. 1/25 ಟೇಕ್ ದ LCM ಆ್ಯಂಡ್ ಯು ಹ್ಯಾವ್ ಟು ಸಿಂಪ್ಲಿಫೈ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಅರ್ಥ ಇದನ್ನು ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ಕ್ವಶನ್. ನೋಡಿ ಒಂದ್ಸರಿ ಕ್ಯಾಲ್ಕುಲೇಷನ್ಸ್ ನೀಟಾಗೆ ಚೆಕ್ ಮಾಡಿ ಆನ್ಸರ್ ಬರುತ್ತಾ ಇಲ್ಲ ಅಂತ ಹೇಳಿ ನೋಡೋಣ. ನೋಡಿ ಒಂದ್ಸರಿ ಬರುತ್ತೇನಪ್ಪ ಇದು ಆನ್ಸರ್ ನಿಮಗೆ. ನನಗೇನೋ ಡೌಟ್ ಬರ್ತಾ ಇದೆ ಏನಾದರೂ ಮಿಸ್ ಮಾಡಿದ್ದೀವ ಅಂತಂದ್ಬಿಟ್ಟು. ಸೊ ಆನ್ಸರ್ ಈಸ್ ಕರೆಕ್ಟಾಗಿದೆ. ನಮಗಿಲ್ಲಿ M2 ಅನ್ನೋದು ನಿಮಗೆ 3 ಅಲ್ವಾ ಇಲ್ಲಿರೋದು? ನಿಮಗಿಲ್ಲಿ 3 ಇದೆ, ನಾನು 9 ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಪ್ಲೀಸ್ ಚೇಂಜ್ ದಟ್. ಇಟ್ ಈಸ್ 3 ಆ್ಯಂಡ್ ದಿಸ್ ಈಸ್ 5 ಬರುತ್ತಪ್ಪ ಅಷ್ಟೇ. ಇಲ್ಲಿ 5 ಅಂತ ಬರುತ್ತೆ. ಎಸ್, ಇಫ್ ಯು ಡೂ ದಿಸ್ ನೌ ಯು ವಿಲ್ ಗೆಟ್ ದ ಆನ್ಸರ್ ಅಂತ ಹೇಳ್ಬೋದು. ಸೊ ವಿಲ್ ಗೋ ವಿತ್ ಆಪ್ಷನ್ ಡಿ. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಡೈಮೆನ್ಷನ್ಸ್ ಆಫ್ ಎ ಬ್ಲಾಕ್ ಆರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇಂಟು 100 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಇಟ್ಸ್ ಮೆಟೀರಿಯಲ್ ಈಸ್ 3 × 10⁻⁷ ಓಮ್ ಮೀಟರ್, ದೆನ್ ದ ರೆಸಿಸ್ಟೆನ್ಸ್ ಬಿಟ್ವೀನ್ ಇಟ್ಸ್ ಆಪೋಸಿಟ್ ರೆಕ್ಟ್ಯಾಂಗ್ಯುಲರ್ ಫೇಸಸ್ ಅಂತ ಕೇಳ್ತದೆ. ಆಪೋಸಿಟ್ ರೆಕ್ಟ್ಯಾಂಗ್ಯುಲರ್ ಫೇಸಸ್ ನೋಡಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. See here, this is a question. ನೋಡಿ ಇದು ರೆಕ್ಟ್ಯಾಂಗ್ಯುಲರ್ ಫೇಸ್ ಅಂತ ಹೇಳ್ತಾರೆ. ರೆಕ್ಟ್ಯಾಂಗ್ಯುಲರ್ ಫೇಸ್ ಕರೆಕ್ಟ್ ಏನಪ್ಪ? ಸೊ ನೀಟಾಗೆ ಥಿಂಕ್ ಮಾಡಿ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಎ ವಾಟ್ ಈಸ್ ದಟ್ ಡೈಮೆನ್ಷನ್ಸ್ ಆಫ್ ದ ಬ್ಲಾಕ್ ಏನಂತ ಕೊಟ್ಟಿದ್ದಾರೆ ನಿಮಗಿಲ್ಲಿ ನೋಡಿ. ಇಲ್ಲಿ ದಿಸ್ ಈಸ್ 1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಆ್ಯಂಡ್ ಹಿಯರ್ ಲೆಂತ್ ಬಂದುಬಿಟ್ಟು ನಿಮಗೆ 100 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬಟ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಕ್ರಾಸ್ ದ ರೆಕ್ಟ್ಯಾಂಗ್ಯುಲರ್ ಫೇಸಸ್. ನೋಡಿ ಇಲ್ಲಿ ಈಸ್ ರೆಕ್ಟ್ಯಾಂಗ್ಯುಲರ್ ಫೇಸ್ ಅಲ್ಲಪ್ಪ ನಿಮ್ಗೆ ಬೇಕಾಗಿರೋದು. ನಿಮಗೆ ಈ ಒಂದು ರೆಕ್ಟ್ಯಾಂಗ್ಯುಲರ್ ಫೇಸಸ್ ಹತ್ರ ನಿಮಗೆ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ರೆಸಿಸ್ಟೆನ್ಸ್ ನಾನು ಹೀಗೆ ಬರ್ದಿರ್ತೀನಿ ನೋಡಿ. ದಿಸ್ ಈಸ್ ದ ಥಿಂಗ್. ಸೊ ವಾಟ್ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್? ಇವಾಗ ಏನಾಗುತ್ತೆ ನೋಡಿ ಇಲ್ಲಿ ಲೆಂತ್ ಬಿಕಮ್ಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಥಿಕ್ನೆಸ್ ಅನ್ನೋದು 1 ಸೆಂಟಿಮೀಟರ್ ಆಗಿರುತ್ತೆ ಅಷ್ಟೇನಾ? 1 × 10⁻⁻² ಮೀಟರ್. ಸೊ ವಾಟ್ ಈಸ್ ದ ಏರಿಯಾ ಹಿಯರ್? ಏರಿಯಾ ಈಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಹೈಟ್ ಇಲ್ಲ ಲೆಂತ್ ಇಂಟು ಬ್ರೆತ್ ಅಂತಲೂ ಹೇಳ್ಬೋದು. ಸೊ ವಿ ಕ್ಯಾನ್ ಸೇ 100 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ವಿಚ್ ಇಸ್ ನಥಿಂಗ್ ಬಟ್ 100 × 10⁻⁻4 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. Is it clear? Therefore, what is the resistance value? We can say now here resistance R is equals to rho L by A. ನಾವು ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ರೋ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ? 3 × 10⁻⁷ ಓಮ್ ಮೀಟರ್ ಅಂತ ಕೊಟ್ಟಿದ್ದಾರೆ. 3 × 10⁻⁷ into 10⁻⁻² divided by area. What is the area value you have obtained here?
ನಮಗೆ 100 × 10⁻⁻⁴ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ 10⁻⁻² ಅಂತ ಬರೀಬಹುದು. 10⁻², 10⁻² ಕ್ಯಾನ್ಸಲ್ ಆಗಿದ್ದಾಗ ಇವಳಿಗೆ 3 × 10⁻⁻7 ಓಮ್ ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳಿದ್ದು? ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಯ್ತಲ್ಲಪ್ಪ ಏನು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು? ಪ್ಲೀಸ್ ಬಿ ಪ್ರಿಪೇರ್. ನೀಟಾಗೆ ಅರ್ಥ ಮಾಡಿಕೊಳ್ಳಿ. ಓಕೆನಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಅಬ್ಸರ್ವ್ ದಟ್ here in the figure a carbon resistor has a band of different colors ಅಂತ ಹೇಳ್ತಾ ಇದ್ದಾರೆ. different colors on its body. The resistance of the following body is ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನಿಮಗೆ ಎಷ್ಟು ಇದೆ? 4 ಬ್ಯಾಂಡ್ಸ್ ಇದೆ ನಿಮಗೆ. ಈ 4 ಬ್ಯಾಂಡ್ ಇರತಕ್ಕಂಥ ಕಾರ್ಬನ್ ರೆಸಿಸ್ಟಾರ್ಗೆ ವ್ಯಾಲ್ಯೂ ಎಷ್ಟು? ವಾಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ಕಾರ್ಬನ್ ರೆಸಿಸ್ಟಾರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು? ವೈಟ್ ಅನ್ನೋದು ನಿಮಗೆ ಫಸ್ಟ್ ಬ್ಯಾಂಡಲ್ಲಿ ಇದೆ. ವೈಟ್ ಅನ್ನೋದು ನಿಮಗೆ ಕಲರ್ ಕೋಡ್ ಪ್ರಕಾರ ಫಸ್ಟ್ ಬ್ಯಾಂಡ್ ಇದ್ದಾಗ ಫಸ್ಟ್ ಡಿಜಿಟ್ನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಇದನ್ನು 9 ಅಂತ ಬರುತ್ತೆ. ನೋಡಿ ಇಲ್ಲಿ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಬ್ರೌನ್ ಇದೆ. ಬ್ರೌನ್ ಅಂತಂದಾಗ ವಾಟ್ ದಿಸ್ ವ್ಯಾಲ್ಯೂ ವಿಲ್ ಗಿವ್ ಹಿಯರ್ 1 ಅಂತ ಬರುತ್ತೆ. ಥರ್ಡ್ ಏನಪ್ಪ ಇಲ್ಲಿ ರೆಡ್ ಇದೆ. ರೆಡ್ ಅಂತಂದಾಗ BBR ಅಲ್ವಾ? ಸೊ 0 1 2 ಅಂತ ಹೇಳ್ತಾರೆ. ಇಂಟು 10⁻² ಅಂತ ಬರೀಬಹುದು. ಪ್ಲಸ್ ಆರ್ ಮೈನಸ್ ಏನ್ರಿ ಬರುತ್ತೆ ನಮಗಿಲ್ಲಿ? ಪ್ಲಸ್ ಆರ್ ಮೈನಸ್ ಸಿಲ್ವರ್ ಅಂತಂದಾಗ ವಿಲ್ ಗೆಟ್ ದ ಆನ್ಸರ್ ಆಸ್ 20% ಅಂತ ಬರುತ್ತೆ. ದೇರ್ಫೋರ್ ವಾಟ್ ಇಸ್ ದ ಆನ್ಸರ್? ವಿಲ್ ಗೆಟ್ ಇಟ್ ಹಿಯರ್. ನೋಡಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ದ ಸೇಯಿಂಗ್? ಸಿಲ್ವರ್ ತಾನೇ ಕೊಟ್ಟಿರೋದು ನಿಮಗೆ. ಯು ಕ್ಯಾನ್ ಸೇ 91 × 10⁻² ಪ್ಲಸ್ ಆರ್ ಮೈನಸ್ 20% ಅಂತ ಬರುತ್ತೆ. ಸೊ ನಮ್ಗೆ ಆಪ್ಷನ್ಸ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ ವಿ ಕ್ಯಾನ್ ರೈಟ್ ಅಪ್ರಾಕ್ಸಿಮೇಟ್ಲಿ 9.1 ಕಿಲೋ ಓಮ್ ಅಂತ ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಅರ್ಥ ಆಯ್ತಲ್ವ ಹೇಗೆ ಮಾಡಿದ್ದೀವಿ ಅಂತಂದ್ಬಿಟ್ಟು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನು ಹೇಳ್ತಾರೆ? ಗ್ರೂಪಿಂಗ್ ಆಫ್ ರೆಸಿಸ್ಟಾರ್ಸ್. ಯಾಕ್ರಿ ಬೇಕು ನಮಗೆ ಗ್ರೂಪಿಂಗ್ ಆಫ್ ರೆಸಿಸ್ಟಾರ್ಸ್ ಅಂತಂದಾಗ? ಇನ್ ಆರ್ಡರ್ ಟು ಹ್ಯಾವ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಇನ್ ಆರ್ಡರ್ ಟು ಹ್ಯಾವ್ ದ ಡಿಸೈರ್ಡ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ವಿ ಕ್ಯಾನ್ ಗೋ ವಿತ್ ಗ್ರೂಪಿಂಗ್ ಆಫ್ ರೆಸಿಸ್ಟಾರ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಗ್ರೂಪಿಂಗ್ ಆಫ್ ರೆಸಿಸ್ಟಾರ್ಸ್ ಅಲ್ಲಿ ನಮಗೆ ಫೆಮಿಲಿಯರ್ ಕಾಂಬಿನೇಷನ್ಸ್ 2 ಇದೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದಾಗ ವಿ ಕ್ಯಾನ್ ಸೇ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟಾರ್ಸ್ ನೋಡಿ ಇಲ್ಲಿ ವೆನೆವರ್ ವಿ ಕನ್ಸಿಡರ್ ದ ಟೂ ರೆಸಿಸ್ಟಾರ್ಸ್ R1 R2 connected end to end to a battery ಅವಾಗ ಏನಾಗುತ್ತೆ ನೋಡಿ, ವಿ ಅನ್ನೋದು ನಿಮಗೆ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ದಾಗ, ಐ ಈಸ್ ಅ ಮೇನ್ ಕರೆಂಟ್ ಅಂತ ಹೇಳಿದ್ದಾಗ ನೋಡಿ ಇಲ್ಲಿ ಇನ್ ಸೀರೀಸ್ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಬಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ನಿಮಗೆ ಏನಾಗುತ್ತೆ V1 ಅಕ್ರಾಸ್ R1 ಅಂಡ್ V2 ಅಕ್ರಾಸ್ R2 ಅಂತ ಹೇಳ್ತಾರೆ. ಬಟ್ ವಿ ಅನ್ನೋದು ನಿಮಗೆ ಇಟ್ ಈಸ್ V1 ಪ್ಲಸ್ V2 ಅಂತ ಬರೀಬಹುದು. V is equals to V1 plus V2. ಗೊತ್ತಾಗಿದೆನಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಹೌ ಟು ಕ್ಯಾಲ್ಕುಲೇಟ್ V1 ವ್ಯಾಲ್ಯೂ ಹಿಯರ್. ನೋಡಿ ಇಲ್ಲಿ V1 ಈಸ್ ಈಕ್ವಲ್ಸ್ ಟು I ಇಂಟು R1 ಅಂತ ಬರೀಬಹುದು. V2 ಈಸ್ ಈಕ್ವಲ್ಸ್ ಟು I ಇಂಟು R2 ಅಂತಲೂ ಬರೀಬಹುದು. ಅರ್ಥ ಆಗ್ತದಲ್ವ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನೋಡಿ ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ RS is always equals to R1 plus R2 sum of the individual resistances ಅಂತ ಕರಿತೀವಿ. ಗೊತ್ತಾಗಿದೆನಪ್ಪ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಅಬ್ಸರ್ವ್ ದಿಸ್ ಒನ್ ಮೋರ್ ಪಾಯಿಂಟ್. ಇನ್ ಸೀರೀಸ್ ಕಾಂಬಿನೇಷನ್ ಸಿನ್ಸ್ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಕರೆಂಟ್ ಅನ್ನೋದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ವಿ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಬರುತ್ತೆ. ಇಸ್ ಇಟ್ ರೈಟ್? ದೇರ್ ಫೋರ್ ವಿ ಕ್ಯಾನ್ ರೈಟ್ V1 ಈಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ R1 ಇಂಟು V ಡಿವೈಡ್ ಬೈ V1 ಪ್ಲಸ್ V2 ಅಂತ ಬರೀಬಹುದು. ಸಾರಿ, V1 ಪ್ಲಸ್ V2 ಅಲ್ಲ, ಇದು ನಿಮಗೆ R1 ಪ್ಲಸ್ R2 ಅಂತ ಬರುತ್ತೆ. ಹೇಗೆ ಬಂತು ನಿಮಗೆ, ಇದು ಹೇಗೆ ಬರುತ್ತೆ ನಿಮಗೆ ಅಂತಂದಿದ್ದಾಗ ವಿ ಪ್ರಪೋರ್ಷನಲ್ ಟು ಆರ್ ಅಲ್ವಾ. ದೇರ್ ಫೋರ್ ವಿ ಕ್ಯಾನ್ ರೈಟ್ V1 ಬೈ R1 ಈಸ್ ಈಕ್ವಲ್ಸ್ ಟು
ಇಲ್ಲ ಅಂತಂದಾಗ ಓಕೆ V2 by R2 ಅಂತ ಬರುತ್ತೆ. V2 by R2. Therefore, I want what is V2. Therefore, V2 ನೇನು ಬರೀಬೋದು ನೋಡಿ ಇಲ್ಲಿ R2 divided by R1 into V1. So, this is the value. But what is V value here? ನೋಡಿ ಇಲ್ಲಿ V1 plus V2. ನೋಡಿ ಇಲ್ಲಿ V is equals to V1 ಕಾಮನ್ ತೆಗೆದಿದ್ದಾಗ 1 plus R2 divided by R1 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ whenever you simplify this value you will get the shortcut formula V1 is equals to R1 into V. ನೋಡಿ R1 into V divided by R1 plus R2 ಅಂತ ಹೇಳ್ಬೋದು. In the same manner what is V2 potential difference across the second resistor ಅಂತ ತಗೊಂಡಿದ್ದಾಗ we can write R2 into V divided by R1 plus R2 ಅಂತ ಬರುತ್ತೆ. ಗೊತ್ತಾಗಿದಲ್ವಾ? This is how we can calculate the what is the potential difference across the individual resistors ಅಂತ ಹೇಳ್ತಾರೆ. Later we have to understand for n different resistors ನಾವು ಕನ್ಸಿಡರ್ ಮಾಡಿದ್ದಾಗ then we can say RS is equals to R1 plus R2 plus R3 plus so on ಅಂತ ಬರಿತೀವಿ. ಅದೇ ನಿಮಗೆ ಫಾರ್ n ಐಡೆಂಟಿಕಲ್ ರೆಸಿಸ್ಟಾರ್ಸ್ ನೋಡಿ ಇಲ್ಲಿ n ಐಡೆಂಟಿಕಲ್ ರೆಸಿಸ್ಟಾರ್ಸ್ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಆರ್ ಎಸ್ ಅನ್ನು ಹೇಗೆ ಬರಿಬೋದು ನಾವು ಅಂತಂದಾಗ ಇಸ್ ಈಕ್ವಲ್ಸ್ ಟು n ಇಂಟು ಆರ್ ಅಂತ ಬರಿತೀವಿ. n ಇಂಟು ಕ್ಯಾಪಿಟಲ್ ಆರ್ ದಟ್ ಈಸ್ ಫಾರ್ n ಐಡೆಂಟಿಕಲ್ ರೆಸಿಸ್ಟಾರ್ಸ್. this is about the result series combination. And one more thing ಏನಪ್ಪಾ ಅಂತಂದಾಗ in series combination effective resistance ಅನ್ನೋದು R equivalent will be greater than the greatest ಅಂತ ಹೇಳ್ತಾರೆ. will be greater than the greatest ಅಂದರೆ ಇಂಡಿವಿಜುವಲ್ ರೆಸಿಸ್ಟರ್ಸಲ್ಲಿ ಯಾವ ರೆಸಿಸ್ಟರ್ಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಜಾಸ್ತಿ ಇರುತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನೋದು ಅಂತ ಹೇಳ್ತಾರೆ. ಗೊತ್ತಾಯ್ತು? ದಿಸ್ ಈಸ್ ಅಬೌಟ್ ದ ವಾಟ್ ಇಸ್ ದಟ್ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟಾರ್ಸ್ ಅಂತ ಕರಿತಾ ಇದ್ದೀವಿ. ಲೇಟರ್ ವಿ ಹ್ಯಾವ್ ಟು ಥಿಂಕ್ ದಟ್ ದ ನೆಕ್ಸ್ಟ್ ಕಾಂಬಿನೇಷನ್ ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟಾರ್ಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ ಹೇಗೆ ಡಿಫೈನ್ ಮಾಡ್ಬೋದು, ಹೇಗೆ ನಾವು ಅನಲೈಸ್ ಮಾಡಬಹುದು ಅಂತಂದಿದ್ದಾಗ ಇಲ್ಲಿ ಕರೆಂಟ್ ಅನ್ನೋದು ಸ್ಪ್ಲಿಟ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಲೆಟ್ ಅಸ್ ಕನ್ಸಿಡರ್ ದ ಟೂ ರೆಸಿಸ್ಟಾರ್ಸ್ ಎಂಟ್ರಿ ಆಗುತ್ತೆ ನೋಡೋಣ. ಇಲ್ಲಿ two resistors, let R1 is the resistance of the first resistor and R2 is the resistance of the second resistor ಅಂತ ಕರೀತಾರೆ. ಇವಾಗ ಯಾವಾಗಾದರೆ ಇದನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ವಿಗೆ ನಾವು ಅಪ್ಲೈ ಮಾಡ್ತೀವೋ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆವಾಗ ಈ ಎರಡೂ ರೆಸಿಸ್ಟರ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಏನಾದರೆ ಕರೆಂಟ್ ಅನ್ನೋದು ಬರ್ತಾ ಇರುತ್ತೋ ಮೇನ್ ಸರ್ಕ್ಯೂಟಲ್ಲಿ ಆವಾಗ ಇದು ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ತಾರೆ. is I and this I1 and I2 ಅಂತ ಹೇಳ್ತಾರೆ. Is it right? Therefore in parallel combination potential difference remains constant ಅಂತ ಹೇಳ್ತೀವಿ. ಬಟ್ ನೆಟ್ ಕರೆಂಟ್ ಅನ್ನೋದು ನಿಮಗೆ I1 ಪ್ಲಸ್ I2 ಅಂತ ಬರುತ್ತೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದಿಸ್ I1 ವ್ಯಾಲ್ಯೂ ಹಿಯರ್ ಅಂತಂದಾಗ I1 becomes equals to ಏನಪ್ಪ ಆಗುತ್ತೆ ನಮಗಿಲ್ಲಿ V ಡಿವೈಡ್ ಬೈ R1 ಅಂತ ಬರೀಬಹುದು. ಆ್ಯಂಡ್ I2 ವ್ಯಾಲ್ಯೂ ಅಂತ ಬರೀಬೋದು ನೋಡಿ ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು V ಡಿವೈಡ್ ಬೈ R2 ಅಂತ ಬರೀಬಹುದು. ಗೊತ್ತಾಗಿದಲ್ಲ? ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ವಾಟ್ ಈಸ್ I1 ಆ್ಯಂಡ್ I2 ಅರ್ಥ ಇದೆಲ್ಲಪ್ಪ ಹೇಳ್ತಾರೆ ಇದನ್ನು ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿಂಪ್ಲಿಫೈ ದಿಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲ ಇದನ್ನು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ನೋಡೋಣ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ RP ಈಸ್ ಆಲ್ವೇಸ್ ಈಕ್ವಲ್ಸ್ ಟು ನಮಗೆ ಡೈರೆಕ್ಟ್ ಫಾರ್ಮುಲಾ R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರುತ್ತೆ. R1 ಪ್ಲಸ್ R2 ಗೊತ್ತಾಗಿದ್ದನಪ್ಪ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ. ಇದೇ ರೀತಿ ನಿಮಗೆ ಶಾರ್ಟ್ಕಟ್ ಫಾರ್ಮುಲಾ ಒಂದು ನೋಡೋಣ ನೋಡಿ ಇಲ್ಲಿ.
ಐ ನಮಗೆ ಗೊತ್ತಿದೆ I1 ಪ್ಲಸ್ I2 ಅಂತ ಅಂದ್ಬಿಟ್ಟು ಇದು ರೈಟ್. ಯಾವಾಗಾದರೆ ವಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ I1 R1 ಈಸ್ ಈಕ್ವಲ್ಸ್ ಟು I2 R2 ಅಂತ ಬರಿತೀವಿ. ಸೊ I2 ಎಂತ ಬರಿಬೋದು ನೋಡಿ, ಇಲ್ಲಿ I1 R1 ಡಿವೈಡ್ ಬೈ R2 ಅಂತ ಬರೀಬಹುದಾ? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. I ಈಸ್ ಈಕ್ವಲ್ಸ್ ಟು I1 ಕಾಮನ್ ತೆಗೆದಾಗ 1 ಪ್ಲಸ್ ಏನಪ್ಪ ಬರುತ್ತೆ ನಮಗೆ ಇಲ್ಲಿ I2 ಅಂತಂದರೆ ವಿಲ್ ಗೆಟ್ R1 ಡಿವೈಡ್ ಬೈ R2 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ I1 ಇನ್ ಟರ್ಮ್ಸ್ ಆಫ್ ಮೇನ್ ಕರೆಂಟ್ ಏನಪ್ಪ ಬರುತ್ತೆ ಅಂದರೆ I ಇಂಟು R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರುತ್ತೆ. and similarly I2 ವ್ಯಾಲ್ಯೂ ಏನಪ್ಪ ಬರುತ್ತೆ ಅಂತಂದಾಗ I ಇಂಟು R1 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರೀಬಹುದು. ಗೊತ್ತಾಗಿದೆಲ್ಲಪ್ಪ. ಸೊ ದಿಸ್ ಈಸ್ ಹೌ ಆರ್ ಇನ್ ಜನರಲ್ I1 and I2 ಆರ್ ಕಾಲ್ಡ್ ಆ್ಯಸ್, ಇದನ್ನೇಂತ ಕರೀತಾರೆ ನಿಮಗೆ ಅಂತಂದರೆ ಬ್ರಾಂಚ್ ಕರೆಂಟ್ಸ್ ಅಂತ ಹೇಳ್ತಾರೆ. I1 and I2 ಆರ್ ಕಾಲ್ಡ್ ಆ್ಯಸ್ ಬ್ರಾಂಚ್ ಕರೆಂಟ್ಸ್. ಓಕೆನಾ? ದೇರ್ ಫೋರ್ ನಮ್ಗೆ ಇವಾಗ ಬ್ರಾಂಚ್ ಕರೆಂಟ್ ಫಾರ್ಮುಲಾ ನಾನು ಜನರಲಾಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಬ್ರಾಂಚ್ ಕರೆಂಟ್ ಫಾರ್ಮುಲಾ, ಬ್ರಾಂಚ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಸಿ ಹಿಯರ್ ಮೇನ್ ಕರೆಂಟ್ into resistance in the opposite branch divided by total resistance ಅಂತ ಹೇಳ್ತಾರೆ. ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಾಗಿದೆನಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು ಲೈಕ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಬ್ರಾಂಚ್ ಕರೆಂಟ್ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ we can write for n different resistors, n different resistors ನಾವು ಪ್ಯಾರಲಲ್ ಕಾಂಬಿನೇಷನ್ ನಾವು ತಗೊಂಡಿದ್ದಾಗ ಆವಾಗ ನಮಗೆ 1/Rp is equals to 1/R1 plus 1/R2 plus so on ಅಂತ ಬರುತ್ತೆ. and similarly for n identical resistors ಎಲ್ಲ ರೆಸಿಸ್ಟಾರ್ಸು ಒಂದೇ ರೆಸಿಸ್ಟೆನ್ಸ್ ಇದ್ದಾಗ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾಗ ನಮ್ಗೆ ಏನು ಬರುತ್ತೆ ಅಂತಂದರೆ ವಿಲ್ ಗೆಟ್ RP ಈಸ್ ಈಕ್ವಲ್ಸ್ ಟು R/N ಅಂತ ಬರೀಬಹುದು. n identical resistors RP is equals to R/N ಅಂತ ಬರಿತಾ ಇದ್ದೀವಿ. ಸೊ this is the important point which we have to learn in parallel combination. Now let us see what is the next concept ಏನು ಅಂತ ನೋಡೋಣ. So let us solve a problem ನೋಡೋಣ. See here the five resistances are combined according to the figure. The equivalent resistance between the point X and Y will be ಅಂತ ಹೇಳ್ತಾ point X and Y will be. ಸೊ ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತ ಅನ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಆಲ್ರೆಡಿ ನೋಡಿ ನೆನ್ನೆ ಕೆಪಾಸಿಟನ್ಸ್ ವಿಡಿಯೋಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವಾಗಾದರೆ ಇವಾಗ ಹೀಗೆ ಬರುತ್ತೆ ನಿಮಗೆ ನೋಡಿ, ಇಲ್ಲಿ ಬರ್ತಾ ಇರತಕ್ಕಂಥ ಕರೆಂಟ್ ಅನ್ನೋದು ಇಲ್ಲಿ ಸ್ಪ್ಲಿಟ್ ಆಗುತ್ತೆ ನೋಡಿ. ಇಲ್ಲಿ ಅಟ್ ದಿಸ್ ಪಾಯಿಂಟ್ ಸಿ ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಡಿ ಏನಾಗುತ್ತೆ ಆರ್, ಈ ರೀತಿ ಹೇಳ್ಬೋದು. ಇಂಥ ಒಂದು ಸರ್ಕ್ಯೂಟ್ನ ನಾವು ನೋಡಿದಾಗ ಅದನ್ನು ನಾವು ಲೈಕ್ ದಿಸ್ ವಿ ಕ್ಯಾನ್ ರೆಡ್ಯೂಸ್ ದಟ್ ಆರ್ ರೀಡ್ರಾ ದ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇದು ನಿಮಗೆ ವೀಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಥರ ನಿಮಗೆ ಕಾಣುತ್ತೆ. This is the situation. Let us say this is what is the value of this here 10 ohm ಅಂತ ಕೊಟ್ಟಿದ್ದಾರೆ. This is also 10 ohm and this is equals to 10 ohm and this is also equal to 10 ohm. ಮಧ್ಯದಲ್ಲಿ ಇನ್ನೂ ಒಂದು ರೆಸಿಸ್ಟರ್ ಕೊಟ್ಟಿದ್ದಾರೆ, ಅದು ನಿಮಗೆ 20 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಸರ್ಕ್ಯೂಟ್ ನಾವು ನೋಡಿದಾಗ ಫಸ್ಟ್ ನಾವು ವೀಸ್ಟೋನ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಬಗ್ಗೆ ನಾವು ನೋಡಬೇಕು, ಅದು ಮುಂದೆ ನಾವು ಕಲಿಯೋಣ. ಬಟ್ ಎನಿವೇ ನಾವು ಒಂದು ಹೇಳ್ತೀವಿ ನೋಡಿ. ಇಲ್ಲಿ ಸೇ ದಿಸ್ ಇಸ್ ಅ ಪಿ and this is Q and this is R and this is S ಅಂತ ನಾವು ತಗೊಂಡಿದ್ದೆ. ಇದು G ವ್ಯಾಲ್ಯೂ ಅಂತ ತಗೊಳ್ತೀವಿ ನಾವು. ಸೊ ಫಸ್ಟ್ ನಾವು ಚೆಕ್ ಮಾಡಬೇಕು P/Q ರೇಷಿಯೋ ಏನಾಗುತ್ತೆ ಅಂತ ಅಂದ್ಬಿಟ್ಟು. P/Q ರೇಷಿಯೋ ಏನಾಗುತ್ತಪ್ಪ 10/10 ವಿಚ್ ಈಸ್ ಈಕ್ವಲ್ಸ್ ಟು 1 ಅಂತ ಬರುತ್ತಲ್ಲಪ್ಪ. ಸಿಮಿಲರ್ಲಿ ವಾಟ್ ಈಸ್ R/S ವ್ಯಾಲ್ಯೂ ನಾವು ಚೆಕ್ ಮಾಡಬೇಕು. R/S ಏನಪ್ಪ ನೀವು 10/10 ವಿಚ್ ಈಸ್ ಈಕ್ವಲ್ಸ್ ಟು 1 ಅಂತ ಬರ್ತಾ ಇದೆ. ದಟ್ ಮೀನ್ಸ್ ಹಿಯರ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಸ್ಟೋನ್ ನೆಟ್ವರ್ಕ್ ಈಸ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಾ ಇದ್ದೀವಿ. ಯಾವಾಗಾದರೆ ಸ್ಯಾಟಿಸ್ಫೈ ಆಗುತ್ತೋ ದ ಸರ್ಕ್ಯೂಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಇಂಟು ಡಿಫರೆಂಟ್ ಫಾರ್ಮ್. ವಾಟ್ ಈಸ್ ದಟ್ ನೋಡಿ, ಇಲ್ಲಿ
P/Q is equals to R/S ಅನ್ನೋ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದಾಗ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು G ಅಂತಂದರೆ ಈ ಬ್ರಾಂಚ್ ಇದಲ್ವಾ, ವಿಚ್ ಜಾಯಿನ್ಸ್ ದ ಪಾಯಿಂಟ್ ಲೆಟ್ ಅಸ್ ಸೇ C and D ವಿಲ್ ಬಿಕಮ್ ಇನ್ಎಫೆಕ್ಟಿವ್ ಅಂತ ಹೇಳ್ತಾರೆ. ಇಟ್ ವಿಲ್ ಬಿಕಮ್ ಇನ್ಎಫೆಕ್ಟಿವ್. ದೇರ್ಫೋರ್ ಹೌ ದ ಸರ್ಕ್ಯೂಟ್ ರಿಡ್ಯೂಸಸ್, ಈ ಸರ್ಕ್ಯೂಟ್ ಹೇಗೆ ರೆಡ್ಯೂಸ್ ಆಗುತ್ತೆ ನಿಮಗೆ ಅಂತಂದಿದ್ದಾಗ, ಸಿ ಹಿಯರ್ ಸರ್ಕ್ಯೂಟ್ ವಿಲ್ ಬಿ ರೆಡ್ಯೂಸ್ಡ್ ಆ್ಯಸ್ ಶೋನ್ ಲೈಕ್ ದಿಸ್. ನೋಡಿ, ಈ ರೀತಿ ನಿಮಗೆ ಸರ್ಕ್ಯೂಟ್ ಅನ್ನೋದು ನಿಮಗೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ವಾಟ್ ಇಸ್ ರೆಸಿಸ್ಟೆನ್ಸ್ ಹಿಯರ್? ಇಟ್ ಈಸ್ 10 ಬರುತ್ತೆ. ಆ ಕಡೆನೂ 10 ತಾನೇ ಇರೋದು ನಿಮ್ಗಿಲ್ಲಿ. ದಿಸ್ ಆಲ್ಸೋ 10 ಓನ್ಲಿ. ಯು ಕ್ಯಾನ್ ಸೇ ದಿಸ್ 10, ದಿಸ್ ಆಲ್ಸೋ 10, ದಿಸ್ ಆಲ್ಸೋ ಈಕ್ವಲ್ ಟು 10. ದೇರ್ಫೋರ್ ಇವೆರಡರ ಕಾಂಬಿನೇಷನ್ ನಿಮಗೆ 20 ಓಮ್ ಅಂತ ಬರುತ್ತೆ. ಇವೆರಡರ ಕಾಂಬಿನೇಷನ್ ನಿಮಗೆ ಮತ್ತೆ 20 ಓಮ್ ಅಂತ ಬರುತ್ತೆ. ದೇರ್ಫೋರ್ ಇವೆರಡು ನಿಮ್ಗೆ ಹೇಗಿದೆ? ನಿಮಗೆ ಪ್ಯಾರಲಲ್ ಆಗಿದೆ. Therefore we can say that R equivalent is equals to 20 divided by 2. Identical ಅಲ್ವ ರೆಸಿಸ್ಟೆನ್ಸಸ್ ನಿಮಗೆ, ಹಾಗಾಗಿ 20/2 ಅಂತಂದರೆ we can write the answer as 10 ohm ಅಂತ ಬರುತ್ತೆ. So we can say option A. Similarly, let us see the next question. ನೋಡಿ ಇಲ್ಲಿ, what will be the equivalent resistance of the circuit shown in the figure. Diagrams ನೀಟಾಗಿ ಅಬ್ಸರ್ವ್ ಮಾಡಿ. ಕ್ರಾಸ್ ದ ಪಾಯಿಂಟ್ಸ್ A and D ಅಂತ ಹೇಳ್ತಾರೆ. A and D ಪಾಯಿಂಟ್ಸ್ ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಇಂಥ ಒಂದು ಕ್ವಶನ್ಸ್ ನೋಡಿದ್ದಾಗ. ಕೆಲವೊಂದು ಸರಿ ನಿಮಗೆ A B ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ, ಇಲ್ಲ A ಮತ್ತು C ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ A and D ಅಕ್ರಾಸ್ ಕೇಳ್ತಾ ಇದ್ದಾರೆ ಅವ್ರು ನಿಮಗೆ. ನೋಡಿ, ಇಲ್ಲಿ A and D ನಾವು ಕೇಳಿದಾಗ ಲೆಟ್ ಅಸ್ ಇಮ್ಯಾಜಿನ್ ಎ ಸೆಲ್ ಒಂದು ಸೆಲ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಯಾವ 2 ಪಾಯಿಂಟ್ಸ್ ಮಧ್ಯದಲ್ಲಿ ಕೇಳಿದ್ರೆ ಆ 2 ಪಾಯಿಂಟ್ಸ್ ಮಧ್ಯದಲ್ಲಿ ಒಂದು ಸೆಲ್ನ ಇಮ್ಯಾಜಿನ್ ಮಾಡಿಕೊಳ್ಳೋಣ. ಅವಾಗ ನೋಡಿ, ಇಲ್ಲಿ ಸೆಲ್ಲಿಂದ ಬರ್ತಾ ಇರತಕ್ಕಂಥ ಕರೆಂಟ್ ಅನ್ನೋದು ಎ ಹತ್ರ ಎಂಟರ್ ಆಗುತ್ತೆ. 10 ಓಮಿಂದ ಹೋಗ್ಬಿಟ್ಟು ಇಲ್ಲಿ ನಿಮ್ಗೆ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಇಸ್ ಇಟ್ ರೈಟ್? ಸ್ಪ್ಲಿಟ್ ಆಗಿದೆ ನಮ್ಗೆ ಗೊತ್ತಾಗಬೇಕು. ಈ 10 ಓಮ್ ಮತ್ತು ಈ 10 ಓಮ್ ಅನ್ನೋದು ನಿಮಗೆ ಪ್ಯಾರಲಲ್ ಆಗಿದೆ ಅಂತ ಅಂದ್ಬಿಟ್ಟು, ಯಾವ ಬ್ರಾಂಚಸ್ಸಲ್ಲಿ ಕರೆಂಟ್ ಸ್ಪ್ಲಿಟ್ ಆಗ್ತಾ ಇರುತ್ತೋ ಆ ಬ್ರಾಂಚಸ್ ಅನ್ನೋದೇ ಆವಾಗಲೇ ಆಗಲಿ ಪ್ಯಾರಲಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಂದಿದಾಗ ಮತ್ತೆ ಹೀಗೆ ಸ್ಪ್ಲಿಟ್ ಆಗಬೇಕು. ಆದರೆ ಇಲ್ಲಿ ಮುಂದೆ ಹೋಗೋಕ್ಕೆ ಜಾಗ ಇದೆ. ಇಲ್ಲಿ ಸರ್ಕ್ಯೂಟ್ ಅಂದರೆ ಓಪನ್ ಇದೆ. ಓಪನ್ ಇದ್ದಾಗ ಇಲ್ಲಿ ಕರೆಂಟ್ ಹೋಗೋದಿಲ್ಲ. ಸೊ ಇಲ್ಲಿ ನಾವು ಈ ಸರ್ಕ್ಯೂಟ್ನ ಇಲ್ಲ ಈ ರೆಸಿಸ್ಟರ್ನ ರಿಮೂವ್ ಮಾಡ್ತೀವಿ. ಗೊತ್ತಾಯ್ತು ಹೇಳಿದ್ದು? ಯಾವಾಗ ಇದು ಸರ್ಕ್ಯೂಟ್ ಕನೆಕ್ಟ್ ಆಗದಿರುತ್ತೋ, ಓಪನ್ ಸರ್ಕ್ಯೂಟ್ ಆಗಿರುತ್ತೋ, ಅಲ್ಲಿ ನಿಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ಫೈನೈಟ್ ಆಗಿರುತ್ತೆ. ದೇರ್ಫೋರ್ ಮತ್ತು ಹೀಗೆ ಬಂದು ನಿಮ್ಗೆ ಇಲ್ಲಿ ನೋಡಿ, ಇಲ್ಲೂ ಬರುತ್ತೆ ಕರೆಂಟ್ ಹೀಗೆ ಬಂದು ಹೀಗೆ ಸ್ಪ್ಲಿಟ್ ಆಗಬೇಕು. ಆ್ಯಕ್ಚುಲಿ ಇಲ್ಲಿ ನಿಮಗೆ ಓಪನ್ ಸರ್ಕ್ಯೂಟ್ ಆಗಿರೋದ್ರಿಂದ ದಿಸ್ ವಿಲ್ ಬಿಕಮ್ ಇನ್ಫೈನೈಟ್ ರೆಸಿಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದನ್ನು ನಮಗೆ ಎಫೆಕ್ಟಿವ್ ಆಗಲ್ಲ, ತೆಗೆದು ಹಾಕ್ಬಿಡ್ತೀವಿ. ಓಕೆನಾ? ಸೊ ದಿಸ್ ಈಸ್ ಹೌ ದ ಸರ್ಕ್ಯೂಟ್ ಕ್ಯಾನ್ ಬಿ ರೆಡ್ಯೂಸ್. ನೋಡಿ, ಇದನ್ನು ಈ ಸರ್ಕ್ಯೂಟ್ನ ಮತ್ತು ರೀಡ್ರಾ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಎಲ್ಲ 10 ಓಮ್ಸ್ ತಾನೇ ಇರೋದು ನಿಮಗಿಲ್ಲಿ. ನೋಡಿ, ಇಲ್ಲಿ ದಿಸ್ ಈಸ್ ದ 10 ಓಮ್ ರೆಸಿಸ್ಟಾರ್. ನೋಡಿ, ದಿಸ್ ಈಸ್ ಒನ್ ಸರ್ಕ್ಯೂಟ್. ನೋಡಿ, ಹೀಗೆ ರೆಡ್ಯೂಸ್ ಆಗ್ತಾ ಇರುತ್ತೆ ನಿಮಗೆ. ದಿಸ್ ಈಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ. ಎಲ್ಲ ನಿಮಗೆ 10 ಓಮ್ಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಹೌ ಟು ರೆಡ್ಯೂಸ್ ಆರ್ ಹೌ ಟು ಸಿಂಪ್ಲಿಫೈ. ದಿಸ್ 10 + 10 ಅಂದರೆ ಎಷ್ಟು ಬರುತ್ತೆ ನಮಗೆ? ಇಲ್ಲಿ 20 ಓಮ್ ಅಂತ ಬರುತ್ತಾ? ಇಲ್ಲಿ 10 + 10 ಅಂತಂದರೆ ವಿಲ್ ಗೆಟ್ ದ ಆನ್ಸರ್ ಆಸ್ 20 ಓಮ್. ನೋಡಿ, ಈ 20 ಓಮ್ ಮತ್ತು ಈ 20 ಓಮ್ ಹೇಗಿದೆ ನಿಮಗೆ ಅಂತಂದಾಗ, ದೀಸ್ ಟು ಆರ್ ಇನ್ ಪ್ಯಾರಲಲ್ ಅಂತಂದಾಗ ವಿಲ್ ಗೆಟ್ 20/2 ಅಂತಂದರೆ ವಿಲ್ ಗೆಟ್ ಅಗೈನ್ 10 ಓಮ್ ಅಂತ ಬರುತ್ತೆ. ದೇರ್ಫೋರ್ R equivalent is equals to 10 + 10 + 10 which is equals to 30 ohm ಅಂತ ಬರುತ್ತೆ. Therefore what is the option we can go with? That is 30 ohm. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ. ದಟ್ ಈಸ್ ಎ ಸೆಲ್ಸ್ ಅಂದರೆ ಏನು ಅಂತ ಅಬ್ಸರ್ವ್ ಮಾಡಿ. ಸೆಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ಬೋದು. ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಗಾಟ್ ದ ಪಾಯಿಂಟ್ ಮಾ? ಇಟ್ ಈಸ್ ಎ ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಗಿದೆನಪ್ಪ? Later we have to understand what is the few important definitions. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದಾಗ EMF ಬಗ್ಗೆ ನಾವು ನೋಡೋಣ. ವಾಟ್ ಈಸ್ ದ EMF ಅಂದರೆ ಏನು ಅಂತ ಅಬ್ಸರ್ವ್ ಮಾಡಿ. ಅದನ್ನು ಹೇಗೆ ನಾವು ಡಿಫೈನ್ ಮಾಡಬಹುದು ಅಂತಂದಾಗ, ಸಿ ಹಿಯರ್ ಇಟ್ ಈಸ್ ಅ potential difference across the terminals of a cell. across the
terminals of a cell, across the terminals of a cell in open circuit ಅಂತ ಹೇಳ್ತಾರೆ. ಓಪನ್ ಸರ್ಕ್ಯೂಟ್ ನೋಡಿ, ಇಲ್ಲಿ ಸೆಲ್ನ ಯಾವಾಗಲೂ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದಾಗ ಒನ್ ಲಾಂಗರ್ ಲೈನ್ ಆ್ಯಂಡ್ ಒನ್ ಶಾರ್ಟರ್ ಲೈನ್ ಅಂತ ಹೇಳ್ತಾರೆ. ಯಾವಾಗಾದ್ರೆ ಈ ಸೆಲ್ ಅನ್ನೋದು ಓಪನ್ ಸರ್ಕ್ಯೂಟಲ್ಲಿ ಇರುತ್ತೋ ಆವಾಗ ಈ ಎರಡು ಲೈನ್ಸ್ ಇರುತ್ತಲ್ವ, ಎರಡು ಟರ್ಮಿನಲ್ಸ್ ಮಧ್ಯದಲ್ಲಿರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ನ EMF ಅಂತ ಕರಿತೀವಿ. ಇಲ್ಲ ಇನ್ನೂ ಒಂದು ರೀತಿ ನಾವು ಡಿಫೈನ್ ಮಾಡ್ಬೋದು, ಈ ಸ್ಮಾಲ್ ಇ ಅಂತ ಬರಿಬೋದು, ಇಲ್ಲ ಕ್ಯಾಪಿಟಲ್ ಇ ಅಂತಲೂ ಬರೀತಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸಿ ಹಿಯರ್ ಆರ್ EMFನ ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದರೆ, ದ ಅಮೌಂಟ್ ಆಫ್ ವರ್ಕ್ ಡನ್ to send a unit positive charge throughout the circuit by the battery or by the cell is called as EMF ಅಂತ ಕರಿತೀವಿ. ಓಕೆನಾ? ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ದಿಸ್ ಅಂತಂದಾಗ ನೋಡಿ, SI ಯೂನಿಟ್ ಆಫ್ EMF ಈಸ್ ವೋಲ್ಟ್ ಅಂತ ಹೇಳ್ತಾರೆ. ಈಸ್ ಅ ವೋಲ್ಟ್. ಅರ್ಥ ಇದೆನಪ್ಪ? ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಡೆಫಿನೇಷನ್. ಏನಪ್ಪ ಅಂತಂದರೆ, ಇಟ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು, ಡಿನೋಟ್ ಬೈ ಕ್ಯಾಪಿಟಲ್ ಲೆಟರ್ V ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಪ್ಪ ಆಗಿರುತ್ತೆ ನಮ್ಗೆ ಇಲ್ಲಿ ಅಂತಂದಿದ್ದಾಗ, ಸಿ ದಟ್ it is the potential difference between the two terminals okay, of a cell in closed circuit ಅಂತ ಹೇಳ್ತಾರೆ. in closed ಸರ್ಕ್ಯೂಟ್ ಅಲ್ಲಿ ಆ ಎರಡು ಟರ್ಮಿನಲ್ಸ್ ಮಧ್ಯದಲ್ಲಿರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆ? ಏನಂತ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು, ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಏನಪ್ಪ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತಂದರೆ, ಸಿ ಹಿಯರ್ ದ ಅಪೋಸಿಷನ್ ಅಫರ್ಡ್ ಬೈ ದ ಸೆಲ್ ಫಾರ್ ದ ಫ್ಲೋ ಆಫ್ ಕರೆಂಟ್, that is called internal resistance denoted by small letter r ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಗೆ ಬರೀಬಹುದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೆನ್ ಸೆಲ್ ಈಸ್ ಇನ್ ಚಾರ್ಜಿಂಗ್ ಮೋಡ್, ಸೆಲ್ ಅನ್ನೋದು ನಿಮಗೆ ಚಾರ್ಜಿಂಗ್ ಮೋಡಲ್ ಇದೆ ಅಂತಂದಿದ್ದಾಗ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಯಾವತ್ತಾಗಲಿ E+I ಇಂಟು ಸ್ಮಾಲ್ r ಅಂತ ಬರಿತೀವಿ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು E+I ಇಂಟು ಸ್ಮಾಲ್ r ಅಂತ ಹೇಳ್ತಾರೆ. ಅದೇ ನಿಮಗೆ ಸೆಲ್ ಅನ್ನೋದು ನಿಮಗೆ ವೆನ್ ಸೆಲ್ ಈಸ್ ಇನ್ ಡಿಸ್ಚಾರ್ಜಿಂಗ್ ಮೋಡಲ್ ಇದೆ ಅಂತಂದಿದ್ದಾಗ, ಅಂದರೆ ಸೆಲ್ ಅನ್ನೋದು ಎನರ್ಜಿನ ಲಾಸ್ ಮಾಡ್ಕೊತಾ ಇದೆ ಅಂತಂದಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವು E-I ಇಂಟು ಸ್ಮಾಲ್ r ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು? ನಾವು ಅಬ್ಸರ್ವ್ ದಿಸ್. ಯಾವಾಗಾದರೆ ನಾವು ಒಂದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಲೆಟ್ ಅಸ್ ಸೇ, let us consider a circuit which consists of an external resistance capital R which is connected to a cell having the EMF E and internal resistance R. ಇವಾಗ ನಿಮಗೆ ಹೌ ಟು ಕ್ಯಾಲ್ಕುಲೇಟ್ ದ ಕರೆಂಟ್ ಅನ್ನೋದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೋಡಿ. ಕರೆಂಟ್ ಈಸ್ ಈಕ್ವಲ್ಸ್ ಟು ಎಫೆಕ್ಟಿವ್ EMF ಡಿವೈಡ್ ಬೈ R ಪ್ಲಸ್ ಸ್ಮಾಲ್ r ಅಂತ ಬರಿತೀರಾ. ಓಕೆನಾ? ದೆನ್ ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್? ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗತ್ತೆ ನಿಮಗೆ ಅಂತಂದಾಗ, ಇಟ್ ಈಸ್ I ಇಂಟು ಕ್ಯಾಪಿಟಲ್ R ಅಂತ ಬರಿತೀರಾ, ವಿಚ್ ಈಸ್ ನಥಿಂಗ್ ಬಟ್ E ಇಂಟು ಕ್ಯಾಪಿಟಲ್ R ಡಿವೈಡ್ ಬೈ ಕ್ಯಾಪಿಟಲ್ R ಪ್ಲಸ್ ಸ್ಮಾಲ್ r ಅಂತ ಬರಿಬಹುದು. ದಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ದಿಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಅರ್ಥ ಆಯ್ತಲ್ವಾ? ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಗ್ರೂಪಿಂಗ್ ಆಫ್ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಬ್ರೀಫ್ ಆಗಿ. ಗ್ರೂಪಿಂಗ್ ಆಫ್ ಸೆಲ್ಸ್ ನಮಗೆ ಗೊತ್ತೇ ಇದೆ. ಯಾವಾಗಾದ್ರೂ ಗ್ರೂಪಿಂಗ್ ಆಫ್ ಸೆಲ್ಸ್ ಹೋಗುತ್ತೋ, ಸೆಲ್ಸಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಗ್ರೂಪಿಂಗ್ ನಮಗೆ ನಡೆಯುತ್ತೆ. ಅದರಲ್ಲಿ ಫಸ್ಟ್ ಕಾಂಬಿನೇಷನ್ ಏನಪ್ಪ ಅಂತಂದಿದ್ದಾಗ, ಇಟ್ ಈಸ್ ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ಸೀರೀಸ್ ಕಾಂಬಿನೇಷನ್. ಸೊ ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ಅಬೌಟ್ ದ ಸೀರೀಸ್ ಕಾಂಬಿನೇಷನ್? ಅಬ್ಸರ್ವ್ ಮಾಡಿ. ಯಾವಾಗಾದರೆ ಸೆಲ್ಸ್ ಅನ್ನೋದು, ವೆನೆವರ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸಚ್ ಎ ವೇ ದಟ್ ನೆಗೆಟಿವ್ ಆಫ್ ಒನ್ ಸೆಲ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆಫ್ ಅನದರ್ ಸೆಲ್ ಲೈಕ್ ದಟ್. ಫಾರ್ 2 ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಾರ್
2 cells. For 2 cells, see here, let us consider the 2 cells connected in series. ಇದರ EMF ಅನ್ನೋದು E1, internal resistance R1. ಇದರ EMF E2, internal resistance R2 ಅಂತ ಹೇಳ್ತಾರೆ. ಕರೆಂಟ್ ಅನ್ನೋದು ರಿಮೈನ್ಸ್ ಕಾನ್ಸ್ಟೆಂಟ್. ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಎಫೆಕ್ಟಿವ್ EMF ಏನಾಗುತ್ತೆ ಅಂತಂದಾಗ ಸಿ ಹಿಯರ್ E equivalent ಈಸ್ ಆಲ್ವೇಸ್ ಈಕ್ವಲ್ಸ್ ಟು E1 ಪ್ಲಸ್ E2 ಅಂತ ಬರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಆರ್ ಈಕ್ವಲೆಂಟ್ ಅನ್ನೋದು ಸಹ ನಿಮಗೆ R1 ಪ್ಲಸ್ R2 ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್ ವಾಟ್ ವಿ ಆರ್ ಸೇಯಿಂಗ್ ಹಿಯರ್? R1 plus R2 or E equivalent is equals to E1 plus E2 ಅಂತ ಬರುತ್ತೆ. ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ಆರ್ ಸೇಯಿಂಗ್ ಹಿಯರ್? ನೋಡಿ, ಇಲ್ಲಿ ನೀಟಾಗೆ ಥಿಂಕ್ ಮಾಡಿ. And suppose if two cells are connected in opposite way, opposite connect ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಕನೆಕ್ಟೆಡ್ ಇನ್ ಆಪೋಸಿಟ್ ವೇ, ಅವ ನಿಮಗೆ ಈ ಈಕ್ವಲೆಂಟ್ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದರೆ ಗ್ರೇಟರ್ EMF ಮೈನಸ್ ಸ್ಮಾಲರ್ EMF ಅಂತ ಬರೀಬಹುದು. ಬಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ಅನ್ನೋದು ಯಾವುದೇ ರೀತಿ ಚೇಂಜ್ ಆಗಲ್ಲ. ದಟ್ ಈಸ್ R1 ಪ್ಲಸ್ R2 ಅಂತಲೇ ಬರೀಬಹುದು. ನಿಮಗೆ ಡಯಾಗ್ರಾಮ್ ಹಾಕಬೇಕು ನಿಮಗೆ ಅಂತಂದಾಗ ದಿಸ್ ದ ಡಯಾಗ್ರಾಮ್, ಐ ಕ್ಯಾನ್ ಶೋ ಇಟ್ ಟು ಯು. ನೋಡಿ, ಇಲ್ಲಿ ಏನಾಗಬೇಕು ನಿಮಗೆ ಆಪೋಸಿಟ್ ಆಗಿ ಕನೆಕ್ಟ್ ಆಗಿದೆ ಈ ಎರಡು ಸೆಲ್ಸ್. ಅರ್ಥ ಇದೆಯಲ್ಲ? ಅದು ನಿಮಗೆ ಎನ್ ಐಡೆಂಟಿಕಲ್ ಸೆಲ್ಸ್ ನಾವು ತಗೊಂಡಿದ್ದೀವಿ. ಫಾರ್ ಎನ್ ಐಡೆಂಟಿಕಲ್ ಸೆಲ್ಸ್ ಇನ್ ಸೀರೀಸಲ್ಲಿ ಎನ್ ಐಡೆಂಟಿಕಲ್ ಸೆಲ್ಸ್ ನಾವು ತಗೊಂಡಿದ್ದಾಗ ಈ ಈಕ್ವಲೆಂಟ್ ಅನ್ನೋದು ನಿಮಗೆ ಎನ್ ಟೈಮ್ಸ್ ಇ ಆಗಿರುತ್ತೆ. ಎನ್ ಟೈಮ್ಸ್ ಇ. ಅಂಡ್ ಆರ್ ಈಕ್ವಲೆಂಟ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂದರೆ ಎನ್ ಟೈಮ್ಸ್ ಸ್ಮಾಲ್ ಆರ್ ಅಂತ ಬರೀಬಹುದು. ಎನ್ ಟೈಮ್ಸ್ ಸ್ಮಾಲ್ ಆರ್. ಅರ್ಥ ಮಾಡ್ಕೊತಾ ಇದ್ರಲ್ವಾ ಹೇಗೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಆ್ಯಂಡ್ ಸಪೋಸ್ ಸಿ ಹಿಯರ್, ಇಫ್ ದೇರ್ ಆರ್ m number of cells m is the total number of identical cells okay na. And n cells are wrongly connected ಅಂತ ಹೇಳ್ತಾರೆ. wrongly connected n cells ಅನ್ನೋದು ನಿಮಗೆ ರಾಂಗ್ಲಿ ಕನೆಕ್ಟ್ ಆಗಿದ್ದಾಗ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಈ ಈಕ್ವಲೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು m ಮೈನಸ್ 2n ಇಂಟು ಇ ಅಂತ ಬರುತ್ತೆ. ನೋಡಿ, ಸೀರೀಸ್ ಕಾಂಬಿನೇಷನಲ್ಲಿ ನಿಮಗೆ ಒಂದು ಸೆಲ್ ರಾಂಗಾಗಿ ಕನೆಕ್ಟ್ ಆದರೆ ಎರಡು ಸೆಲ್ ವರ್ಕ್ ಆಗಲ್ಲ. ಹಾಗಾಗಿ ನಿಮಗೆ 2n ಅಂತ ಬರುತ್ತೆ. m ಇಸ್ ದ ಟೋಟಲ್ ನಂಬರ್ ಆಫ್ ಸೆಲ್ಸ್, 2n ಅನ್ನೋದು ರಾಂಗ್ಲಿ ಕನೆಕ್ಟೆಡ್ ಅಂತ ಹೇಳ್ತಾರೆ. ಆ್ಯಂಡ್ 2n ರಾಂಗ್ಲಿ ಕನೆಕ್ಟೆಡ್ ಆಗಿರುತ್ತೆ. ಸೊ m ಮೈನಸ್ 2n ಇಂಟು ಇ ಅಂತ ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆರ್ ವಿ ಕ್ಯಾನ್ ಅನಲೈಸ್ ವಾಟ್ ಈಸ್ ದ ಎಫೆಕ್ಟಿವ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಆಫ್ ದ ಸೆಲ್ಸ್ ಅಂತ ಹೇಳ್ತಾರೆ. ಸೀರೀಸ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. ನಾವು ಇಟ್ ಸಿ ವಾಟ್ ಈಸ್ ದ ಸೆಕೆಂಡ್ ಒನ್ ಅಂತಂದರೆ ವಿ ಕ್ಯಾನ್ ಗೋ ವಿತ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸೆಲ್ಸ್ ಅಂತ ಹೇಳ್ತಾ ಇದ್ದೀವಿ. ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. ಫಸ್ಟ್ ನಾವು ಸಿಂಪಲ್ ಆಗಿ ಯೋಚನೆ ಮಾಡೋಣ. ಫಾರ್ ಟೂ ಸೆಲ್ಸ್ಗೆ ಏನಾಗುತ್ತೆ ಅಂತ ನೋಡೋಣ. ಲೆಟ್ ಅಸ್ ಸೇ ದೆರ್ ಈಸ್ ಎ ಸೆಲ್ ಹೂಸ್ EMF ಈಸ್ E1, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ EMF E2, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ದೆನ್ ವಾಟ್ ಈಸ್ ದ ಕರೆಂಟ್? ಎಫೆಕ್ಟಿವ್ ಕರೆಂಟ್ ಈಸ್ I ಅಂತ ಬಂದಿದ್ದಾಗ ನಮಗೆ ಈ ಈಕ್ವಲೆಂಟ್ ಅನ್ನೋದು ನಿಮಗೆ ಏನಾಗಿರುತ್ತೆ? E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇರಲ್ಲ? ನೀಟಾಗಿ ಅಬ್ಸರ್ವ್ ಮಾಡಿ. ಎರಡೂ ಒಂದೇ ಆರ್ಡ್ರಲ್ಲಿ ಇರಬೇಕು. ಪಾಸಿಟಿವ್ ಟರ್ಮಿನಲ್ ಶುಡ್ ಕಮ್ ಇನ್ ಒನ್ ಸೈಡ್, ನೆಗೆಟಿವ್ ಟರ್ಮಿನಲ್ ಶುಡ್ ಕಮ್ ಅದರ್ ಸೈಡ್. ಆಗಿದ್ದಾಗ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಬಹುದು. ಆ್ಯಂಡ್ ಆರ್ ಈಕ್ವಲೆಂಟ್ ಏನಾಗಿರುತ್ತೆ ನಿಮಗೆ ಅಂತಂದಾಗ ವಿ ಕ್ಯಾನ್ ರೈಟ್ ನಾರ್ಮಲ್ ಫಾರ್ಮುಲಾ R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರೀಬಹುದು. ಸಪೋಸ್ ಇವಾಗ ಒಂದು ಪಾಸಿಟಿವ್ ಟರ್ಮಿನಲ್ ಬಂದುಬಿಟ್ಟು ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದಾಗ ಅವಾಗ ಇಲ್ಲಿ ನಿಮಗೆ ಮೈನಸ್ ಸೈನ್ ಬರುತ್ತೆ. ಅಷ್ಟೇ ಬಿಟ್ಟು ಬೇರೆ ಏನು ಡಿಫರೆನ್ಸ್ ಬರಲ್ಲ. ಆರ್ ಈಕ್ವಲೆಂಟ್ ವಿಲ್ ನೆವರ್ ಚೇಂಜ್ ಅಂತ ಹೇಳ್ತಾ ಇದ್ದೀವಿ.
ಗೊತ್ತಾಗಿದಲ್ವಾ ಏನು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಫಾರ್ n identical cells, for n identical cells ಏನು ಬರೀಬೋದು ನೋಡಿ ಇಲ್ಲಿ, ಎಫೆಕ್ಟಿವ್ ಇ ಈಕ್ವಲೆಂಟ್ ಅನ್ನೋದು ಇಟ್ ವಿಲ್ ನೆವರ್ ಚೇಂಜ್ ಅಂಡ್ ಇಟ್ ಈಕ್ವಲ್ಸ್ ಟು EMF ಆಫ್ ಎನಿ ಒನ್ ಆಫ್ ದ ಸೆಲ್ಸ್ ಅಂತ ಹೇಳ್ತಾರೆ. ಅಂಡ್ ಆರ್ ಈಕ್ವಲೆಂಟ್ ಅನ್ನೋದು ಏನಾಗ್ತಾ ಇತ್ತು ನಿಮಗೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ R1 R2 ಅಲ್ವಾ, ಡಿವೈಡ್ ಬೈ R1 ಪ್ಲಸ್ R2 ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಆಸ್ ಜಸ್ಟ್ R/n ಅಂತ ಬರೀಬಹುದಾಗಿತ್ತು. ಗೊತ್ತಾದ ದಿಸ್ n identical cells in parallel combination. Okay, now let us see the third one. Third case ಏನು ಅಂತ ನೋಡೋಣ. That is mixed grouping of cells. Mixed grouping of cells ಅಂತ ಕರಿತೀವಿ ನಾವು. Mixed grouping of cells. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಂ ಬಿ ದ ನಂಬರ್ ಆಫ್ ರೋಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ರೋಸ್. ಸ್ಮಾಲ್ ಎನ್ ಈಸ್ ದ ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ರೋ ಅಂತನೂ ಕರೀತಾರೆ. ಇನ್ ಈಚ್ ರೋ. ಓಕೆನಾ. ದೇರ್ ಫೋರ್ ಐಡೆಂಟಿಕಲ್ ಸೆಲ್ಸ್, ಆಲ್ ಆರ್ ಐಡೆಂಟಿಕಲ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಹೌ ಕ್ಯಾನ್ ವಿ ಅರೇಂಜ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದಾಗ ನೋಡಿ, ಡಯಾಗ್ರಾಮ್ ನೋಡಿ ಹೀಗೆ ಹಾಕ್ಬೋದು ನಾವು. ಸೊ ಆನ್ ಅಂತ ಬರಿತೀವಿ. ಹೀಗೆ ಇರುತ್ತೆ ನಮಗೆ. ಓಕೆನಾ. ಸೊ ಈ ರೀತಿ ಇದ್ದಾಗ ನಮಗೆ ವಾಟ್ ಈಸ್ ದ ಟೋಟಲ್ ಇ ಈಕ್ವಲೆಂಟ್ ಏನಾಗಿರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಹೌ ಮೆನಿ ಸೆಲ್ಸ್ ಆರ್ ದೇರ್ ಇನ್ ಈಚ್ ರೋ ಹಿಯರ್. ಒಂದೊಂದು ರೋ ಅಲ್ಲಿ ಎಷ್ಟು ಸೆಲ್ಸ್ ಇದೆಪ್ಪ, n ಇದೆ. ಹಾಗಾಗಿ ಇ ಈಕ್ವಲೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು n ಇಂಟು ಇ ಅಂತ ಬರುತ್ತೆ. ಎಮ್ ರೋಸ್ ಪ್ಯಾರಲಲ್ ಆಗಿದ್ರು ಸಹ ಒಂದು ಸೀರೀಸಲ್ಲಿ ಅಥವಾ ಒಂದು ರೋ ಅಲ್ಲಿ ಎಷ್ಟು EMF ಇರುತ್ತೋ ಅಷ್ಟೇ EMF ಇರುತ್ತೆ ಎಲ್ಲ ಪ್ಯಾರಲಲ್ ಕಾಂಬಿನೇಷನಲ್ಲೂ ಸಹ ಅಂತ ಹೇಳ್ತಾರೆ. ದೆನ್ ವಾಟ್ ಈಸ್ ದ ಆರ್ ಈಕ್ವಲೆಂಟ್ ವ್ಯಾಲ್ಯೂ ಹಿಯರ್. ಆರ್ ಈಕ್ವಲೆಂಟ್ ಏನಾಗುತ್ತೆ, n ಇಂಟು ಸ್ಮಾಲ್ ಆರ್ ಡಿವೈಡೆಡ್ ಬೈ ವಾಟ್ ಈಸ್ ದಿಸ್ ಎಮ್ ಅಂತ ಬರೀಬಹುದು. ಇಸ್ ಇಟ್ ರೈಟ್ ಆರ್ ನಾಟ್? ನೋಡಿ ಇಲ್ಲಿ ಈ ಒಂದು ಸರ್ಕ್ಯೂಟ್ನ ತಗೊಂಡು ಹೋಗಿ ನೀವು ಒಂದು ಎಕ್ಸ್ಟರ್ನಲ್ ರೆಸಿಸ್ಟಾರ್ಗೆ ಕನೆಕ್ಟ್ ಮಾಡಿದ್ದೀವಿ ಕ್ಯಾಪಿಟಲ್ ಆರ್ ಅಂತಂದಾಗ, ಸೊ ವಾಟ್ ಈಸ್ ದ ಕರೆಂಟ್ ಅಂತ ಕೇಳ್ತಾರೆ. ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್ ಡಿವೈಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್ ಈಕ್ವಲೆಂಟ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. therefore EI is equals to E equivalent ಏನಪ್ಪ ಇಲ್ಲಿ n into E divided by capital R plus R equivalent ಏನಪ್ಪ ಇಲ್ಲಿ n into small r divided by small m ಅಂತ ಬರುತ್ತೆ. ಸೊ if you simplify this value ಏನು ಬರುತ್ತೆ ಅಂತ ನೋಡೋಣ. I is equals to mn into E divided by m into capital R ಪ್ಲಸ್ n ಇಂಟು ಸ್ಮಾಲ್ ಆರ್ ಅಂತ ಬರೀಬಹುದು. ಇಸ್ ಇಟ್ ಕ್ಲಿಯರ್ ಮಾ? ವೇರ್ m ಇಂಟು n ಏನು ಹೇಳುತ್ತೆ ಅಂತಂದಾಗ ಟೋಟಲ್ ನಂಬರ್ ಆಫ್ ಸೆಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಓಕೆನಾ. ನಾವು ಸಿ ಹಿಯರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಮ್ಯಾಕ್ಸಿಮಮ್ ಕರೆಂಟ್ ಆರ್ ಪವರ್, ಮ್ಯಾಕ್ಸಿಮಮ್ ಕರೆಂಟ್ ಆಗಿರ್ಬೋದು ಇಲ್ಲ ಮ್ಯಾಕ್ಸಿಮಮ್ ಪವರ್ ಆಗಿರ್ಬೋದು, ಒಂದೇ ಒಂದು ಕಂಡೀಷನ್ ಏನಪ್ಪ ಅಂತಂದಾಗ ಈಕ್ವಲೆಂಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. therefore you can write m into capital R is equals to n into small r. therefore m by n ರೇಷಿಯೋ ಅನ್ನೋದು ನಿಮಗೆ ಸ್ಮಾಲ್ ಆರ್ ಬೈ ಕ್ಯಾಪಿಟಲ್ ಆರ್ ಆಗಿರಬೇಕು. ಯಾವಾಗ ಈ ರೇಷಿಯೋ ಅನ್ನೋದು ಇದಕ್ಕೆ ಈಕ್ವಲ್ ಆಗಿರುತ್ತೋ ಆವಾಗ ಸರ್ಕ್ಯೂಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪವರ್ ಡೆಲಿವರ್ ಆಗಿರುತ್ತೆ, ಇಲ್ಲ ಮ್ಯಾಕ್ಸಿಮಮ್ ಕರೆಂಟ್ ಅನ್ನೋದು ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಗೊತ್ತಾಯ್ತು? ದಿಸ್ ಈಸ್ ಅಬೌಟ್ ದ parallel combination of the cells ಅಂತ ಹೇಳ್ತಾ ಇದೀವಿ. later we have to understand about the Kirchhoff's laws. It's a very very important law. ನೋಡಿ ಫಸ್ಟ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ, algebraic sum of the currents
at the node is equals to 0. At the node ಆಗಿರಬಹುದು ಇಲ್ಲ at the junction is equal to 0. So how can we explain this? ನೋಡಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. let us consider 2 or 3 branches is the point O ಅನ್ನೋದು ಹೇಳೋಣ. ನೋಡಿ ಇಲ್ಲಿ this is one branch having the current I1 ಅಂತ ತಗೊಳ್ಳೋಣ, and this is another branch having the current I2 ಅಂತ ಹೇಳ್ತಾ ಇದೀವಿ. another branch having the current I3, and this is the fourth branch having the current I4, and this is the fifth branch having the current I5 ಅಂತ ಕರಿತಾ ಇದೀವಿ. Here we have to follow the sign convention. ಗೊತ್ತಾದರ? ನಾನು ನೋಡಿ ಇಲ್ಲಿ ರೆಡ್ ಕಲರ್ ಅಲ್ಲಿ ಬರಿತಾ ಇದ್ದೀನಿ. ರೆಡ್ ಅಂತ ಬಿ ಅಲರ್ಟ್ ಅಂತ ಅರ್ಥ. ನೋಡಿ ಇಲ್ಲಿ ಫಸ್ಟ್ ಒನ್ ಏನಪ್ಪ, ಇಲ್ಲಿ ಸೈನ್ ಕನ್ವೆನ್ಷನ್ ಅಂದ್ರೆ ಕರೆಂಟ್ ಫ್ಲೋಯಿಂಗ್ ಟುವರ್ಡ್ಸ್ ದ ಜಂಕ್ಷನ್ ಕರೆಂಟ್ ಫ್ಲೋಯಿಂಗ್ ಥ್ರೂವರ್ಡ್ ದ ಜಂಕ್ಷನ್ ಈಸ್ ಟೇಕನ್ ಆಸ್ ಪಾಸಿಟಿವ್ ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್ ನೋಡಿ ಇಲ್ಲಿ ಕರೆಂಟ್ಸ್ leaving the junction is taken as negative ಅಂತ ಹೇಳ್ತಾ ಇದ್ದಾರೆ. is taken as a negative. So according to that ನೋಡಿ ಡಯಾಗ್ರಾಮ್ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿದಾಗ I1 I4 ಮತ್ತು I5 ನ ಪಾಸಿಟಿವ್ ಅಂತ ತಗೋಬೇಕು, I3 ಮತ್ತು I2 ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. therefore we can write ನೋಡಿ ಇಲ್ಲಿ we can write ಏನು ಬರೀಬಹುದು ಇಲ್ಲಿ, ಸಮ್ ಆಫ್ ದ ಕರೆಂಟ್ಸ್ ನೋಡಿ ಇಲ್ಲಿ I1 ಎಂಟರಿಂಗ್, I4 ಎಂಟರಿಂಗ್, I5 is also entering, I3 is leaving ಅಲ್ಲಪ್ಪ. so we can say I1 minus I2 plus I3. ಓಕೆ, ನೋಡಿ ಇಲ್ಲಿ I3 leaving ಅಲ್ವಾ, leaving ಅಂದ್ರೆ ಮೈನಸ್ ಬರುತ್ತೆ ನಿಮಗೆ, you will get a minus sign here, minus I3 plus I4 plus I5 is equals to 0. Therefore, we can say that I1 plus I4 plus I5 is equals to I2 plus I3 ಅಂತ ಹೇಳಬಹುದು. Therefore, we can say ಏನಂತ ಹೇಳ್ಬೋದು, sum of the currents entering the junction is equals to sum of the currents leaving the junction ಅಂತ ಕರಿತೀವಿ. is one of the Kirchhoff's first law. Okay, ನೋಡಿ ಇಲ್ಲಿ very important point. Kirchhoff's first law is based on law of conservation of charge ಅಂತ ಹೇಳ್ತಾರೆ. law of conservation of charge ಅಂತ ಹೇಳ್ತಾ ಇದೀವಿ. law of conservation of a charge. Got the point ma? Now let us go to the next law, that is Kirchhoff's second law ಅಂತ ಹೇಳ್ತಾರೆ. Kirchhoff's second law ಇದೇನು ಹೇಳುತ್ತೆ ನಿಮಗೆ ಅಂತಂದಾಗ, in a closed loop ನೋಡಿ, ಕಿರ್ಚಾಫ್ಸ್ ನಾವು ಸೆಕೆಂಡ್ ಲಾ ಅಪ್ಲೈ ಮಾಡಬೇಕು ಅಂತಂದ್ರೆ ನಮಗೆ ಕ್ಲೋಸ್ಡ್ ಸರ್ಕ್ಯೂಟ್ ಅನ್ನೋದು ಇರಲೇಬೇಕು, ಕಂಪಲ್ಸರಿ ಇರಲೇಬೇಕು. ಓಕೆನಾ? ಸೊ ಆಲ್ಜಿಬ್ರಾಯಿಕ್ ಸಮ್ ಆಫ್ EMFs and the product of current and the resistance in a loop is always equal to 0 ಅಂತ ಬರುತ್ತೆ. algebraic sum of the EMF and the product of current and resistance in a loop is always equal to 0 ಅಂತ ಹೇಳ್ತಾರೆ. and how to explain. So before going to see the explanation, let us consider a circuit. ಒಂದು closed loop ನಾವು ಕನ್ಸಿಡರ್ ಮಾಡೋಣ. let us say there is a closed loop as shown. ನೋಡಿ ಇಲ್ಲಿ ಇದರ EMF E1 and ಇದರ resistance R1 ಅಂತ ಹೇಳ್ತಾ ಇದ್ದಾರೆ. and this is let us say this is R2, ಇದು cell EMF E2 ಅಂತ ಹೇಳಿದ್ದಾರೆ. and this is the third branch, let us say this is the R3 is the resistance. ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಈ ಒಂದು ಬ್ರಾಂಚ್ let us give the name for this A B C ಅಂತ ಅಂದ್ಬಿಟ್ಟು, ಈ ಒಂದು ಬ್ರಾಂಚಲ್ಲಿ ಕರೆಂಟ್ I1 ತಗೊಳ್ಳೋಣ, ಈ ಒಂದು ಬ್ರಾಂಚಲ್ಲಿ ಕರೆಂಟ್ I2 ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಬ್ರಾಂಚ್ R3 ಬ್ರಾಂಚಲ್ಲಿ I3 ಕರೆಂಟ್ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಳೋಣ. ಸೊ ಇದನ್ನು ನೀವು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಬೇಕು ಅಂತಂದಿದ್ದಾಗ ನಮಗೆ ಒಂದು ವಿಷಯ ಚೆನ್ನಾಗಿ ಬಿಡ್ಕೋಬೇಕು, ಅದು ಸೈನ್ ಕನ್ವೆನ್ಷನ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಸೈನ್ ಕನ್ವೆನ್ಷನ್ ವಿ ಹ್ಯಾವ್ ಟು ಫಾಲೋ ಹಿಯರ್? ನೋಡಿ ಇಲ್ಲಿ ಬರ್ದಿರ್ತೀನಿ.
ಸಿ ಹಿಯರ್ ವೆರಿ ಇಂಪಾರ್ಟೆಂಟ್. ಸೈನ್ ಕನ್ವೆನ್ಷನ್, ಸೈನ್ ಕನ್ವೆನ್ಷನ್. ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದಾಗ ಸಿ ಹಿಯರ್ if current is, if the current is in the direction of, the current is in the direction of path of traverse. ಅದರ ಮೀನಿಂಗ್ ಏನು ಅಂತಂದಾಗ ನಾವು ಹೋಗೋತಕ್ಕಂಥ ದಾರಿಯಲ್ಲಿ path of traverse, if the ಕರೆಂಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಪಾತ್ ಆಫ್ ಟ್ರಾವರ್ಸ್, ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇರ್ತೀನೋ ಅದೇ ದಾರಿಯಲ್ಲಿ ಕರೆಂಟ್ ಅನ್ನೋದು ಬರ್ತಾ ಇದ್ದರೆ ದೆನ್ ವಿ ಕ್ಯಾನ್ ಸೇ ದ ಪ್ರಾಡಕ್ಟ್, ಐ ಇಂಟು ಆರ್ ಈಸ್ ಟೇಕನ್ ಆಸ್ ನೆಗೆಟಿವ್ ಅಂತ ಹೇಳ್ತಾರೆ. ಅದರ್ವೈಸ್ ಇಟ್ ಈಸ್ ಟೇಕನ್ ಆಸ್ ಅ ಪಾಸಿಟಿವ್. ಗೊತ್ತಾದ ಹೇಳ್ತಾ ಇರೋದು, ನಾನು ಹೋಗೋ ದಾರಿಯಲ್ಲಿ ಕರೆಂಟ್ ಅನ್ನೋದೇನಾದರೂ ನಿಮಗೆ ಆಪೋಸಿಟ್ ಆಗಿ ಬರ್ತಾ ಇದ್ದರೆ ಆವಾಗ ಅದನ್ನು ನಾವು ಪಾಸಿಟಿವ್, ಐ ಇಂಟು ಆರ್ನ ಪಾಸಿಟಿವ್ ಅಂತ ತಗೋಬೇಕು. ಗೊತ್ತಾದ ಹೇಳ್ತಾ ಇರೋದು ನೋಡಿ ಇಲ್ಲಿ, ಇಫ್ ವಿ ಮೂವ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ಎ ಸೆಲ್, okay, to negative terminal of a cell. ನಾವು ಹೋಗೋತಕ್ಕಂಥ ದಾರಿಯಲ್ಲಿ ಸೆಲ್ ಅನ್ನೋದು ಬಂದಿದೆ. ಸೆಲ್ಗೆ ನಿಮಗೆ ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಅದೇ ನಾವೇನಾದರೂ ಪಾಸಿಟಿವ್ ಟರ್ಮಿನಿಂದ ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದ್ದೀವಿ ಅಂತಂದರೆ ಆವಾಗ ನಿಮಗೆ ದೆನ್ ಇ ಎಮ್ ಎಫ್ ಅನ್ನೋದೇನಾಗಿರುತ್ತೆ ಅಂತಂದರೆ EMF ಈಸ್ ಟೇಕನ್ ಆಸ್ ನೆಗೆಟಿವ್ ಅಂತ ಹೇಳ್ತಾರೆ, ಆರ್ ಅದರ್ವೈಸ್ ಪಾಸಿಟಿವ್ ಅಂತ ಹೇಳ್ತಾರೆ. ಗೊತ್ತಾಯ್ತು ಹೇಳ್ತಾರೆ ಅಂತ ಅಂದ್ಬಿಟ್ಟು, ಅದರ್ವೈಸ್ ಇಟ್ ಈಸ್ ಟೇಕನ್ ಆಸ್ ಅ ಪಾಸಿಟಿವ್, ಇಲ್ಲ ವೈಸ್ ವರ್ಸಾ ಅಂತಲೂ ಹೇಳ್ಬೋದು. ವೈಸ್ ವರ್ಸಾ ಗೊತ್ತಾಯ್ತು ಹೇಳಿದ್ದಂತ, ವೈಸ್ ವರ್ಸಾ ಅಂತಂದರೆ ನಾವು ಹೋಗತಕ್ಕಂಥ ದಾರಿಯಲ್ಲಿ ಸೆಲ್ ಅನ್ನೋದು ಬಂದುಬಿಟ್ಟು ಸೆಲ್ಲಲ್ಲಿ ನಾನು ನೆಗೆಟಿವಿಂದ ಪಾಸಿಟಿವ್ ಟರ್ನಲ್ಲಿ ಮೂವ್ ಆಗಿದ್ದಾಗ ಆವಾಗ ಇ ಎಮ್ ಎಫ್ನ ನಾನು ಪಾಸಿಟಿವ್ ಅಂತ ತಗೋಬೇಕು. ಸೊ ಕೀಪಿಂಗ್ ದಿಸ್ ಕನ್ವೆನ್ಷನ್ಸ್ ಇನ್ ಅವರ್ ಮೈಂಡ್, ಲೆಟ್ ಅಸ್ ರೈಟ್ ದ ಈಕ್ವೇಷನ್ ಟು ದ ಗಿವನ್ ಸರ್ಕ್ಯೂಟ್. ಈ ಒಂದು ಸರ್ಕ್ಯೂಟ್ಗೆ ನಾವು ಈಕ್ವೇಷನ್ನ ಬರೆಯೋಣ. ನೋಡಿ ಹೇಗೆ ಹೋಗೋಣ ನಾವಿಲ್ಲಿ, ಎ ಬಿ ಸಿ ಎ ಹೋಗೋಣ, ಇಲ್ಲ ಎ ಸಿ ಬಿ ಎ ಹೋಗೋಣ, ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಹೋಗಿ, ಸೈನ್ ಕನ್ವೆನ್ಷನ್ ನೆನಪಿರಲಿ. ಓಕೆನಾ? ನೋಡಿ ಇಲ್ಲಿ ಐ ವಿಲ್ ಗೋ ಫ್ರಮ್ ಎ ಟು ಬಿ, ಬಿ ಟು ಸಿ ಆ್ಯಂಡ್ ಸಿ ಟು ಎ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಎ ಇಂದ ಬಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಐ ಆಮ್ ಗೋಯಿಂಗ್ ಫ್ರಮ್ ಎ ಟು ಬಿ. ಎ ಇಂದ ಬಿಗೆ ಹೋಗಬೇಕಾದ್ರೆ ಕರೆಂಟ್ ಅನ್ನೋದು I2 ಇದೆ, ಆಪೋಸಿಟ್ ಆಗಿ ಬರ್ತಾ ಇದೆ, ಆ್ಯಂಡ್ ಇಟ್ ಈಸ್ ಪಾಸಿಂಗ್ ಥ್ರೂ R2 ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ದೇರ್ ಫೋರ್ ಫಸ್ಟ್ ಪ್ರಾಡಕ್ಟ್ ಏನಪ್ಪ ಆಗಿರುತ್ತೆ ನಮಗಿಲ್ಲಿ, ಪ್ರಾಡಕ್ಟ್ ಸಿ ಹಿಯರ್ KVL. ವಾಟ್ ಈಸ್ ದ ಪಾತ್ ಹಿಯರ್? ಎ ಬಿ ಸಿ ಎ ಅಂತ ಹೇಳ್ತಾ ಇದ್ದೀನಿ. ಕರೆಂಟ್ ಅನ್ನೋದು ನಂಗೆ ಆಪೋಸಿಟ್ ಆಗಿ ಬರ್ತಾ ಇದೆ, ಯು ಕ್ಯಾನ್ ಸೇ ಪ್ಲಸ್ I2 ಇಂಟು R2 ಅಂತ ಬರೀಬಹುದು. ಓಕೆನಾ? ಆ್ಯಂಡ್ ಲೇಟರ್ ನೋಡಿ ಇಲ್ಲಿ ಸೆಲ್ ಕಾಣಿಸ್ತದೆ, E2 ಸೆಲ್ ಅನ್ನು. ಇಲ್ಲಿ ನಿಮಗೆ ಪಾಸಿಟಿವ್ ಟರ್ಮಿನಿಂದ ನೆಗೆಟಿವ್ ಟರ್ಮಿನಲ್ಗೆ ಹೋಗ್ತಾ ಇದೆ. ಸೊ ಇ ಎಮ್ ಎಫ್ ಅನ್ನೋದೇನಾಗತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ -E2 ಅಂತ ಬರೀಬಹುದು. ಓಕೆನಾ? ನೆಕ್ಸ್ಟ್ ಇದು ಎ ಬಿ ಮುಗೀತಿ. ಇವಾಗ ಬಿ ಇಂದ ಸಿಗೆ ಹೋಗ್ತಾ ಇದ್ದೀನಿ. ನಾನು ಹೋಗೋ ದಾರಿ ಇಂಪಾರ್ಟೆಂಟ್, ನಾನು ಹೋಗೋದಕ್ಕಂಥ ದಾರಿ ವೆರಿ ಇಂಪಾರ್ಟೆಂಟ್. ನೋಡಿ ಬಿ ಇಂದ ಸಿಗೆ ಹೋಗಬೇಕಾದ್ರೆ ಕರೆಂಟ್ I3 ಅನ್ನೋದು R3 ರೆಸಿಸ್ಟೆನ್ಸ್ ಇಂದ ಹೋಗ್ತಾ ಇದೆ. ನೋಡಿ ನಾನು ಹೋಗೋ ದಾರಿಯಲ್ಲೇ ಕರೆಂಟು ಸಹ ಬರ್ತಾ ಇದೆ, ಹಾಗಾಗಿ I3 ಇಂಟು R3 ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. I3 ಇಂಟು R3 ಗೊತ್ತಾದಲ್ಲಪ್ಪ. ಇನ್ನು ಆ ಒಂದು ಬ್ರಾಂಚಲ್ಲಿ ನಿಮಗೆ ಯಾವುದೇ ರೀತಿ ಸೆಲ್ ಇಲ್ಲ, ಸೊ ನೋ ನೀಡ್ ಟು ವರಿ ಅಬೌಟ್ ದ ಕನ್ವೆನ್ಷನ್ ಆಫ್ ಇ ಎಮ್ ಎಫ್. ನೋಡಿ ಲೆಟ್ಸ್ ಕಮ್ ಟು ಸಿ ಟು ಎ. ಸಿ ಇಂದ ಎಗೆ ಹೋಗಬೇಕಾದ್ರೆ ಈ ಸಿ ಎ ಬ್ರಾಂಚಲ್ಲಿ I1 ಕರೆಂಟ್ ಇದೆ. I1 ಅನ್ನೋದು R1 ರೆಸಿಸ್ಟೆನ್ಸ್ ಇಂದ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ನೋಡಿ ನಾನು ಸಿ ಇಂದ ಎಗೆ ಹೋಗ್ತಾ ಇದ್ರೆ ಕರೆಂಟ್ ಅನ್ನೋದು ಸಹ ಅದೇ ಡೈರೆಕ್ಷನಲ್ಲಿ ಇದೆ. ಹಾಗಾಗಿ I ಇಂಟು R1 ಪ್ರಾಡಕ್ಟ್ನ ನಾವು ಮೈನಸ್ ತಗೋಬೇಕಾ ಪ್ಲಸ್ ತಗೋಬೇಕಾ? ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಮೈನಸ್ I1 ಇಂಟು R1. ಆ್ಯಂಡ್ ಒನ್ ಮೋರ್ ಥಿಂಗ್, ಸೆಲ್ ಬರ್ತಾ ಇದೆ ನಮಗಲ್ಲಿ. ಸೆಲ್ ಹೇಗ್ರಿ ಕಾಣಿಸ್ತಾ ಇದೆ ನಮಗಿಲ್ಲಿ? ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದ್ದೀವಿ ಅಂತಂದರೆ ಇ ಎಮ್ ಎಫ್ ಅನ್ನೋದು ನಿಮಗೆ ಏನಾಗುತ್ತೆ? ಪ್ಲಸ್ ಆಗಿರುತ್ತೆ. E1 is equal to 0. ಗೊತ್ತಾಗಿದೆನಪ್ಪ? ದೇರ್ ಫೋರ್ ವಿ ಕ್ಯಾನ್ ರೈಟ್ E1 minus E2 is equals to I1 R1 minus I2 R2 plus I3 R3 ಅಂತ ಬರುತ್ತೆ. ಸೊ ಇದನ್ನು ನಾವು
ಸಿಂಪಲ್ ಆಗಿ ಬರೀಬೇಕು ಅಂದರೆ ಸಿಗ್ಮಾ ಇ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಐ ಇಂಟು ಆರ್ ಅಂತ ಬರೀಬಹುದು. ಅಂದರೆ ಇನ್ ಎ ಕ್ಲೋಸ್ಡ್ ಲೂಪ್ ವಿ ಕ್ಯಾನ್ ಸೇ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ EMFs is always equal to the algebraic sum of the product of current and resistance ಅಂತ ಹೇಳ್ತಾರೆ. current and resistance, that is how we can explain the Kirchhoff's second law. and here we have to make that ಇದನ್ನ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತನೂ ಕರೀತಾರೆ. ಈ ಸೆಕೆಂಡ್ ಲಾ ಅನ್ನೋದು ಯಾವುದನ್ನ ಬೇಸ್ ಮಾಡಿಕೊಂಡು ವರ್ಕ್ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವಾ? let us see what are the applications of Kirchhoff's voltage law and Kirchhoff's current law. First one, that is Wheatstone bridge. ನೋಡಿ, ಇಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಆಗಿರುತ್ತೆ. ಆ ಒಂದು ಸರ್ಕ್ಯೂಟಲ್ಲಿ ನಿಮಗೆ 4 ರೆಸಿಸ್ಟರ್ಸ್ ವಿಚ್ ಈಸ್ ಟೇಕನ್ ಆಸ್ 4 ಆರ್ಮ್ಸ್ ಆಫ್ ದ ಬ್ರಿಡ್ಜ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಅಂಡ್ ಅಬ್ಸರ್ವ್ ದಟ್ ಹೌ ಇಟ್ ಈಸ್ ಶೋನ್ ಅಂತ ನೋಡೋಣ. So think about this. Here there are the resistors. ನೋಡಿ ಇಲ್ಲಿ, this is one resistor, this is another resistor. Let us say this is one more resistor, and let us say this is another resistor. Let us give the name. It is P, Q, R, S ಅಂತ ಅಂದ್ಬಿಟ್ಟು ಕರೆಯೋಣ. ಇದರ ಹೆಸರು ನಿಮಗೆ A, B, C, D ಅಂತ ಕರಿತೀವಿ. ಸೊ ಸಿ ಹಿಯರ್ ಎಗೆ ಮತ್ತು ಸಿಗೆ ನಾವು ಒಂದು ಬ್ಯಾಟರಿನ ಕನೆಕ್ಟ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಬಿ ಇಂದ ಡಿಗೆ ಒಂದು ಗ್ಯಾಲ್ವನೋಮೀಟರ್ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ದೇರ್ ಫೋರ್ ವಿ ಕ್ಯಾನ್ ಸೇ ಐ ಈಸ್ ದ ಮೇನ್ ಕರೆಂಟ್. ಸಿ ಹಿಯರ್, ಯಾವಾಗಾದರೆ ನಿಮಗೆ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರಿಂದ ಹೋಗ್ತಾ ಇರತಕ್ಕಂಥ ಕರೆಂಟ್ ಅನ್ನೋದು ಝೀರೋ ಆಗಿರುತ್ತೋ ಆವಾಗ ಈ ಸರ್ಕ್ಯೂಟ್ ಅನ್ನೋದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾರೆ. ವೆನ್ ದ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಈಸ್ ಈಕ್ವಲ್ ಟು ಝೀರೋ, ದೆನ್ ಸರ್ಕ್ಯೂಟ್ ಈಸ್ ಸೆಡ್ ಟು ಬಿ ಝೀರೋ, ಈಸ್ ಸೆಡ್ ಟು ಬಿ ಬ್ಯಾಲೆನ್ಸ್ಡ್. ಯಾವಾಗಾದರೆ ಬ್ಯಾಲೆನ್ಸ್ ಆಗಿರುತ್ತೋ ಆವಾಗ ಕಂಡೀಷನ್ ನಾವು ಡಿರೈವ್ ಮಾಡಿದ್ದಾಗ ವಿಲ್ ಗೆಟ್ P/Q ಈಸ್ ಈಕ್ವಲ್ಸ್ ಟು R/S ಅಂತ ಹೇಳ್ತಾರೆ. P/Q ಈಸ್ ಈಕ್ವಲ್ಸ್ ಟು R/S ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಆವಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ನೋಡೋಣ. R ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಡಯಾಗ್ರಾಮ್ ನೋಡಿ ಒಂದ್ಸರಿ. ಈ ಜಿ ಅನ್ನೋದು ಇನ್ಎಫೆಕ್ಟಿವ್ ಆಗಿರುತ್ತೆ, ಇದರಿಂದ ಯಾವುದೇ ರೀತಿ ಕರೆಂಟ್ ಹೋಗೋದಿಲ್ಲ. ಆಗಿದ್ದಾಗ P+Q ಇಲ್ಲಿ R+S ಆಗಿರುತ್ತೆ. ದೇರ್ ಫೋರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅದು ವೀಟ್ಸ್ಟೋನ್ ನೆಟ್ವರ್ಕ್ ಏನಾಗಿರುತ್ತೆ ಅಂತಂದರೆ P+Q ಇಂಟು R+S ಡಿವೈಡ್ ಬೈ P+Q+R+S ಅಂತ ಬರೀಬಹುದು. These are equivalent. Got the point ma? ಏನು ಹೇಳ್ತಾ ಇದೀವಿ ಅಂತ ಗೊತ್ತಾಗ್ತಾ ಇದಲ್ವಾ? ಸೊ ಇದನ್ನ ಬೇಸ್ ಮಾಡಿಕೊಂಡು we can go with one more application. We call it as a meter bridge ಅಂತ ಹೇಳ್ತಾರೆ. What is this meter bridge here? Meter bridge ಏನಪ್ಪ ಇಲ್ಲಿ ಅಂತಂದಾಗ a device used to measure the unknown resistance ಅಂತ ಹೇಳ್ತಾರೆ. use to measure the unknown resistance ನ ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡತಕ್ಕಂಥ ಡಿವೈಸ್ನ ಮೀಟರ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಮೀಟರ್ ಬ್ರಿಡ್ಜ್. ಓಕೆ, ವಾಟ್ ಇಸ್ ದ ಪ್ರಿನ್ಸಿಪಲ್ ಹಿಯರ್? ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಏನು ಅಂತಂದಾಗ ದಟ್ ಈಸ್ balancing condition. Working is balancing condition of Wheatstone bridge ಅಂತ ಹೇಳ್ತಾರೆ. ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ Wheatstone bridge ಇಲ್ಲ Wheatstone network ಅಂತ ಹೇಳ್ಬೋದು. Wheatstone bridge or Wheatstone network.
ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಥಿಂಕ್. ಲೇಟರ್ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಫಾರ್ಮುಲಾ ಏನಪ್ಪ ಇಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ಮೀಟರ್ ಬ್ರಿಡ್ಜ್ ಅನ್ನೋದು ನಿಮಗೆ ಒಂದು ವೈರ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 1 ಮೀಟರ್ ಲೆಟ್ ಅಸ್ ಸೇ AC ಅಂತ ತಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಎ ಅನ್ನೋದು ನಿಮ್ಗೆ ಏನಾಗುತ್ತೆ ನಿಮಗೆ ಅಂದರೆ 2 ಮೆಟಾಲಿಕ ಸ್ಟ್ರಿಪ್, ಎಲ್ ಶೇಪ್ಡ್ ಮೆಟಾಲಿಕ ಸ್ಟ್ರಿಪ್ಪಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸಿ ಅನ್ನೋದು ಸಹ ನಿಮಗೆ ಎಲ್ ಶೇಪ್ಡ್ ಮೆಟಾಲಿಕ್ ಸ್ಟ್ರಿಪ್ಪಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಓಕೆನಾ? ನೋಡಿ, ಈ 2 ಗ್ಯಾಪ್ ಇರುತ್ತಲ್ವಾ, ಇದು ನಿಮಗೆ ಅನ್ನೋನ್ ಇನ್ನೊಂದು ಮೆಟಾಲಿಕ್ ಸ್ಟ್ರಿಪ್ಪಿಂದ ನಾವು ಕನೆಕ್ಟ್ ಮಾಡ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ಲ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ಸಿ ಹಿಯರ್ ಅಗೇನ್ ಇಟ್ ಈಸ್ ಕನೆಕ್ಟೆಡ್ ಟು ಸಮ್ key with the help of a battery, and this is the terminal, we call it as a B. ಇಲ್ಲಿಂದ ನಿಮಗೆ ಒಂದು ಗ್ಯಾಲೋಮೀಟರ್ ಕನೆಕ್ಷನ್ ಕೊಟ್ಟಿರ್ತೀವಿ, and this is connected to a pointer. ನೋಡಿ, ಲೆಫ್ಟ್ ಕ್ಯಾಪ್ ಮತ್ತು ರೈಟ್ ಕ್ಯಾಪ್ ಅಂತಂದಿದ್ದಾಗ, ಲೆಫ್ಟ್ ಕ್ಯಾಪಲ್ಲಿ ಯಾವತ್ತೇ ಆಗಲಿ ಅನ್ನೋನ್ ರೆಸಿಸ್ಟೆನ್ಸ್ನ ನಾವು ಕನೆಕ್ಟ್ ಮಾಡ್ತೀವಿ. ರೈಟ್ ಗ್ಯಾಪಲ್ಲಿ ನಾವು ಯಾವತ್ತೇ ಆಗಲಿ ಒಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ತೀವಿ. ಓಕೆನಾ? ನೋಡಿ, ಇಲ್ಲಿ ಈ ಪಾಯಿಂಟನ್ನು ನಾವು ಎ ಇಂದ ಸಿಗೆ ನಾವು ಮೂವ್ ಮಾಡಬೇಕು. ಯಾವತ್ತೇ ಆಗಲಿ ನಾವು ಸಿಗೆ ಮೂವ್ ಮಾಡಿದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಗ್ಯಾಲೋಮೀಟರ್ ಅನ್ನೋದು 0 ಡಿಫ್ಲೆಕ್ಷನ್ನ ತೋರಿಸುತ್ತೆ. ಆ ಒಂದು ಡಿಫ್ಲೆಕ್ಷನ್ನ ಇರೋತಕ್ಕಂಥ ಪಾಯಿಂಟ್ ನೋಡಿ, ಅಲ್ಲಿಂದ ನೋಡಿ ಎ ಹತ್ರ ಇರತಕ್ಕಂಥ ಡಿಸ್ಟೆನ್ಸ್ನ ಎಲ್ ಅಂತ ಕರಿತೀವಿ. ದಟ್ ಈ ಕಾಲ್ಡ್ ಆಸ್ ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಹೇಳ್ತಾರೆ. ಇನ್ನೊಂದು ನೋಡಿ, ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು 100 ಮೈನಸ್ ಎಲ್ ಅಂತ ಹೇಳ್ತಾರೆ. ಓಕೆನಾ? ದೇರ್ಫೋರ್ ನೋಡಿ, ಇಲ್ಲಿ ದ ಲೆಂತ್ ಅನ್ನೋದು ಯಾವತ್ತೇ ಆಗಲಿ ಈ ಎಕ್ಸ್ ರೆಸಿಸ್ಟೆನ್ಸ್ಗೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ಎಕ್ಸ್ ಬೈ ಎಲ್ ಈಸ್ ಈಕ್ವಲ್ಸ್ ಟು ಎಸ್ ಡಿವೈಡ್ ಬೈ 100 ಮೈನಸ್ ಎಲ್ ಅಂತ ಬರೀಬಹುದು. ಇಲ್ಲಿ ಎಲ್ ಅನ್ನೋದು ಯಾವತ್ತೇ ಆಗಲಿ ಸೆಂಟಿಮೀಟರ್ಸಲ್ಲಿ ಮೆಜರ್ ಮಾಡುತ್ತೇವೆ. ಎಲ್ ವಿಲ್ ಬಿ ಇನ್ ಸೆಂಟಿಮೀಟರ್. ಅಂದರೆ ಎಲ್ ಅನ್ನೋದು ಮೀಟರ್ಸಲ್ಲಿದ್ದಾಗ 100 ಬರಲ್ಲ, ಇಲ್ಲಿ 1 ಮೈನಸ್ ಎಲ್ ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್? ದಟ್ ಈಸ್ ಅ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೀಟರ್ ಬ್ರಿಡ್ಜ್. ಅರ್ಥ ಇದಲ್ವಾ? ನೋಡಿ, ಒಂದು ರೆಸಿಸ್ಟಿವಿಟಿ ಆಫ್ ದ ವೈರ್ನ ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಬೋದು, ಇಲ್ಲ ಅನ್ನೋನ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದಾಗ ಟು ಕಂಪೇರ್ ದ ಅನ್ನೋನ್ ರೆಸಿಸ್ಟೆನ್ಸಸ್ನ ನಾವು ಯೂಸ್ ಮಾಡ್ಬೋದು ಮೀಟರ್ ಬ್ರಿಡ್ಜ್ನ. ಓಕೆನಾ? ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಡಿವೈಸ್, ದಟ್ ಈಸ್ ಅ ಪೊಟೆನ್ಶಿಯೋಮೀಟರ್ ಅಂತ ಹೇಳ್ತಾರೆ. ಪೊಟೆನ್ಶಿಯೋಮೀಟರ್ ಅರ್ಥ ಮಾಡ್ಕೊತಾ ಇರಲ್ಲಪ್ಪ. ಪೊಟೆನ್ಶಿಯೋಮೀಟರ್. What is this potentiometer here ಅಂತಂದ್ರೆ a device used to measure the potential difference accurately ಅಂತ ಹೇಳ್ತಾರೆ. ಅಕ್ಯುರೇಟ್ ಮೆಜರ್ಮೆಂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೋಸ್ಕರ ಯೂಸ್ ಮಾಡತಕ್ಕಂಥ ಡಿವೈಸ್ನ ಪೊಟೆನ್ಶಿಯೋಮೀಟರ್ ಅಂತ ಹೇಳ್ತಾರೆ. So what is the principle of this potentiometer ಅಂತಂದ್ರೆ, see here what is the principle ಅಂತಂದ್ರೆ, see here ಯಾವುದಾದ್ರು ಒಂದು ವೈರ್ ಇದೆ ನಿಮಗೆ, ಲೆಟ್ ಅಸ್ ಕನ್ಸಿಡರ್ ಎ ಪಾರ್ಟ್ ಎ ಬಿ. ಈ ವೈರ್ ಲೆಂತ್ ಅನ್ನೋದು ಎಲ್ ಅಂತ ಇರುತ್ತೆ. therefore what is the potential difference across a b ಅಂತಂದಾಗ, potential difference is directly proportional to length of that part ಅಂತ ಹೇಳ್ತಾರೆ. ನಾವು ಎಷ್ಟು ಲೆಂತ್ ತಗೊಂಡಿರ್ತೀವೋ ಅದಕ್ಕೆ ತಕ್ಕಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ತೋರಿಸುತ್ತೆ ನಮ್ಮ ಡಿವೈಸ್ ಪೊಟೆನ್ಶಿಯೋಮೀಟರ್. ಗೊತ್ತಾಗಿದಲ್ವಾ? ಸೊ ರಿಮೂವಿಂಗ್ ದ ಪ್ರಪೋರ್ಷನಾಲಿಟಿ ಐ ಕ್ಯಾನ್ ರೈಟ್ ಸಮ್ ಕಾನ್ಸ್ಟೆಂಟ್ ಕೆ ಇಂಟು ಎಲ್ ಅಂತ ಬರಿತೀವಿ. ವಾಟ್ ಈಸ್ ದಿಸ್ ಕೆ ಕಾಲ್ಡ್? ಕೆ ಅಂದ್ರೆ ಏನಪ್ಪ ಇಲ್ಲಿ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ವಿ ಬೈ ಎಲ್ ಅಲ್ವಾ? ಹಾಗಾಗಿ ಇದನ್ನ ನಾವು ಎಂತ ಹೇಳಿದ್ವಿ ನಾವು ಇಲ್ಲಿ, ವಿ ಕ್ಯಾನ್ ರೈಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಅರ್ಥ ಇದನ್ನು ಹೇಳ್ತಾ ಇದೆ ಅಂತ. ಸೊ ಇದರಲ್ಲಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನಪ್ಪ ಅಂತಂದರೆ, ಸಪೋಸ್ ಸಿ ಹಿಯರ್ ಇಫ್ ಆರ್ ಅನ್ನೋದು ನಿಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ತಗೊಳ್ಳೋಣ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಆರ್ ಈಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂಡ್ ಆರ್ ಹೆಚ್ ಅನ್ನೋದು ನಿಮಗೆ ವಾಟ್ ಇಸ್ ದಟ್ ರೆಸಿಸ್ಟೆನ್ಸ್ ಆಫ್ ದ ಓಕೆ ಇಲ್ಲ ಆರ್ ಡಬ್ಲ್ಯೂ ಅಂತಲೇ ಬರೆದ್ಬಿಡೋಣ. ಆರ್ ಡಬ್ಲ್ಯೂ ಅನ್ನೋದು ನಿಮಗೆ ರೆಸಿಸ್ಟೆನ್ಸ್ ಆಫ್ ಎ ವಯರ್. ಆರ್ ಡಬ್ಲ್ಯೂನ ನಾವು ರೆಸಿಸ್ಟೆನ್ಸ್ ಆಫ್ ಎ ವಯರ್ ಅಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ ಸ್ಮಾಲ್ ಆರ್ ಅನ್ನೋದು ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್
ದ ಬ್ಯಾಟರಿ ಅಂತ ನಾವು ತಗೊಂಡಿದ್ದಾಗ ದೆನ್ ವಿ ಕ್ಯಾನ್ ಸೇ ವಾಟ್ ಈಸ್ ದ ಕರೆಂಟ್ ಇನ್ ದ ವೈರ್ ಅಂತಂದರೆ ವಿ ಕ್ಯಾನ್ ಸೇ ಇ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಆರ್ ಡಬ್ಲ್ಯೂ ಪ್ಲಸ್ ಸ್ಮಾಲ್ ಆರ್ ಅಂತ ಬರೀಬಹುದು. ಓಕೆನಾ. ಆ್ಯಂಡ್ ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ವೈರ್ ಅಂತ ಬರುತ್ತೆ. therefore you can say I ಅಂದ್ರೆ ಇಲ್ಲಿ E ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಆರ್ ಡಬ್ಲ್ಯೂ ಪ್ಲಸ್ ಸ್ಮಾಲ್ ಆರ್ ಇಂಟು ಆರ್ ವೈರ್ ಅಂತ ಹೇಳ್ಬೋದು. ಈ ಫಾರ್ಮುಲಾ ಮೇಲೆ ನಿಮಗೆ ಕ್ವಶನ್ಸ್ ನಿಮಗೆ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಓಕೆನಾ. ಸೊ ವಾಟ್ ಈಸ್ ದಿಸ್ ಇ ಕಾಲ್ಡ್? ಇ ಈಸ್ ದ ಇ ಎಮ್ ಎಫ್ ಆಫ್ ದ ಪ್ರೈಮರಿ ಸರ್ಕ್ಯೂಟ್ ಅಂತ ಕರೀಬಹುದು. ಲೇಟರ್ ವಿ ಹ್ಯಾವ್ ಟು ಥಿಂಕ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್. ವಾಟ್ ಈಸ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಇಸ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಹಿಯರ್ ಅಂತಂದಾಗ ಇಟ್ ಈಸ್ ಜಸ್ಟ್ ವಿ ಬೈ ಎಲ್ ಅಂತ ಹೇಳ್ತಾರೆ. ಅಂದರೆ ಇ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಆರ್ ಡಬ್ಲ್ಯೂ ಪ್ಲಸ್ ಸ್ಮಾಲ್ ಆರ್ ಇಂಟು ರೆಸಿಸ್ಟೆನ್ಸ್ ಆಫ್ ದ ವೈರ್ ಡಿವೈಡ್ ಬೈ ಲೆಂತ್ ಆಫ್ ದ ವೈರ್ ಅಂತ ಬರುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಗೊತ್ತಾಗಿದೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ವಾಟ್ ಆರ್ ದ ಯೂಸಸ್? ಫಸ್ಟ್ ಒನ್ ನೋಡಿ ಇಲ್ಲಿ, it is used to compare the EMF of the cells ಅಂತ ಹೇಳ್ತಾರೆ. compare the EMF of the cells, EMF of two cells ಅಂತ ಹೇಳ್ತಾರೆ. that is we can say that E1 by E2 is equals to L1 by L2 ಅಂತ ಹೇಳ್ತಾರೆ. what is L1 value here ಅಂತಂದರೆ L1 is a balancing length corresponding to the EMF E1 ಅಂತ ಹೇಳ್ತಾರೆ. L2 is a balancing length corresponding to the EMF E2 ಅಂತ ಕರೀತಾರೆ. that is the first one. second application ಏನು ಅಂತಂದಿದ್ದಾಗ see here to determine what is the internal resistance, to determine what is the internal resistance of a cell ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಟ್? ನೋಡಿ ಇಲ್ಲಿ ಸ್ಮಾಲ್ ಆರ್ ಈಸ್ ಈಕ್ವಲ್ಸ್ ಟು ಇ ಬೈ ವಿ ಮೈನಸ್ 1 ಇಂಟು ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. ಓಕೆನಾ. ಇಲ್ಲ ಅಂತಂದಾಗ ಸ್ಮಾಲ್ ಆರ್ ಈಸ್ ಈಕ್ವಲ್ಸ್ ಟು ಯು ಕ್ಯಾನ್ ಸೇ L1 ಬೈ L2 ಮೈನಸ್ 1 ಇಂಟು ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. So these are formulas. These are all the formulas which are used to solve the problems based on potentiometer. ಅರ್ಥ ಆಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ನೀವು ಕಲ್ತಿದ್ದೀರಾ ಅಂತಂದರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಮ್ಯಾಕ್ಸಿಮಮ್ ನಿಮಗೆ 3 ಕ್ವಶನ್ಸ್ ಕೇಳಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ನಿಮಗೆ 3 ಈಸಿಯಾಗಿ ಆನ್ಸರ್ ಮಾಡ್ಬೋದು ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ವಾಟ್ ಎವರ್ ಯು ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದಿಸ್ ವಿಡಿಯೋ. ಗೊತ್ತಾಯ್ತಾ? ಸೊ ನಾವು ಲೆಟ್ ಅಸ್ ಸಾಲ್ವ್ ದ ಫ್ಯೂ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್. ನೋಡೋಣ ಏನು ಪ್ರಾಬ್ಲಮ್ಸ್. ಫಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ 7 resistance ಆರ್ ಕನೆಕ್ಟೆಡ್ ಆಸ್ ಶೋನ್ ಇನ್ ಫಿಗರ್. ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇದು ಈಸ್ ದ ಪಾಯಿಂಟ್ ಎ ಅಂಡ್ ಇಸ್ ದ ಪಾಯಿಂಟ್ ಬಿ. ಇಸ್ ಇಟ್ ರೈಟ್ ಅಂಡ್ ನಾಟ್? ನೋಡಿ ನಾನು ಹೇಳ್ತಾನೆ ಇದ್ದೀನಿ ಯಾವ 2 ಪಾಯಿಂಟ್ಸ್ ಮಧ್ಯೆ ನಾನು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕೋ ಆ 2 ಪಾಯಿಂಟ್ಸ್ ಮಧ್ಯೆ ಒಂದು ಬ್ಯಾಟರಿನ ಇಮ್ಯಾಜಿನ್ ಮಾಡಿಕೊಳ್ಳಿ ಅಂತಂದ್ಬಿಟ್ಟು. ನೋಡಿ ಇಲ್ಲಿ ಕರೆಂಟ್ ಅನ್ನೋದು ಹೀಗೆ ಬರ್ತಾ ಇರುತ್ತೆ. ಇಲ್ಲಿಗೆ ಬಂದಿದ ತಕ್ಷಣ ಏನಾಗುತ್ತೆ, ನಿಮಗೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿದೆ ನಾವು ಅರ್ಥ ಮಾಡ್ಕೋಬೇಕು ದಿಸ್ ಬ್ರಾಂಚ್ ಅಂಡ್ ದಿಸ್ ಬ್ರಾಂಚ್ ಬೋತ್ ಆರ್ ಇನ್ ಪ್ಯಾರಲಲ್ ಅಂತ ಅಂದ್ಬಿಟ್ಟು. ಅಷ್ಟೇ ಎಲ್ಲ ನೋಡಿ ಇಲ್ಲಿ 10-10 ಅನ್ನೋದು ಸಹ ನಿಮಗೆ ಪ್ಯಾರಲಲ್ ಆಗಿದೆಯಲ್ಲ, ಮತ್ತು ಇಲ್ಲಿ ಸ್ಪ್ಲಿಟ್ ಆಗುತ್ತೆ ಕರೆಂಟ್ ಅನ್ನೋದು. ಹಾಗಾಗಿ 10-10 ಅನ್ನೋದು ಪ್ಯಾರಲಲ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 10/2 ವಿಚ್ ಇಸ್ ನಥಿಂಗ್ ಬಟ್ 5 ಓಮ್ ಅಂತ ಬರುತ್ತೆ. ಇಸ್ ಇಟ್ ರೈಟ್? ಇನ್ ದ ಸೇಮ್ ಮ್ಯಾನರ್ ಇಲ್ಲೂ ನೋಡಿ ಇಲ್ಲಿ 6 ಓಮ್ ಮತ್ತು 6 ಓಮ್ ಎರಡು ಪ್ಯಾರಲಲ್ ಆಗಿರುತ್ತೆ. ಸೊ 6/2 ಅಂತಂದಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 3 ಓಮ್ ಅಂತ ಬರುತ್ತೆ. ಇಸ್ ಇಟ್ ರೈಟ್? ಯು ವಿಲ್ ಗೆಟ್ ದ ಆನ್ಸರ್ ಆಸ್ 3 ಓಮ್. ಅರ್ಥ ಆಯ್ತಲ್ವಾ? ನಾವು ಹೌ ಕ್ಯಾನ್ ಯು ರೆಡ್ಯೂಸ್ ದ ಸರ್ಕ್ಯೂಟ್? ಈ ಸರ್ಕ್ಯೂಟ್ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸಿ ಹಿಯರ್ ದಿಸ್ ಇಸ್ ದ ಪಾಯಿಂಟ್ ಎ, ದಿಸ್ ಇಸ್ ದ ಪಾಯಿಂಟ್ ಎ. ಸೊ ಅಬ್ಸರ್ವ್ ಮಾಡಿ ನೀಟಾಗಿ ಇಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಲ್ಲಾಂದರೆ ನೋಡಿ ದಿಸ್ ದ ಪಾಯಿಂಟ್ ಎ ಆ್ಯಂಡ್ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 5 ಓಮ್ ಅಂತ ಹೇಳ್ತಾರೆ. ಇಲ್ಲಿ ಇನ್ನೂ ಒಂದು ಬ್ರಾಂಚ್ ಸ್ಪ್ಲಿಟ್ ಆಗಿದೆ. ದಿಸ್ ಆಲ್ಸೋ ಈಕ್ವಲ್ಸ್ ಟು 5 ಓಮ್ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಿಮಗೆ ಬರೋಷ್ಟರಲ್ಲಿ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 3 ಓಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ 3 ಓಮ್.
ಅಷ್ಟೇ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇವೆರಡದ್ದು ನಿಮಗೆ ದಿಸ್ ಇಸ್ ದ ಪಾಯಿಂಟ್ ಬಿ. ಅರ್ಥವಾಯ್ತಲ್ವ ಹೇಳಿದ್ದು? ಪಾಯಿಂಟ್ ಎ ಪಾಯಿಂಟ್ ಬಿ ಇಂದ ಡ್ರಾ ಮಾಡಿದ್ದೀವಿ ನೋಡಿ. ಇಲ್ಲಿ ಈ ಒಂದು ಪಾಯಿಂಟ್ ಮತ್ತು ಈ ಒಂದು ಪಾಯಿಂಟ್ನ ದಿಸ್ ವಿಲ್ ರೆಪ್ರೆಸೆಂಟ್ ಅಂತ ಹೇಳ್ತಾರೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 8 ಓಮ್ ರೆಸಿಸ್ಟಾರ್ ಅಂತ ಹೇಳ್ತಾರೆ, ಕೊಟ್ಟಿದ್ದಾರೆ ನಮಗೆ. ಸೊ ನೋಡಿ ಇಲ್ಲಿ ಯಾವ ರೀತಿ ಯಾವಾಗಾದ್ರೆ ನಿಮ್ಗೆ ಈ ರೀತಿ ಸರ್ಕ್ಯೂಟ್ ನಮಗೆ ಕಾಣಿಸುತ್ತೋ ಆವಾಗ ಅದನ್ನು ವಿ ಸ್ಟೋನ್ ಬ್ಯಾಲೆನ್ಸಿಂಗ್ ನೆಟ್ವರ್ಕ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕಾಗಿರುತ್ತೆ. ಸೊ ಲೆಟ್ ಅಸ್ ಸೇ ವಾಟ್ ಇಸ್ ದ P equals to 5 ohm, Q equals to 3 ohm and R equals to 5 ohm, S is equals to 3 ohm ಅಂತ ಅರ್ಥ. ಸೊ ಇವಾಗ ನೀವು ಫಸ್ಟ್ P by Q ಚೆಕ್ ಮಾಡಿ. ಇಲ್ಲಿ P by Q is equals to 5/3 ಅಂತ ಬರುತ್ತೆ. ಅಷ್ಟೇ ಅಲ್ಲ, R by S ನಾವು ಚೆಕ್ ಮಾಡಿದ್ರು ಸಹ ವಿಲ್ ಗೆಟ್ ಇಟ್ ಈಸ್ ಈಕ್ವಲ್ಸ್ ಟು 5/3. therefore since P by Q is equals to R by S, ನಾವು ಏನಂತ ಹೇಳ್ಬೋದು? ದ ರೆಸಿಸ್ಟೆನ್ಸ್ 8 ಓಮ್ ಈಸ್ ಇನ್ಎಫೆಕ್ಟಿವ್ ಅಂತ ಹೇಳ್ತಾರೆ. ದೇರ್ಫೋರ್ ಹೌ ದ ಸರ್ಕ್ಯೂಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ನಾವು ನೋಡಿ. ಇಲ್ಲಿ ಸರ್ಕ್ಯೂಟ್ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸಿ ದಿಸ್ ಈಸ್ 5 ಆ್ಯಂಡ್ ದಿಸ್ ಈಸ್ 3 ಓಮ್, ಕರೆಕ್ಟ್ ಅಲ್ವಾ? ಅದೇ ರೀತಿ ನಿಮಗೆ ಇಲ್ಲೂ ನಿಮಗೆ 5 ಓಮ್ ಇದೆ, ಅಷ್ಟೇ ಅಲ್ಲ ಇಲ್ಲೂ ನಿಮಗೆ 3 ಓಮ್ ಅಂತನೂ ಬರುತ್ತೆ. ಸೊ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹಿಯರ್? 8 ಬರುತ್ತೆ. ವಾಟ್ ಈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹಿಯರ್? ಇಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು 8. ದೇರ್ಫೋರ್ R across AB is equals to 8/2 which is nothing but 4 ohm ಅಂತ ಬರುತ್ತೆ. Got the point? Therefore we can choose the option. We can choose the option B. ಆಪ್ಷನ್ನ ಬಿ. ಗೊತ್ತಾಗಿದಲ್ವಾ ಹೇಗೆ ಅನಲೈಸ್ ಮಾಡಬೇಕು ಈ ಸರ್ಕ್ಯೂಟ್ನ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಸಿ ಹಿಯರ್ 4 ರೆಸಿಸ್ಟೆನ್ಸಸ್ 10 ohm, 5 ohm and 7 ohm and 3 ohm are connected so that they form the sides of a rectangle AB, BC, CD and DA ಅಂತ ಕೊಟ್ಟಿದ್ದಾರೆ respectively. Another resistance of 10 ohm is connected across the diagonal AC. The equivalent resistance between A and B ಅಂತ ಕೇಳ್ತಾ ಇದ್ದಾರೆ. So let us see here. What is the question here? Let us say this is A, B. This is A, B and BC ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ BC and CD ಅಲ್ಲಪ್ಪ ಇದು ನಿಮಗೆ. ಲೆಟ್ ಅಸ್ ಸೇ ದಿಸ್ ಇಸ್ ದ ಸೈಡ್ CD ಅಂತ ಹೇಳಿದ್ದಾರೆ and DA ಅಂತ ಹೇಳಿದ್ದಾರೆ. ಸೊ ವಾಟ್ ಇಸ್ ದ AB ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್? ಇಟ್ ಈಸ್ ಈಕ್ವಲ್ಸ್ ಟು 10 ಓಮ್ ಅಂತ ಹೇಳಿದ್ದಾರೆ. BC ವ್ಯಾಲ್ಯೂ ನಿಮಗೆ 5 ಓಮ್ ಅಂತ ಕೊಟ್ಟಿದ್ದಾರೆ. CD ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 7 ಓಮ್ ಅಂತ ಕೊಟ್ಟಿದ್ದಾರೆ. ಅದೇ DA ವ್ಯಾಲ್ಯೂ ನಿಮಗೆ 3 ಓಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಸ್ ಇಟ್ ರೈಟ್? ಅಂಡ್ ಅನದರ್ ರೆಸಿಸ್ಟೆನ್ಸ್ ಆಫ್ 10 ಓಮ್ ಇಸ್ ಕನೆಕ್ಟೆಡ್ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಅಕ್ರಾಸ್ AC, ಅಕ್ರಾಸ್ ಡಯಾಗನಲ್ AC, ಎಗೆ ಮತ್ತು ಸಿಗೆ ನಾವು ಟರ್ಮಿನಲ್ಸ್ ಇಲ್ಲ ಪಾಯಿಂಟ್ಸ್ ತಗೊಂಡಿದ್ದಾಗ ಇನ್ನೊಂದು 10 ಓಮ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಕ್ರಾಸ್ AB ಅಂತ ಹೇಳ್ತಾರೆ. ಅಕ್ರಾಸ್ AB ಗೊತ್ತಾಯ್ತಲ್ವಾ? ಸೊ ಹೌ ಟು ಸಾಲ್ವ್ ದಿಸ್ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ನೋಡಿ ಇಲ್ಲಿಂದ ಬರ್ತಾ ಇರೋದಕ್ಕಂಟು ನಿಮ್ಗೆ ಬಂದಿದಾಗ ಅಲ್ಲಿ 3 ಬ್ರಾಂಚಲ್ಲಿ ಸ್ಪ್ಲಿಟ್ ಆಗುತ್ತೆ. ಅಂದರೆ ಈ 3 ಬ್ರಾಂಚ್ ನಿಮಗೆ ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಹಾಗಾಗಿ ನೋಡಿ ಇಲ್ಲಿ ಹೋಗ್ತಾ ಇರೋದಕ್ಕೆ 3 ಓಮಿಂದ ಹೋಗ್ತಾ ಇರೋದ ಕರೆಂಟು ನೋಡಿ 7 ಓಮಲ್ಲೂ ಅಷ್ಟೇ ಹೋಗುತ್ತೆ. ದಟ್ ಮೀನ್ಸ್ ದಿಸ್ 3 ಓಮ್ ಆ್ಯಂಡ್ 7 ಓಮ್ ಆರ್ ಇನ್ ಸೀರೀಸ್ ಅಂತ ಹೇಳ್ಬೋದು. ಸೀರೀಸಲ್ಲಿದ್ದಾಗ ಅದರ ರೆಸಿಸ್ಟೆನ್ಸ್ ನಿಮಗೆ 10 ಓಮ್ ಅಂತ ಬರುತ್ತೆ. ಗಾಟ್ ಇಟ್? ಇನ್ ದ ಸೇಮ್ ಮ್ಯಾನರ್ ಇದು ಅಷ್ಟೇ ನಿಮಗೆ 10 ಮತ್ತು 5 ಅನ್ನೋದು ನಿಮಗೆ ಸೀರೀಸಲ್ಲಿ ಇರುತ್ತೆ. ಸೀರೀಸಲ್ಲಿ ಇರುತ್ತನಪ್ಪ ಇಲ್ಲಿ? ನೋ, ಇಟ್ ಈಸ್ ರಾಂಗ್. ಸೀರೀಸ್ಗೆ ಬರಲ್ಲ ಇದು. ಯಾಕೆ ಅಂತಂದಾಗ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಲ್ವಾ ಹೇಳ್ತಾ ಇರೋದು ನಿಮಗೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಎನಿವೇ, ಸೊ ಅಬ್ಸರ್ವ್ ದಿಸ್. ಒಂದು ನಿಮಿಷ. ಸಿ ಹಿಯರ್ ದೆನ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ದಿಸ್ ಆ್ಯಂಡ್ ದಿಸ್ 10 ಓಮ್ ಆರ್ ಇನ್ ಪ್ಯಾರಲಲ್ ಅಂತ ಹೇಳ್ಬೋದು. ಪ್ಯಾರಲಲ್ ಅಂತಂದಿದ್ದಾಗ ಓಕೆ, ಐ ವಿಲ್ ಡ್ರಾ ದ ಡಯಾಗ್ರಾಮ್ ನೀಟ್ಲಿ. ಇನ್ನೊಂದು ಸರಿ ಬೇಕಾದ್ರೆ ನಾನು ಹೇಳ್ತೀನಿ ನೋಡಿ. ದಿಸ್ ಈಸ್ ದ ಪಾಯಿಂಟ್ ಎ, ನೋಡಿ ದಿಸ್ ಈಸ್ ದ ಪಾಯಿಂಟ್ ಬಿ. ಎ ಬಿ ಹತ್ತಿರ ಇರತಕ್ಕಂಥ ರೆಸಿಸ್ಟೆನ್ಸ್ನ ಯಾವುದೇ ರೀತಿ ನೀವು ಡಿಸ್ಟರ್ಬ್ ಮಾಡಬೇಡಿ. ಎ ಬಿ ರೆಸಿಸ್ಟೆನ್ಸ್ ಡಿಸ್ಟರ್ಬ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 10 ಓಮ್ ತಾನೇ ಕೊಟ್ಟಿರೋದಿಲ್ಲಿ. ಲೆಟ್ ಅಸ್ ಸೇ ಡೋಂಟ್ ಡಿಸ್ಟರ್ಬ್ ದಿಸ್ ವ್ಯಾಲ್ಯೂ, ಲೆಟ್ ಇಟ್ ಬಿ 10 ಓಮ್ ಅಂತ ತಗೋಣ. ನೋಡಿ ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ. ಎ ಇಂದ ಹೋಗ್ತಾ ಇದೆ,
ದಿಸ್ 10 ಓಮ್ ಏನು ಡಿಸ್ಟರ್ಬ್ ಆಗ್ತಾ ಇಲ್ಲ ಸಿ ಹತ್ರಕ್ಕೆ, ಮತ್ತು ನಿಮಗೆ ಬಿ ಸಿನೂ ಅಷ್ಟೇ ನಮಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ, 5 ಓಮ್ ಹಾಗೆ ಇರುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ದಿಸ್ ವಿಲ್ ಬಿಕಮ್ ದಿಸ್ ಈಸ್ ಈಕ್ವಲ್ಸ್ ಟು ಹೌ ಮಚ್ 10 ಓಮ್ ಅಂತ ಬರ್ತಾ ಇದೆ. ಗಾಟ್ ದ ಪಾಯಿಂಟ್? ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ದಿಸ್ 10 ಓಮ್ ಅಂಡ್ ದಿಸ್ 10 ಓಮ್ ಆರ್ ಇನ್ ಪ್ಯಾರಲಲ್ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಗೊತ್ತಾಗಿದ್ದೇನಪ್ಪ ಹೇಳ್ತಾರೆ ಇದನ್ನು ಅಂದ್ಬಿಟ್ಟು, ದಿಸ್ 10 ಓಮ್ ಅಂಡ್ ದಿಸ್ 10 ಓಮ್ ಆರ್ ಇನ್ ಪ್ಯಾರಲಲ್ ಅಂತಂದಿದ ತಕ್ಷಣ ಪ್ಯಾರಲಲ್ ಇಲ್ಲಿಗೆ 10/2 ವಿಚ್ ಈಸ್ ಈಕ್ವಲ್ಸ್ ಟು 5 ಓಮ್ ಅಂತ ಬರುತ್ತೆ. ದೇರ್ ಫೋರ್ ಎಗೇನ್ ದ ಸರ್ಕ್ಯೂಟ್ನ ಹೇಗೆ ರಿಡ್ಯೂಸ್ ಮಾಡಬಹುದು ಅಂತ ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ದ ಪಾಯಿಂಟ್ ಎ ಬಿ ನಾನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ, ಓಕೆನಾ, ಬಿಕಾಸ್ ದೋಸ್ ಆರ್ ದ 2 ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಅಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ದಿಸ್ ಇಸ್ ದ ಪಾಯಿಂಟ್ ಸಿ. ವಾಟ್ ಇಸ್ ಸರ್ಕ್ಯೂಟ್, ವಾಟ್ ಇಸ್ ರೆಸಿಸ್ಟೆನ್ಸ್ ದೇ ಹ್ಯಾವ್ ಗಿವನ್ ಅಕ್ರಾಸ್ ಬಿ ಸಿ ವ್ಯಾಲ್ಯೂ ಹಿಯರ್. ಬಿ ಸಿ ಅದರ ನಿಮಗೆ ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ 5 ಓಮ್ ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ರೈಟ್? ನೋಡಿ ಇಲ್ಲಿ ಅಕ್ರಾಸ್ ಎ ಸಿ ವಾಟ್ ಈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನೋಡಿ ಇಲ್ಲಿ 10/2 ಅಂದರೆ 5 ಓಮ್ ಅಲ್ವಾ. ದೇರ್ ಫೋರ್ ವಿ ಕ್ಯಾನ್ ಸೇ across AC what is the resistance value here? resistance value becomes equals to 5 ohm anta helidare. Is it right? Now see here, this is A and this is the point B. ಅರ್ಥ ಹೇಳ್ತಾರೆ ಏನಂತ ನೋಡಿ, ಇಲ್ಲಿ ಹೋಗ್ತಾ ಇರೋದ ಕರೆಂಟ್ ಅನ್ನೋದು ನಿಮ್ಗೆ ಏನಾಗುತ್ತೆ 5 ಓಮ್ ಅನ್ನೋದು ಸಿ ಬಿ ಯಲ್ಲೂ ಅಷ್ಟೇ ಕರೆಂಟ್ ಬರಬೇಕು. ಬಿಕಾಸ್ ದಿಷ್ಟು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಸೀರೀಸ್ ಅಂತ ಹೇಳ್ಬೋದು. ಸೀರೀಸ್ ಅಂತಂದಾಗ ವಿಲ್ ಗೆಟ್ ವಾಟ್ ಈಸ್ 10 ಓಮ್ ಅಂತ ಬರುತ್ತೆ. ಅಂಡ್ ಅಗೇನ್ ದಿಸ್ 10 ಓಮ್ ಅಂಡ್ ದಿಸ್ 10 ಓಮ್ ಆರ್ ಇನ್ ಪ್ಯಾರಲಲ್ ಅಂತ ಹೇಳ್ಬೋದಾ ನಾವು? 10 ಓಮ್ ಅಂಡ್ 10 ಓಮ್ ಆರ್ ಇನ್ ಪ್ಯಾರಲಲ್. ದೇರ್ ಫೋರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ ಅನ್ನೋದು ನಿಮಗೆ 10/2 ವಿಚ್ ಈಸ್ ಈಕ್ವಲ್ಸ್ ಟು 5 ಓಮ್ ಅಂತ ಬರುತ್ತೆ. Therefore, what is the option we can go with? I hope ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಮಗೆ 10 ಓಮ್ ಇಸ್ ದ ಆನ್ಸರ್, ದಟ್ ಈಸ್ ಆಪ್ಷನ್ ಡಿ. ಅರ್ಥ ಆಗಿದೆನಪ್ಪ? 10 ಓಮ್ ಅದು 5 ಓಮ್ ಅಲ್ವಾ, ಸಾರಿ, ಪ್ಲೀಸ್ ಚೇಂಜ್ ದ ಆಪ್ಷನ್. 5 ಓಮ್ ಅಂತ ಬಂದಿದ್ದು ನಮಗಿಲ್ಲಿ. ಸೊ ವಿಲ್ ಗೆಟ್ ದ ಆನ್ಸರ್ ಆಸ್ 5 ಓಮ್, ದಟ್ ಈಸ್ ಆಪ್ಷನ್ ಬಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ದೇ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ ಅನಲೈಸ್ ಮಾಡಿ. in the given figure the equivalent resistance between A and B ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಇದನ್ನ P and this is Q and this is R S ಅಂತ ರೆಪ್ರೆಸೆಂಟ್ ಮಾಡಿ, ಯಾಕೆಂದರೆ ಇದು ವಿ ಸ್ಟೋನ್ ನೆಟ್ವರ್ಕ್ನ ರಿಸಂಬಲ್ ಮಾಡುತ್ತೆ. therefore ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಸಿನ್ಸ್ P/Q is equals to 3/6 nothing but 1/2, R/S is equals to 4/8 which is equal to 1/2. ನೋಡಿ ಎರಡು ಸೇಮ್ ಅಲ್ವಾ ನಿಮ್ಗೆ ಇಲ್ಲಿ. P/Q is equals to R/S ಅಂತ ಬಂದಿದೆ. ಇಸ್ ಇಟ್ ರೈಟ್? ದೇರ್ ಫೋರ್ ವಾಟ್ ಈಸ್ RAB? ಅವ ನಿಮಗೆ ಈ 7 ಓಮ್ ಅನ್ನೋದು ಇನ್ಎಫೆಕ್ಟಿವ್ ಆಗೋಗುತ್ತೆ. ಇನ್ಎಫೆಕ್ಟಿವ್ ಆಗಿದ ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಈ 3 ಮತ್ತು 4 ಅನ್ನೋದು ಸೀರೀಸ್ಗೆ ಬರುತ್ತೆ 7 ಓಮ್ ಅಂತ ಅಂದ್ಬಿಟ್ಟು, ಮತ್ತು ಈ 6 ಮತ್ತು 8 ಅನ್ನೋದು ನಿಮಗೆ ಮತ್ತೆ ಸೀರೀಸ್ ಬರುತ್ತೆ ವಿಚ್ ಈಸ್ ಈಕ್ವಲ್ಸ್ ಟು 14 ಓಮ್ ಅಂತ ಬರುತ್ತೆ. ಅವೆರಡು ನಿಮಗೆ ಏನಾಗುತ್ತೆ ಪ್ಯಾರಲಲ್ ಆಗಿರುತ್ತೆ. ಸೊ ವೆನೆವರ್ ವಿ ರೆಡ್ಯೂಸ್ ದ ಸರ್ಕ್ಯೂಟ್ ಲೈಕ್ ದಿಸ್, see here, this is the 7 ohm resistor ಅಂತ ಹೇಳ್ತಾರೆ and this is the 14 ohm resistor ಅಂತ ಹೇಳ್ತಾರೆ. These are the two things. Therefore R equivalent RAB ಅನ್ನೋದು ನಿಮಗೆ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಪ್ಯಾರಲಲ್ ಅಲ್ವಾ ಹೇಳ್ತಾ ಇರೋದು. ನಿಮಗೆ ಪ್ಯಾರಲಲ್ ಅಂತಂದಾಗ ವಿಲ್ ಗೆಟ್ 7 into 14 ಡಿವೈಡ್ ಬೈ 7 plus 14 ಅಂತ ಬರುತ್ತೆ. ನೋಡಿ 7 into 14 ಡಿವೈಡ್ ಬೈ 21. ಸೊ ವಿಲ್ ಗೆಟ್ ದ ಆನ್ಸರ್ ಆಸ್ 14/3 ಓಮ್ ಅಂತ ಬರುತ್ತೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಅರ್ಥ ಇದನ್ನಪ್ಪ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ how can we answer the question based on this Wheatstone balancing condition. So let us see the next question, what they are saying to us here. ನೋಡಿ ಇಲ್ಲಿ in the combination of the resistances shown in the figure the potential difference between the point B and the point D is 0 ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪಾಯಿಂಟ್ ಬಿ ಅಂಡ್ ಡಿ ಈಸ್ ಈಕ್ವಲ್ ಟು 0. ಯಾವಾಗಾದರೆ ಈ ಎರಡು ಪಾಯಿಂಟ್ಸ್ ಹತ್ತಿರ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು 0 ಇರುತ್ತೋ ದೆನ್ ವಿ ಕ್ಯಾನ್ ಸೇ ದಿಸ್ ನೆಟ್ವರ್ಕ್ ಸ್ಯಾಟಿಸ್ಫೈಸ್ ವಾಟ್ ಈಸ್ ಇಟ್ Wheatstone ಬ್ಯಾಲೆನ್ಸಿಂಗ್ ಕಂಡೀಷನ್ ಅಂತ ಹೇಳ್ತಾರೆ.
P/Q ಈಸ್ ಈಕ್ವಲ್ಸ್ ಟು R/S ಅಂತ ಹೇಳ್ಬೋದು. ಗಟ್ ದ ಪಾಯಿಂಟ್? ಹಾಗಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಅಬ್ಸರ್ವ್ ಮಾಡಿ, 12 ಮತ್ತು 4 ಅನ್ನೋದು ನಿಮಗೆ ಸೀರೀಸಲ್ಲಿದೆ, ಹಾಗಾಗಿ ನಿಮಗೆ 16 ಓಮ್ ಅನ್ನೋದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ 1 ಮತ್ತು 1 ಅನ್ನೋದು ನಿಮ್ಗೆ ಏನಾಗಿದೆ, ಸೀರೀಸ್ ಪ್ಯಾರಲಲ್ ಆಗಿದೆ. ಸೊ ವಿಲ್ ಗೆಟ್ 1/2 ವಿಚ್ ಈಸ್ ನಥಿಂಗ್ ಬಟ್ 0.5 ಓಮ್ ಅಂತ ಬರುತ್ತೆ. ಆ್ಯಂಡ್ ಹಿಯರ್ ಏನು ಬರುತ್ತೆ ನಮ್ಗೆ ಇಲ್ಲಿ 1 + 3 ಅಂತಂದರೆ ವಿಲ್ ಗೆಟ್ ದಿಸ್ ಆಸ್ 4 ಓಮ್. ಆ್ಯಂಡ್ ಹಿಯರ್ ಇಟ್ ಈಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ P ಆ್ಯಂಡ್ ದಿಸ್ Q ಆ್ಯಂಡ್ ದಿಸ್ R ಆ್ಯಂಡ್ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅಪ್ಲೈ ಮಾಡಿ ಫಾರ್ಮುಲಾ ಅಲ್ಲಿ. ಸೊ 16/Q ಅಂತಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು R ಅಂದರೆ 4/0.5 ಅಂತ ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ 16 × 0.5 ಅಂದರೆ 8 ವಿಚ್ ಈಸ್ ಈಕ್ವಲ್ಸ್ ಟು 4x. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಓಮ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವೇ ಹೇಳಿದೆ ಅಂತ ಅಂದ್ಬಿಟ್ಟು? ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ನೋಡಿ, ಸರ್ಕ್ಯೂಟ್ ನೋಡಿದ ತಕ್ಷಣ ತುಂಬ ಭಯ ಆಗುತ್ತೆ, ಹೇಗಪ್ಪ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆದರೆ ಒಂದ್ಸರಿ ಸಿಂಪಲಾಗಿ ಯೋಚನೆ ಮಾಡಿಬಿಟ್ಟು ನಮಗೆ ಗೊತ್ತಿರತಕ್ಕಂಥ ನಾಲೆಜ್ನ ಅಪ್ಲೈ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ ರೀ? ಸೊ ನೀವು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಎ ವೈರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಆಫ್ 12 ಓಮ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ರೆಸಿಸ್ಟೆನ್ಸ್ ಆಫ್ ದ ವೈರ್? 12 ಓಮ್. ಇಟ್ ಈಸ್ ಬೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಸರ್ಕಲ್. ಬೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಸರ್ಕಲ್ ಆಗಿ ಬೆಂಟ್ ಮಾಡಿದ್ದಾರೆ. ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆಫ್ ಎನಿ ಡಯಾಮೀಟರ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸೇ ಡಯಾಮೀಟರ್ ಅಂತಂದ್ರೆ ಇದೆಲ್ಲಪ್ಪ ನಿಮಗೆ, ದಿಸ್ ಇಸ್ ದ ಪಾಯಿಂಟ್ ಎ and this is a point B. These are diametrically opposite points ಅಂತ ಹೇಳ್ಬೋದು. therefore ಇಲ್ಲಿ ಏನಾಗುತ್ತೆ ನೀಟಾಗೆ ನೋಡಿ, ಅವ್ರು ಕೇಳ್ತಾ ಇರೋದು ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ. ಓಕೆನಾ? ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಕರೆಂಟ್ ಅನ್ನೋದು ಹೋಗ್ತಾ ಇದೆ, ನಾವು ಆ ಕಡೆ ಈ ಕಡೆ ನಿಮಗೆ ಸ್ಪ್ಲಿಟ್ ಆಗ್ತಾ ಇರುತ್ತೆ. ಓಕೆನಾ? ನೋಡಿ, ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ವೈರ್ ನಿಮಗೆ 12 ಓಮ್ ಆಗಿದ್ದಾಗ, ನೀವು ಅಪ್ಪರ್ ಬ್ರಾಂಚ್ ಅನ್ನೋದು ನಿಮಗೆ ರೆಸಿಸ್ಟೆನ್ಸ್ ಅನ್ನೋದು R/2 ಆಗಿರುತ್ತೆ, ಲೋಯರ್ ಬ್ರಾಂಚ್ ಅನ್ನೋದು ರೆಸಿಸ್ಟೆನ್ಸ್ ಅನ್ನೋದು R/2 ಆಗಿರುತ್ತೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 6 ಓಮ್ ಆ್ಯಂಡ್ 12/2 ಅಂತಂದು ದಿಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು 6 ಓಮ್ ಅಂತ ಹೇಳ್ತಾರೆ. ದೇರ್ಫೋರ್ R/2 ಇವೆರಡು ಪ್ಯಾರಲಲ್ ಅಲ್ವಾ? ದೇರ್ಫೋರ್ ವಿ ಕ್ಯಾನ್ ಸೇ ದಟ್ R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ಬರೀಬಹುದು. ವಾಟ್ ಈಸ್ R1 ವ್ಯಾಲ್ಯೂ ಹಿಯರ್? 6 ಇಂಟು 6 ಡಿವೈಡ್ ಬೈ 6 ಪ್ಲಸ್ 6 ವಿಚ್ ಈಸ್ ನಥಿಂಗ್ ಬಟ್ 36/12 ವಿಚ್ ಈಸ್ ಈಕ್ವಲ್ಸ್ ಟು 3 ಓಮ್ ಅಂತ ಬರುತ್ತೆ. ಡೈರೆಕ್ಟಾಗೂ ನಾವು ಹಾಕ್ಬೋದು, 6/2 ಅಂದರೆ 3 ಓಮ್ ಅಂತ ನಮ್ಗೆ ಬರೋದು. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ ಫಾಲೋ ಮಾಡ್ತಾ ಇದ್ದೀರಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ದಿಸ್ ಆರ್ ಆಲ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅಪ್ಪ. ನಿಮಗೆ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇವೆಲ್ಲ ಕೇಳಿದ್ದಾರೆ. ನೋಡಿ, ಇಲ್ಲಿ ಫಾರ್ ಎ ಸೆಲ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 2.2 ವೋಲ್ಟ್ ವೆನ್ ದ ಸರ್ಕ್ಯೂಟ್ ಈಸ್ ಓಪನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ವೆನ್ ದ ಸರ್ಕ್ಯೂಟ್ ಈಸ್ ಓಪನ್ ಅಲ್ಲಿದೆ ಸರ್ಕ್ಯೂಟ್ ಅಂತಂದಿದ್ದಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವು EMF ಅಂತ ಕರಿತೀವಿ ಅಂತ ಡಿಫೈನ್ ಮಾಡಿದ್ದೀವಿ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಂಡ್ ರೆಡ್ಯೂಸಸ್ ಟು 1.8 ವೆನ್ ದ ಸೆಲ್ ಈಸ್ ಕನೆಕ್ಟೆಡ್ ಟು ಅಕ್ರಾಸ್ ಎ ರೆಸಿಸ್ಟೆನ್ಸ್. ಸೆಲ್ ಅನ್ನೋದು ರೆಸಿಸ್ಟೆನ್ಸ್ ಅಕ್ರಾಸ್ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಕ್ಲೋಸ್ ಆಗಿದೆ ಅಂತ ಅರ್ಥ. ಓಕೆನಾ? therefore when the circuit is closed ಆವಾಗ ಅದನ್ನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ, ಡಿನೋಟೆಡ್ ಬೈ ಡಿನೋಟೆಡ್ ಬೈ ವಿ ಗಿವೆನ್ ಆಸ್ 1.8 ವೋಲ್ಟ್ ಅಂತ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ is also given, which is nothing but 5 ohm. They're asking us to calculate what is internal resistance. ನೋಡಿ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಇಲ್ಲಿ ಅಂತಂದಾಗ ನಮಗೆ ಗೊತ್ತಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ is equals to E/V -1 into capital R ಅಂತ ಅಂದ್ಬಿಟ್ಟು. ವಾಟ್ ಈಸ್ E ವ್ಯಾಲ್ಯೂ ಹಿಯರ್? ಇಟ್ ಈಸ್ 2.2 ಡಿವೈಡ್ ಬೈ V ಅಂತಂದರೆ 1.8 -1 ಇಂಟು ವಾಟ್ ಈಸ್ ಕ್ಯಾಪಿಟಲ್ R ವ್ಯಾಲ್ಯೂ ಹಿಯರ್? ಕ್ಯಾಪಿಟಲ್ R ಅಂದದ್ದು ನಿಮಗೆ 5 ಅಂತ ಬಂದಿದೆ. ಸೊ ಸಿಂಪ್ಲಿಫೈ ಮಾಡಿ, 2.2 - 1.8 ಅಂತಂದರೆ ಯು ವಿಲ್ ಗೆಟ್ 0.4 ಡಿವೈಡ್ ಬೈ 1.8 ಇಂಟು 5. ಓಕೆನಾ? ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ. ಎಷ್ಟು ಬರುತ್ತೆ ಅಂತ ನೋಡಿ. 0.4 ಇಂಟು 5 ಅಂತಂದರೆ ಯು ವಿಲ್ ಗೆಟ್ 2 ಬರುತ್ತೆ. 2 ಡಿವೈಡ್ ಬೈ 1.8 ಇಲ್ಲಿ 2 ಡಿವೈಡ್ ಬೈ 1.8 ಅಂತಂದರೆ you will get the answer as
1/0.9 ಅಂದರೆ 10/9 ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನೋಡಿ ಇಲ್ಲಿ 20/18 ಅಂತ ನಾವು ತಗೊಂಡಿದ್ದಾಗ ನಮಗೆ ಆನ್ಸರ್ ಈಸ್ 10/9 ಅಂತ ಬರುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ ಆಸ್ 10/9. ಹೆನ್ಸ್ ವಿ ಕ್ಯಾನ್ ಚೂಸ್ ದ ಆಪ್ಷನ್ ಎ. ಆಪ್ಷನ್ ಎ ಗೊತ್ತಾಗಿದಲ್ವಾ? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. The two batteries A and B, each of EMF, what is the value here? 2 volt ಅಂತ ಕೊಟ್ಟಿದ್ದಾರೆ. Each of EMF is equals to 2 volt, are connected in series. Okay na? To external resistance R is equals to 1 ohm ಅಂತ ಹೇಳಿದ್ದಾರೆ. Internal resistance of the cell A is RA internal resistance ನಿಮಗೆ 1.9 ohm ಇದೆ. that of B is equals to 0.9 ohm ಅಂತ ಹೇಳಿದ್ದಾರೆ. therefore what is the potential difference between the terminals of the battery A, between the terminals of the battery A ಅಂತ ಹೇಳ್ತಾ ಇದ್ದಾರೆ. so let us say VA is the terminal potential difference across the battery A. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಅಂತಂದರೆ ನಮಗೆ ಗೊತ್ತಿದೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಬ್ಯಾಟರಿ ಎ ಅಂತಂದರೆ ವಿಲ್ ಗೆಟ್ ಇ ಎ ಮೈನಸ್ ಐ ಇಂಟು ಆರ್ ಎ ಅಂತ ಬರೀಬಹುದು. ಇಸ್ ಇಟ್ ರೈಟ್ ಆರ್ ನಾಟ್? ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಈಕ್ವೇಷನ್ 1 ನೋಡಿ, ಈ ಫಾರ್ಮುಲಾ ನಾವು ಯೂಸ್ ಮಾಡಬೇಕು, ಅಪ್ಲೈ ಮಾಡಬೇಕು ಅಂತಂದರೆ ವಿ ಮಸ್ಟ್ ನೋ ವಾಟ್ ಈಸ್ ದ ಕರೆಂಟ್. ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಕರೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. ಇಲ್ಲಿ ನೆಟ್ ಕರೆಂಟ್ ಅಷ್ಟೇ ಅಲ್ಲವ ನಿಮ್ಗೆ ಇಲ್ಲಿ ಕರೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಏನಪ್ಪ ಇಲ್ಲಿ ಇ ಈಕ್ವಲೆಂಟ್ ಡಿವೈಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಆರ್ ಈಕ್ವಲೆಂಟ್. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ವಾಟ್ ಇಸ್ ದ ಇ ಈಕ್ವಲೆಂಟ್ ವ್ಯಾಲ್ಯೂ ಹಿಯರ್? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸರ್ಕ್ಯೂಟ್ನ ಎ ಮತ್ತು ಬಿ ಅಬ್ಸರ್ವ್ ಮಾಡಿ, ನೆಗೆಟಿವ್ಸ್ ಕನೆಕ್ಟೆಡ್ ಟು ಪಾಸಿಟಿವ್ ಅಲ್ವಾ, ಅಂದರೆ ದೇ ಆರ್ ಇನ್ ಸೀರೀಸಲ್ಲಿ ನಿಮಗೆ ಇ ಎಮ್ ಎಫ್ ಅನ್ನೋದೇನಾಗುತ್ತೆ, ಆ್ಯಡ್ ಆಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಇ ಎ ಪ್ಲಸ್ ಇ ಬಿ ಅನ್ನೋದು ನಿಮಗೆ 2 ಬರುತ್ತೆ. 2+2 ಬರಿಬೋದಾ ನಮ್ಗೆ ಇಲ್ಲಿ? 2+2 ಅಂತ ಹೇಳ್ತಾ ಇದ್ದೀವಿ. ಸೊ ಅಬ್ಸರ್ವ್ ಮಾಡಿ, 2+2 ಡಿವೈಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ವಾಟ್ ಇಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗಿವೆನ್ ಯು? 1 ohm. ಅದ್ರ ಜೊತೆ ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಸಹ ಇದೆ, 1.9 ಮತ್ತು 0.9 ಅಂತ ಇದೆ. 1 + 0.9 + 1.9 ಅಂತ ಕೊಟ್ಟಿದ್ದಾರೆ. ಈಸ್ 4 ಡಿವೈಡೆಡ್ ಬೈ ನೋಡಿ ಇಲ್ಲಿ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ 2.9 + 0.9 ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 3.8 ಅಂತ ಬರುತ್ತೆ. ವಾಟ್ ಇಸ್ ದ ಆನ್ಸರ್? ಯು ವಿಲ್ ಗೆಟ್ 3.8. ಹಾಗೆ ಇರಲಿ, ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 ಅಂತ ಹೇಳ್ತಾ ಇದ್ದೀವಿ. therefore what is the potential difference across the cell A? ನೋಡಿ ಇಲ್ಲಿ what is EA value given to you ma? EA is equals to 2 minus I ಅಂದರೆ 4 divided by 3.8 into what is RA value ma here? RA value 1.9 ಅಂತ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ ಒಂದು ಸರ್ ಚೆಕ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ, 2 minus 4 into 1.9 ಅಂತಂದರೆ 4 into 2 8 ಆಗೋಗುತ್ತೆ. ಬಟ್ ಇಲ್ಲಿ ನಿಮಗೆ ನಿಯರ್ಲಿ 36 ನಿಮಗೆ 7.6 ಡಿವೈಡ್ ಬೈ 3.8 ಅಂತಲೇ ಬರುತ್ತೆ. ದಟ್ ಈಸ್ 2 - 2 ಅಲ್ಲಪ್ಪ ನಿಮಗೆ 3.8 ಅಂದರೆ 2 ಟೈಮ್ಸ್ ಹೋಗುತ್ತೆ. ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 0. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಏನಪ್ಪ ಬರುತ್ತೆ ನಮಗೆ ಇಲ್ಲಿ ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತಂದ್ಬಿಟ್ಟು, ಹೇಗೆ ಅನಲೈಸ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ 100 cells, each of EMF 5 volt ಅಂತ ಕೇಳ್ತಾ ಇದ್ದಾರೆ. 100 cell and internal resistance 1 ohm are to be arranged so as to produce maximum current ಅಂತ ಕೊಡ್ತಾರೆ. maximum current in a 25 ohm ಅಂತ ಕೊಟ್ಟಿದ್ದಾರೆ. external resistance is given, it is 25 ohm and internal resistance is equals to 1 ohm ಅಂತ ಕೊಟ್ಟಿದ್ದಾರೆ. so as to produce, what is the total number of cells here? m into n is equals to 100 ಅಂತ ಕೊಟ್ಟಿದ್ದಾರೆ.
Is it right? Then they are asking each row contains equal number of cells. Equal number of cells. ಹಾಗಿದ್ದಾಗ number of rows should be. Number of rows should be. ಏನಪ್ಪ ಹೇಳಿದ್ದೀನಿ ನಾನಿಲ್ಲಿ m represent number of rows. Number of rows ಅಂತ ಹೇಳ್ತಾ ಇದ್ದಾರೆ. ಅದೇ n ಅನ್ನೋದು ನಿಮಗೆ number of cells. Number of cells in each row. In each row. Is it right? They are asking what is m value. What is m value? Got the point? ನೋಡಿ ಹೇಗೆ ಬರಿಬೋದು ನೋಡಿ ಇಲ್ಲಿ for maximum current. For maximum current. What is the condition I have obtained here? M into capital R is equals to N into small r ಅಂತ ಬರಿಬಹುದು. Got the point ma? So therefore N ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ M into capital R divided by small r. Let us say M into N is 100. Equation 1 ಅಂತ ಕರೆಯೋಣ. So think ಮಾಡಿ ಇಲ್ಲಿ n is equals to m ನಮಗೆ ಗೊತ್ತಿಲ್ಲ m into what is capital R value here? It is 25 divided by r. Small r is equals to ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ 1 ohm ಅಂತ ಮೆನ್ಷನ್ ಮಾಡಿದ್ದಾರೆ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಇನ್ ಈಕ್ವೇಷನ್ 1 ನಾವು n ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಬರುತ್ತೆ ಅಂತ ನೋಡೋಣ. m ಇಂಟು n ಅಂತಂದರೆ m into 25 divided by 1 is equals to 100. Therefore, m square is equals to 100 divided by 25 or m is equals to ಎಷ್ಟು ಬರುತ್ತೆ √4 ಅಂತ ಬರುತ್ತೆ, which is nothing but 2. Therefore, number of rows in a circuit is equal to 2. ಕರೆಕ್ಟ್ ಏನಪ್ಪ ಇಲ್ಲಿ ನಮಗೆ 2 ತಾನೇ ಬಂದಿರೋದು ನಮಗಿಲ್ಲಿ. ಎಸ್, ವಿ ಕ್ಯಾನ್ ಗೋ ವಿತ್ ದ ಗಿವೆನ್ ಆಪ್ಷನ್ಸ್. ಯಾವ್ದು ಆಪ್ಷನ್ ಎ ಸೂಟ್ಸ್ ದ ಆನ್ಸರ್ ಆರ್ ಸೂಟ್ಸ್ ದ ಕ್ವಶನ್. ನೋಡಿ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ಥಿಂಕ್ ದ್ಯಾಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಶೋನ್ ಇನ್ ದ ಫಿಗರ್. ಸರ್ಕ್ಯೂಟ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸರ್ಕ್ಯೂಟಲ್ಲಿ ನಿಮಗೆ ಎರಡು ಸೆಲ್ಸ್ ಇದೆ. ಒಂದು 10 ವೋಲ್ಟ್ದು, ಇನ್ನೊಂದು 4 ವೋಲ್ಟ್. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದಾಗ ದೇ ಆರ್ ಕನೆಕ್ಟೆಡ್ ಇನ್ ಆಪೋಸಿಟ್ ಮ್ಯಾನರ್ ಅಂತ ಹೇಳ್ತಾರೆ. ಆಪೋಸಿಟ್ ಮ್ಯಾನರ್. ಸೊ ವಾಟ್ ಈಸ್ ದ ಕರೆಂಟ್? ಕರೆಂಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವಿಲ್ಲಿ? ಕರೆಂಟ್ ಈಸ್ ಈಕ್ವಲ್ಸ್ ಟು E1 ಮೈನಸ್ E2 ಡಿವೈಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಕರೆಕ್ಟಾ? ಸೊ 10 minus 4 divided by total resistance ಎಷ್ಟಪ್ಪ ಇಲ್ಲಿ 3 plus 2 plus 1 which is equals to 6 divided by 6 ಅಂತಂದ್ರೆ you will get the answer as 1 ampere ಅಂತ ಬರುತ್ತೆ. 1 ಆಂಪಿಯರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನಮಗೆ ಅನ್ನೋದು ಪ್ರಶ್ನೆ. ನೋಡಿ, ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ ಎರಡು ಸೆಲ್ಸ್ ಇದ್ದಾಗ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್, ದಟ್ ಟು ಫ್ರಮ್ ವಾಟ್ ಇಸ್ ದಟ್ ಸೆಲ್ ಹ್ಯಾವಿಂಗ್ ಲಾರ್ಜರ್ EMF ಅಂತ ಹೇಳ್ತಾರೆ. ಸೊ ಲಾರ್ಜರ್ EMF 10 ತಾನೆ ಇಲ್ಲಿ ನೋಡಿ, ಇಲ್ಲಿ ದಿಸ್ ಈಸ್ ಫ್ಲೋಯಿಂಗ್ ಫ್ರಮ್ A to B ಅಂತ ಹೇಳ್ಬೋದು. A to B. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಏನಪ್ಪ ಆಗುತ್ತೆ ನಮ್ಗೆ ಇಲ್ಲಿ A to B ಥ್ರೂ E. A to B ಥ್ರೂ E, ದಟ್ ಈಸ್ 1.0 ಆಂಪಿಯರ್. ಹೆನ್ಸ್ ವಿ ಕ್ಯಾನ್ ಟಿಕ್ ದ ಆಪ್ಷನ್ ಡಿ. ಆಪ್ಷನ್ ಡಿ ಗೊತ್ತಾಗಿದ್ದೇನಪ್ಪ? ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. Figure shows a part of the closed circuit. The potential difference between the points A and B is ಅಂತ ಕೇಳ್ತಾ ಇದ್ದಾರೆ. So what is the potential at the point A? We don't know. Let it be VA ಅಂತ ಕನ್ಸಿಡರ್ ಮಾಡೋಣ. ಪಾಯಿಂಟ್ ಬಿ ಹತ್ರ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಲೆಟ್ ಇಟ್ ಬಿ VB ಅಂತ ಬರೆಯೋಣ. ಐ ಕೊಟ್ಟಿದ್ದಾರೆ ನಿಮಗೆ 2 ಆಂಪಿಯರ್ ಅನ್ನೋದು ಎ ಇಂದ ಬಿಗೆ ಹೋಗ್ತಾ ಇದೆ. ಓಕೆನಾ? ಈ ಕರೆಂಟು ನಿಮಗೆ 2 ಓಮ್ ಇಂದನೂ ಪಾಸ್ ಆಗುತ್ತೆ, 1 ಓಮ್ ಇಂದನೂ ಪಾಸ್ ಆಗುತ್ತೆ. ಇಸ್ ಇಟ್ ರೈಟ್? ದೇರ್ ಫೋರ್ ಅಪ್ಲೈಯಿಂಗ್ KVL. ಅಪ್ಲೈಯಿಂಗ್ ದ KVL ಹೇಗೆ ಬರೀಬೋದು ನೋಡಿ, ಇಲ್ಲಿ ವಿ ಅಟ್ ದ ಪಾಯಿಂಟ್ ಎ ಪೊಟೆನ್ಷಿಯಲ್ ತಾನೇ ಇದು. ಓಕೆ, ನೋಡಿ ಇಲ್ಲಿ ಕರೆಂಟ್ ಅನ್ನೋದು ನಾನು ಎ ಇಂದ ಬಿಗೆ ಹೋಗ್ತಾ ಇದ್ದೀನಿ. ಕರೆಂಟ್ ಅನ್ನೋದು ನನ್ನ ದಾರಿಯಲ್ಲೇ ಬರ್ತಾ ಇದೆ ಅಂತಂದರೆ ನಾವು ಮೈನಸ್ ತಗೋಬೇಕಾಗಿರುತ್ತೆ ಪ್ರಾಡಕ್ಟ್ನ. ಸೊ ನೋಡಿ ಇಲ್ಲಿ -2 × 2 ಸೆಲ್ ಬಂತು. ಸೆಲ್ ಅನ್ನೋದು ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದ್ದೀನಿ ಅಂತಂದರೆ -3 ಅಂತ ಬರೀತೀರಾ. ಓಕೆನಾ? ನೆಕ್ಸ್ಟ್ ಇಲ್ಲಿ 1 ಓಮ್ ಅನ್ನೋದು ನನ್ನ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ಸೊ -2 × 1. ಓಕೆ, ಇಲ್ಲಿ VB ನೋಡಿ, ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ
ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್ ಹೋಗ್ತಾ ಇರುತ್ತೆ. ಸೊ ಬಿನ ನಾನು ಮೈನಸ್ ಬಿ ಅಂತ ಹೇಳ್ತೇನೆ, ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೆ ಅಂತ ಕರಿತೀನಿ. ಸೊ ಇಟ್ ಮಸ್ಟ್ ಬಿ ಈಕ್ವಲ್ ಟು 0 ಅಕಾರ್ಡಿಂಗ್ ಟು ವಾಟ್? ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಇಸ್ ಇಟ್ ಕ್ಲಿಯರ್? therefore we can say that ನೋಡಿ ಇಲ್ಲಿ VA minus VB is equal to -2 into 2 4 ಆ ಕಡೆ ಹೋಗಿದ್ದಾಗ +4 ಆಗುತ್ತೆ, -3 ಆ ಕಡೆ ಹೋಗಿದ್ದಾಗ +3 ಆಗುತ್ತೆ, -2 ಆ ಕಡೆ ಹೋಗಿದ್ದಾಗ +2 ಆಗಿರುತ್ತೆ. therefore we will get 9 ವೋಲ್ಟ್ ಅಂತ ಬರುತ್ತೆ. ಸೊ +9 ವೋಲ್ಟ್ ಅಲ್ವಾ? ಸೊ we can go with ಆಪ್ಷನ್ ಎ. ಆಪ್ಷನ್ನ ಎ ಫಾಲೋ ಮಾಡ್ತಾ ಇದ್ದಾರೆ. ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗ್ತದಲ್ಲಪ್ಪ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಆಸ್ ಫಾರ್ ಅಸ್ ನೋಡಿ, ದ ಫಿಗರ್ ಶೋಸ್ ದ ನೆಟ್ವರ್ಕ್ ಆಫ್ ಕರೆಂಟ್ಸ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ಈಸ್ ಶೋನ್ ಇನ್ ದ ಡಯಾಗ್ರಾಮ್. ಹಾಗಿದ್ದಾಗ ದ ಕರೆಂಟ್ ಐ ನೋಡಿ, ಡಯಾಗ್ರಾಮ್ ನೋಡಿ ಇಲ್ಲಿ, ಕರೆಂಟ್ ಐ, ವಾಟ್ ಈಸ್ ದ ಕರೆಂಟ್ ಐ ಅಂತ ಕ್ವಶನ್ ಹೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ, ಇಲ್ಲಿಂದನೇ 15 ಆಂಪಿಯರ್ ಒಳಗೆ ಬರ್ತಾ ಇದೆ, ಇಲ್ಲಿಂದ ನಿಮಗೆ 5 ಆಂಪಿಯರ್ ಆಚೆ ಒಳಗೆ ಹೋಗ್ತಾ ಇದೆ, ಅಲ್ಲಿಂದ ನಿಮಗೆ 3 ಆಂಪಿಯರ್ ಒಳಗಡೆ ಬರ್ತಾ ಇದೆ. ಸೊ ಟೋಟಲ್ ಐ ಅನ್ನೋದು ಆಚೆಗೆ ಬರಬೇಕು ಅಂತಂದರೆ ಏನ್ರಿ ಆಗಿರ್ಬೇಕು ನಮಗಿಲ್ಲಿ? ಸೊ ಸಿ ಹಿಯರ್, ಸಮ್ ಆಫ್ ದ ಕರೆಂಟ್ಸ್ ಫ್ಲೋಯಿಂಗ್ into the circuit is equal to sum of the currents flowing out of the circuit ಅಂತ ಹೇಳ್ತಾರೆ. therefore whenever we consider the junction, let us say O at the node, ಇಲ್ಲ at the junction O ಏನಾಗುತ್ತೆ ನೋಡಿ, ಸಮ್ ಆಫ್ ದ ಕರೆಂಟ್ಸ್ ಫ್ಲೋಯಿಂಗ್ 15 ಪ್ಲಸ್ 5 ಪ್ಲಸ್ 3 ಈಸ್ ಈಕ್ವಲ್, ಸಮ್ ಆಫ್ ದ ಕರೆಂಟ್ಸ್ ಲೀವಿಂಗ್ ಅಂದರೆ ಐ ಆಗುತ್ತೆ. ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು 23 ಆಂಪಿಯರ್ ಅಂತ ಬರುತ್ತೆ. ಐ ಇಸ್ ಈಕ್ವಲ್ಸ್ ಟು 23 ಆಂಪಿಯರ್. ಹೆನ್ಸ್ ವಿ ಕ್ಯಾನ್ ಚೂಸ್ ಆಪ್ಷನ್ ಸಿ. ಆಪ್ಷನ್ನ ಸಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಇದನ್ನಪ್ಪ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಆಸ್ ಎ ಬ್ಯಾಟರಿ ವಿತ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0 ಈಸ್ ಕನೆಕ್ಟೆಡ್ ವಿತ್ 10 ಮೀಟರ್ ಲಾಂಗ್ ವಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನಿಷಿಯಲ್ ಕೇಸ್ ವಾಟ್ ಇಸ್ ದ ಲೆಂತ್ ಆಫ್ ದ ಪೊಟೆನ್ಷಿಯೋಮೀಟರ್ ವೈರ್ ಇಲ್ಲ ವೈರ್ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 10 ಮೀಟರ್ ಅಂತ ಕನ್ಸಿಡರ್ ಮಾಡೋಣ. ಎ ಸ್ಟ್ಯಾಂಡರ್ಡ್ ಸೆಲ್ ಗೆಟ್ಸ್ ಬ್ಯಾಲೆನ್ಸ್ಡ್ ಆನ್ 600 ಸೆಂಟಿಮೀಟರ್ ಆಫ್ ಲೆಂತ್ ಆಫ್ ದಿಸ್ ವೈರ್. ಈ ಲೆಂತ್ ಇದ್ದಾಗ ಬ್ಯಾಲೆನ್ಸಿಂಗ್ ಲೆಂತ್ ಸ್ಮಾಲ್ ಎಲ್ ಅನ್ನೋದು ನಿಮಗೆ 600 ಸೆಂಟಿಮೀಟರ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ ಇಲ್ಲಿ, ಆನ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದ ಪೊಟೆನ್ಷಿಯೋಮೀಟರ್ ವೈರ್ ಬೈ 2 ಮೀಟರ್. ವಾಟ್ ಇಸ್ ಸೆಕೆಂಡ್ ಕೇಸ್? ಸೆಕೆಂಡ್ ಕೇಸಲ್ಲಿ ನಿಮಗೆ 2 ಮೀಟರ್ ನಿಮಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 2 ಮೀಟರ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಟೋಟಲ್ ಲೆಂತ್ ಏನಪ್ಪ ಆಗುತ್ತೆ ನಮಗೆ ಇಲ್ಲಿ? ಇನಿಷಿಯಲಿ 10 ಇದೆ ಪ್ಲಸ್ 2 ಬರುತ್ತೆ. ಆವಾಗ ನಿಮಗೆ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂದರೆ ನಲ್ ಪಾಯಿಂಟ್ ವಿಲ್ ಬಿ ಡಿಸ್ಪ್ಲೇಸ್ಡ್ ಬೈ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದ ನಲ್ ಪಾಯಿಂಟ್ ಅಂತಂದರೆ ಯಾವ ಪೊಸಿಷನ್ ಹತ್ರ ನಿಮಗೆ ನಲ್ ಪಾಯಿಂಟ್ ಅನ್ನೋದು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೇನಪ್ಪ ಅಂತಂದಾಗ we know that potential difference is directly proportional to what is the length of the what is the part of that wire ಅಂತ ಹೇಳ್ತಾರೆ. we can say that L1 by L2 is proportional to balancing lengths ಅಂತ ಹೇಳ್ತಾರೆ. so simplify ಮಾಡಿ, what is L1 here? 10 divided by 12 is equals to 600 divided by L2. simplify this value here. L2 is equals to 600 divided by 10 into 12 ಅಂತ ಹೇಳ್ಬೋದು. 1 0 ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ L2 becomes equals to 720 ಸೆಂಟಿಮೀಟರ್ ಅಂತ ಬರುತ್ತೆ. ಅಷ್ಟೇನಪ್ಪ ನಿಮಗೆ L2 ಎಷ್ಟು ಬರುತ್ತೆ ನಿಮಗೆ? 720 ಸೆಂಟಿಮೀಟರ್. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ. ಆಪ್ಷನ್ನ ಸಿ. ಗೊತ್ತಾಗಿದೆನಪ್ಪ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಎ ಪೊಟೆನ್ಷಿಯೋಮೀಟರ್ ವೈರ್ ಆಫ್ ಲೆಂತ್ 10 ಮೀಟರ್ ಅಂಡ್ ದ ರೆಸಿಸ್ಟೆನ್ಸ್ 30 ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಆಯ್ತನಾ? ವಾಟ್ ಇಸ್ ದ ಲೆಂತ್ ಆಫ್ ದ ಪೊಟೆನ್ಷಿಯೋಮೀಟರ್ ವೈರ್ is equals to 10 meter. What is the resistance of the potentiometer wire? It is given as 30 ohm ಅಂತ ಹೇಳಿದ್ದಾರೆ. What is the EMF of the cell? It is nothing but 2.5 volt. And internal resistance is equals to 5 ohm ಅಂತ ಹೇಳಿದ್ದಾರೆ. And external resistance ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಕ್ಯಾಪಿಟಲ್ ಆರ್.
if the fall of potential along the potentiometer wire is 50 microvolt per meter ಅಂತ ಅಂದರೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ನಿಮಗೆ ಕೊಟ್ಟಿದ್ದಾರೆ. V/L is equals to 50 microvolt per millimeter. The value of R, we have to find out what is the capital R value. ಗೊತ್ತಾಯ್ತಾ? ಹೇಗೆ ಮಾಡ್ಬೋದು ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ನಮಗೆ ಗೊತ್ತಿದೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾನು ಆಲ್ರೆಡಿ ರಿಲೇಷನ್ ನಿಮಗೆ ಹೇಳಿದ್ದೀನಿ. we know that V/L is equals to E divided by external resistance plus resistance of the wire plus internal resistance into resistance of the wire divided by length of the wire ಅಂತ ಹೇಳ್ತಾರೆ. length of the wire. Got the point ma? This is the formula to calculate any quantity in the given things. ಗೊತ್ತಾಯ್ತಲ್ಲಪ್ಪ? ನಾವು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನೋದು ನಿಮಗೆ V/L ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 50 ಮೈಕ್ರೋ ಅಂದರೆ 10⁻⁻6 ಡಿವೈಡ್ ಬೈ ಮಿಲಿಮೀಟರ್ ಅಂದರೆ 10⁻⁻3 ಅಂತ ಬರೀಬಹುದು. ಈಸ್ ಈಕ್ವಲ್ ಟು ಒಂದ್ಸರಿ ಚೆಕ್ ಮಾಡಿ ಇಲ್ಲಿ ವಾಟ್ ಈಸ್ ಈ ವ್ಯಾಲ್ಯೂ 2.5 ಅಂತ ಹೇಳಿದ್ದಾರೆ. 2.5 ಡಿವೈಡೆಡ್ by external resistance capital R, and what is the internal resistance of the cell given to you? It is 5 ohm ಅಂತ ಕೊಟ್ಟಿದ್ದಾರೆ. resistance of the wire 30 ಅಂತ ಕೊಟ್ಟಿದ್ದಾರೆ. therefore 5 plus 30 into what is the resistance of the wire resistance of the wire is equals to 30, length of the wire is 10 ಅಂತ ಕೊಟ್ಟಿದ್ದಾರೆ. therefore you can write 30 ಡಿವೈಡ್ ಬೈ 10 ಅಂತ ಬರಿತೀವಿ. ಸೊ 10 3 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಬೇಕಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 50 ಇಂಟು 10⁻⁻6 ಇಂಟು 35 ಪ್ಲಸ್ R. ನೋಡಿ ಈ ಟರ್ಮ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ದೀನಿ. ಇಟ್ ಈಸ್ ಈಕ್ವಲ್ಸ್ ಟು 3 ಇಂಟು 2.5 ಅಂದರೆ 7.5 ಇಂಟು 10⁻³ ಲೆಫ್ಟಲ್ಲಿರೋ ರೈಟಿಗೆ ಬಂದರೆ into 10⁻³ ಆಗುತ್ತೆ. ಸೊ if you simplify this value, definitely you'll get the answer. ನೋಡಿ ಇಲ್ಲಿ R plus 35 is equals to ನೋಡಿ ಇಲ್ಲಿ 75 into 10⁻⁻4 ಅಂತ ಬರೀಬಹುದಲ್ಲಪ್ಪ ಇಲ್ಲಿ ನಾವು, ಡಿವೈಡೆಡ್ ಬೈ ಇಲ್ಲಿ ನಿಮಗೆ 50 into 10⁻⁻6 ಅಂತ ಬರುತ್ತೆ. 25 2 times, 25 3 times ಅಂತ ಹೇಳ್ಬೋದು. So we can write R plus 35 is equals to, so 3/2 ಅಂತಂದರೆ we can write 1.5 into 10⁻² ಅಂತ ಬರುತ್ತೆ, which is equals to 150. Therefore R is equals to 150 minus 35. How much you will get here? 115 ohm ಅಂತ ಬರುತ್ತೆ. You will get the answer as 115 ohm. Is it right? Therefore what is the option we can go with? Option A. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಈ ಕ್ವಶನ್ನ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನಾವು ಇನ್ನೂ ಪ್ರಾಬ್ಲಮ್ಸ್ ಏಕಲವ್ಯ ಬ್ಯಾಚಲ್ಲಿ ನಾವು DPPಯಲ್ಲಿ ಸಾಲ್ವ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈ ಒಂದು ಒನ್ ಶಾರ್ಟ್ ಲೆಕ್ಚರಲ್ಲೂ ಸಹ ನಿಮಗೆ DPPನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ ಒಂದು DPPನ ನೀವು ಹಿಂಟ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ನಿಮಗೆ ಕೊಟ್ಟಿದ್ದೀವಿ. ಯಾರಾದರೂ ನಿಮಗೆ ಆನ್ಸರ್ ಬರಲಿಲ್ವೋ ಅದನ್ನು ಕೂತ್ಕೊಂಡು ನೋಡಿ ಸಿಂಪ್ಲಿಫೈ ಮಾಡಿ. ಅರ್ಥ ಆಯ್ತಾ ನಾವು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್. ಇಷ್ಟು ಮಾತ್ರ ನೀವು ಓದ್ಕೊಂಡು ಸಹ ಈ ಒಂದು ಮೊಮೆಂಟಲ್ಲಿ ಮಿನಿಮಮ್ 80 to 100 ಮಾರ್ಕ್ಸ್ ನೀವು ಫಿಸಿಕ್ಸಲ್ಲಿ ಸ್ಕೋರ್ ಮಾಡ್ಬೋದು ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.